ಜೈ ಶ್ರೀರಾಮ್. ಓಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಗುರುದೇವ್. ಜೈ ಶ್ರೀರಾಮ್. ಓಕೆ, ಇವತ್ತು ನಾವು ಮಾಂಡಿಕ್ಯ ಉಪನಿಷತ್ ಅದರಲ್ಲಿ ಗೌಡಪಾದ ಕಾರಿಕೆ ಸಹಿತ ಅಂತ ಭಾಷ್ಯವನ್ನ ನೋಡಬೇಕಾಗಿದೆ. ನೋಡೋಣ. ಇವತ್ತು ನಾವು 25ನೇ ಮಂಥನ ಮಾಡಬೇಕು. ಎಪಿಸೋಡ್ 8. ಪೇಜ್ ನಂಬರ್ ಬಂದಿದೆ 194, PDF ಆದರೆ 228. ಇದು ಮಾಡೋಕ್ ಮೊದಲು ಹಿಂದೆ ನಾವು ಏನ್ ಮಾಡಿದ್ವಿ ಅನ್ನೋದನ್ನ ಸ್ವಲ್ಪ ಮೆಲ್ಕಾಕ್ ನೋಡ್ಬಿಡ್ಬೇಕು. ಇಲ್ಲಿ ಅಜಾತಿ ಬ್ರಹ್ಮವಾದ, ಜಾತಿ ಬ್ರಹ್ಮವಾದ, ಅಜಾತ ಬ್ರಹ್ಮವಾದ, ಜಾತ ಬ್ರಹ್ಮವಾದ ಅಂತ ಹೇಳ್ತಾರೆ. ಇಲ್ಲಿ ನಮಗ್ ಗೊತ್ತಿರೋ ಹಾಗೆ ಅನುಭವದಲ್ಲಿ ನಮ್ಗೆಲ್ರಿಗೂ ಗೊತ್ತಿದೆ ಅಜಾತ ಬ್ರಹ್ಮವಾದ. ಹಾಗಂದ್ರೆ ಏನು? ಆತ್ಮನು ಯಾವುದರಿಂದಲೂ ಹುಟ್ಟಲ್ಲ, ಆತ್ಮನಿಂದ ಯಾವುದೂ ಹುಟ್ಟೋದಿಲ್ಲ. ಯಾಕೆ? ಎರಡು ಇಲ್ಲ, ಇರದೇ ಒಂದಿರೋದು ಯಾವುದರಿಂದ ಹುಟ್ಟಬೇಕು ಮತ್ತು ಇದರಿಂದ ಯಾವುದು ಹುಟ್ಟಿಸ್ಬೇಕು? ಪ್ರಶ್ನೆನೇ ಇಲ್ಲ. ಸ್ಪಷ್ಟವಾಗಿದೆ, ಕ್ಲಿಯರ್ ಆಗಿದೆ. ಅದಕ್ಕೋಸ್ಕರ ಅಜಾತಿ ಅಜಾತ ಬ್ರಹ್ಮವಾದ ಅಂತಾರೆ. ಇನ್ನು ಇವರು ಯಾರೋ ದರ್ಶನಕಾರರು, ಇವರೆಲ್ಲ ನಿಜವಾಗ್ಲೂ ಹುಟ್ಟಿದೆ ಅಂತ ಅವ್ರ ಪ್ರಕಾರ ಆತ್ಮನೇನೋ ಹುಟ್ಟಿಲ್ಲ, ಆತ್ಮನಿಂದ ಎಲ್ಲವೂ ನಿಜವಾಗ್ಲೂ ಹುಟ್ಟಿದೆ ಅಂತ ಹಿಡ್ಕೊಂಡ್ಬಿಡ್ತಾರೋ. ಇದೊಂದು ರೋಗ ಇದ್ದಂಗೆ. ನಮಗ್ ಭವರೋಗ ಇದೆ ನೋಡ್ರಿ, ನಿಜವಾಗ್ಲೂ ಅದು ರೋಗವೇ ಅಲ್ಲ, ರಾಂಗ್ ನಾಲೆಡ್ಜ್. ಈಗ ನೀವು ಹಾವು ಅಂತ ಹೆದರ್ಕೊಂತ ಇದ್ದೀರಾ, ಸರಿಯಾಗಿ ವಿಚಾರ ಮಾಡಿದ್ರೆ ಏನಿದೆ ಅಲ್ಲಿ? ರಾಂಗ್ ನಾಲೆಡ್ಜ್ ಅಷ್ಟೇ. ಅಲ್ಲಿ ಹೊಸದಾಗಿ ಹಾವಿದೆಯಾ, ಹುಟ್ಟಿದೆಯಾ? ಹಾವು ಹುಟ್ಟಿದೆಯಾ? ಇಲ್ಲ. ಮತ್ತೆ ಅದು ಹಾವೇ ಇಲ್ಲದೆ ಇದ್ಮೇಲೆ ಅದು ಹುಟ್ಟಿಲ್ಲ ಅನ್ನೋ ಪ್ರಶ್ನೆ ಎಲ್ಲಿ ಬಂತು? ರಾಂಗ್ ನಾಲೆಡ್ಜ್ ಅಷ್ಟೇ ಅಲ್ವಾ? ತಪ್ಪು ಕಲ್ಪನೆ. ಇಲ್ಲದೆ ಇರೋದನ್ನ ನಾನು ಇದೇ ಮಾಡ್ಕೊಂಡಿದ್ದೀನಿ. ಹಂಗೆ ಮಾಡ್ಕೋಬೇಕಾದ್ರೆ ಅದಕ್ಕೆ ಹಿಂದೆಗಡೆ ಒಂದು ಅಸ್ತಿತ್ವ, ಆಧಾರ, ಸಬ್ಸ್ಟ್ರಾಟಮ್ ಇರಬೇಕು. ಅದೇ ಹಗ್ಗ. ಹಾಗೆ ಈಗ ಹಾವು ಹುಟ್ಟಿದೆ ಅಂತೀರೇನೋ, ಇವಾಗ ಅದನ್ನು ಸಾಯಿಸ್ಬೇಕೇನೋ? ಇಲ್ಲ. ಮತ್ತೆ ಯಾತ್ರಿಂದ ಇದು ನಮಗೆ ಭಯ ಹೋಗುತ್ತೆ? ಜ್ಞಾನದಿಂದಲೇ, ರೈಟ್ ನಾಲೆಡ್ಜ್. ಹಾಗೆ ಇಲ್ಲಿ ಈ ಶರೀರ ಆಗಲಿ, ಆಧ್ಯಾತ್ಮಿಕ ಆಗಲಿ, ಆದಿಭೌತಿಕ, ಆದಿದೈವಿಕವಾಗಲಿ, ಅವಸ್ಥೆಗಳಾಗಲಿ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಆಗಲಿ, ಕಾಲದೇಶ ಕಾರ್ಯಕಾರಣ ಭಾವ ಹುಟ್ಟಿದೀಯ? ಹುಟ್ಟಿಲ್ಲ. ನಾವು ಅನ್ಕೊಂಡ್ಬಿಟ್ರೆ ನಿಜ ಆಗ್ಬೇಕಲ್ಲ, ಇಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ನಾವೇನ್ ಮಾಡ್ತೀವಿ? ಹೇಗೆ ಹಾವು ಸತ್ಯವಲ್ಲವೋ ಹಾಗೆ ಈ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಅಂತ ಅನ್ರಿ, ಅನಾತ್ಮ ಅಂತ ಅನ್ರಿ, ಯಾವ್ದು ಹೇಳಿದ್ರು ಒಂದೇ. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಇಲ್ಲಿ ಬ್ರಹ್ಮ ಅಂತಂದ್ರೆ ಅದೊಂದೇ, ಗಾಢನಿದ್ರೆಯಲ್ಲಿರೋ ಅನುಭವ. ಅದು ಬಿಟ್ರೆ ಅನಾತ್ಮ ಅಂತ ಏನಿದೆಯೋ ಅದಿಲ್ಲ. ಅಥವಾ ಅನಾತ್ಮ ಅನ್ನೋದಕ್ಕೆ ಇನ್ನೇನು ಕರೀತೀರಾ? ಬ್ರಹ್ಮನ್ ಬಿಟ್ಟು ಮಿಕ್ಕಿರೋದೆಲ್ಲ ಅನಾತ್ಮ. ಅಥವಾ
ದೃಶ್ಯ ಪ್ರಪಂಚ, ಅದೃಶ್ಯ ಪ್ರಪಂಚ. ದೃಶ್ಯ ಪ್ರಪಂಚ ಅಂದ್ರೆ ಎಚ್ಚರ ಕನಸು, ಅದರಲ್ಲಿ ಎಲ್ಲವೂ ತೋರ್ತಾ ಇರುತ್ತೆ. ಅದೃಶ್ಯ ಪ್ರಪಂಚ ಅಂತಂದ್ರೆ ನಿದ್ದೆಯಲ್ಲಿ ಬೀಜ ರೂಪದಲ್ಲಿರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿವಾಗ, ಎಲ್ಲರೂ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀರ. ಅಲ್ಲಿಗೆ ಮೂರು ಅವಸ್ಥೆಗಳನ್ನ ಅಲ್ಲಗಳೆದು ಇವುಗಳು ನಿಜವಾಗ್ಲೂ ಇಲ್ಲ ಅಂತ ತೋರಿಸ್ತಾರೆ. ಅದು ಅರ್ಥ ಆಯ್ತು ನಮಗೆ. ಅಲ್ಲಿಗೆ ದೃಶ್ಯ ಪ್ರಪಂಚ, ಅದೃಶ್ಯ ಪ್ರಪಂಚ ಅಥವಾ ಮೂರು ಅವಸ್ಥೆಗಳು ಅಂತಂದ್ರೆ ಯಾವುದೂ ಇಲ್ಲ. ಅಥವಾ ಅವಸ್ಥೆಗಳು ನಿಜವಾಗ್ಲೂ ಇಲ್ಲ. ಪಂಚ ಶರೀರಗಳು ಏನಂತಾರೆ ಅದಕ್ಕೆ, ಪಂಚಕೋಶಗಳು ನಿಜವಾಗ್ಲೂ ಇಲ್ಲ. ಸ್ಥೂಲ ಸೂಕ್ಷ್ಮ ಇಲ್ಲ, ಕಾರ್ಯ ಕಾರಣ ಇಲ್ಲ. ಹೇಗಿದೆ ನೋಡ್ರಿ. ಸಾಮಾನ್ಯ ವಿಶೇಷ ಇಲ್ಲ, ದೃಶ್ಯ ಇಲ್ಲ. ಇವೆಲ್ಲ ಅನಾತ್ಮ ಅಂತಾನೆ ಕರೀರಿ, ಅಥವಾ ದೃಶ್ಯ ಪ್ರಪಂಚ ಅಂತ ಕರೀರಿ. ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ನೀವೇನ್ ಬೇಕಾದ್ರೂ ಎಲ್ಲ ಒಂದೇ ಅರ್ಥ. ಈಗ ಎಲ್ರಿಗೂ ಅರ್ಥ ಆಗ್ತಾ ಇದೆ ಅನ್ಸುತ್ತಿದ್ದು. ಇಷ್ಟು ಸಿಂಪಲ್ ಆಗಿದೆ. ಆದ್ರಿಂದ 20ನೇ ಮಂತ್ರದಲ್ಲಿ ಜಾತ ಬ್ರಹ್ಮವಾದದಲ್ಲಿ ದೋಷ ಅಂತ ತೋರಿಸ್ಕೊಟ್ಟಿದ್ರು. ಏನದು? ಅಜಾತವೇ ಆಗಿರುವ ಭಾವಕ್ಕೆ ವಾದಿಗಳು ಜಾತಿಯನ್ನ ಒಪ್ಪಿರ್ತಾರೆ. ಆತ್ಮನು ಹುಟ್ಟೋದಿಲ್ಲ, ಆತ್ಮನಿಂದ ಯಾವುದು ಹುಟ್ಟಲ್ಲ. ಇನ್ನು ಈ ವಾದಿಗಳು ಅಂತಂದ್ರೆ ಎಲ್ಲರೂ ದರ್ಶನಕಾರರು, ಅವರು ಇವರು ಬೇಕಾದಷ್ಟು ಜನ. ವೆಸ್ಟರ್ನ್ ಫಿಲಾಸಫರ್ಸ್, ಈಸ್ಟ್ ಅಂತ ಅವ್ರದ್ದು ಬಿಟ್ಬಿಡ್ರಿ, ಅವ್ರದ್ದು ಲೆಕ್ಕನೇ ಇಲ್ಲ. ಹಾಗೆ ಸೊ ಇವರೆಲ್ಲರೂ ಕೂಡ ಜಾತಿಯನ್ನು ಒಪ್ಪಿರ್ತಾರೆ. ಜಾತಿ ಅಂದ್ರೆ ಏನು? ಆತ್ಮನಿಂದ ಇವೆಲ್ಲ ನಿಜವಾಗ್ಲೂ ಹುಟ್ಟಿದೆ ಅಂತ ಇಟ್ಕೊಂಡ್ಬಿಡ್ತಾರೆ. ಹುಟ್ಟದ ಮೇಲೆ ಇವನ್ನ ಸಾಯಿಸ್ಬೇಕು, ಅಥವಾ ಹೆಂಗ್ ಮಾಡ್ಕೊಂತೀರಿ, ಇಲ್ದಂಗ್ ಮಾಡ್ಬೇಕು, ಎಲ್ಲ ಪ್ರಾಬ್ಲಮ್ಮೇ. ಈಗ ಹಾವು ಹುಟ್ಟಿದೆ ಅಂತಂದ್ರೆ ಈಗ ಏನ್ ಮಾಡ್ಬೇಕು? ಅದಕ್ಕೆ ಗುಗ್ರಿ ಕಾಳು ಹಂಚ್ಬೇಕು, ಕೇಕ್ ಕಟ್ ಮಾಡ್ಬೇಕು, ಮತ್ತೆ ಅದನ್ನ ಕೊಲ್ಬೇಕು ತಾನೆ, ಇಲ್ದಂಗ್ ಮಾಡ್ಕೋಬೇಕು ತಾನೆ. ಹೇಗ್ ಮಾಡ್ತೀರಾ? ಅಕಸ್ಮಾತ್ ಕೊಂದ್ರೆ ಮತ್ತೆ ಹುಟ್ಟು ಬಂದ್ರೆ ಏನ್ ಮಾಡ್ತೀರಾ? ಅದಲ್ಲ. ಫಸ್ಟ್ ಆಫ್ ಆಲ್ ಹಾವು ನಿಜವಾಗ್ಲೂ ಇದೆಯಾ ವಿಚಾರ ಮಾಡ. ಇಲ್ಲ, ಹಗ್ಗ ಕಣ್ಣ ಮೇಲೆ ಹಾವು ಎಲ್ಲಿದೆ? ಹೋಗ್ಲಿ, ಆಮೇಲೆ ಆದ್ರೂ ಹೇಳ್ರಿ ನೋಡೋಣ. ಅಕಸ್ಮಾತ್ ತಿರ್ಗಾ ಹುಟ್ಟು ಬಂದ್ರೆ ಸ್ವಾಮಿ ಏನಾದ್ರೂ ಪ್ರಶ್ನೆ ಇದೆಯಾ? ಚೆನ್ನಾಗಿ ದೃಷ್ಟಾಂತವನ್ನ ಮೆಲ್ಕ್ ಹಾಕ್ಬೇಕು. ಯಾಕೆ ಅಂದ್ರೆ ನಮ್ಗೆ ಆತ್ಮತತ್ವದಲ್ಲಿ ನಿಂತಿಲ್ಲ. ಎಚ್ಚರದಲ್ಲಿ ನಾವು ಆತ್ಮನ್ ಕಂಡಿಲ್ಲ. ಆದ್ರಿಂದ ನಾವು ಏನ್ ಮಾಡ್ಬೇಕು ಅಂದ್ರೆ ದೃಷ್ಟಾಂತ ಮೆಲ್ಕ್ ಹಾಕ್ಬೇಕು. ಹಾಗೆ ಅದಿದೆ ಅಂತ ಇಲ್ಲಿ ಎರಡಕ್ಕೂ ಹೋಲಿಸ್ತಾ ಇದ್ದಾಗ ವಿತೌಟ್ ಅವರ್ ನಾಲೆಡ್ಜ್ ನಾವು ಆತ್ಮನಲ್ಲಿ ಸ್ಟ್ಯಾಂಡ್ ಪಾಯಿಂಟ್ ತಗೊಳ್ತೀವಿ. ತುಂಬಾ ಇಂಪಾರ್ಟೆಂಟ್. ಅದನ್ನೇ ನಾವು ಎಚ್ಚರ ಕನಸು ನಿದ್ದೆಯಲ್ಲಿ ಮಾಡ್ತಾ ಇರೋದು. ಹಾಗೆ ಅದನ್ನೇ ಪ್ರತಿಭಾ ಹೇಳಿದ್ವಿ. ಇವಾಗ ಏನ್ ನೋಡಿದ್ರು ಕೂಡ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗಕ್ಕೆ ಶುರುವಾಗತ್ತೆ ಅಂತ. ಇದಾಗ್ಬೇಕು ನಮ್ಗೆ. ಇನ್ನ ಅಜಾತ ಆತ್ಮನು ಹಗ್ಗ ಸತ್ವಾಗಿರೋದೇ. ಆತ್ಮನೇ ನಿಜವಾಗ್ಲೂ ಇರೋದು. ಆದ್ದರಿಂದ ಆತ್ಮನೂ ಹುಟ್ಟೋದಿಲ್ಲ, ಆತ್ಮನಿಂದ ಯಾವುದು ಹುಟ್ಟೋದಿಲ್ಲ. ಎರಡು ಇದ್ರಲ್ವಾ ಹುಟ್ಟೋದಿಕ್ಕೆ? ಇಲ್ಲ. ನಮ್ಗೆ ಎರಡು ಇದೆಯಲ್ಲ ಅಂದ್ರೆ ನೀನ್ ಭ್ರಾಂತಿ. ಅದನ್ನು ಕೂಡ ಹೇಳ್ಬಿಟ್ರು. ಹಾವಿದೆ ಅಂದ್ರೆ ಏನ್ ಹೇಳ್ಬೇಕು? ಭ್ರಾಂತಿ. ನಿಜವಾಗ್ಲೂ ಇಲ್ಲ, ಇದೆ ಅಂತ ನೀನ್ ಮಾಡ್ಕೊಂಡಿದ್ದೀಯ. ಹಾವಾದ್ರೂ ಬಿಟ್ಬಿಡ್ರಿ, ಹಗ್ಗ ಕಂಡಿದ ತಕ್ಷಣ ಅದಿರೋಲ್ಲ. ಇಲ್ಲಿ ನಮ್ಮ ಪ್ರಶ್ನೆ ಏನು ಅಂದ್ರೆ, ನಮ್ಗೆ ಎಚ್ಚರ ಕನಸು ಇರುತ್ತೋ ಇಲ್ವೋ? ಈಗ ಎಚ್ಚರ ಎಷ್ಟು ಸತ್ಯವಾಗಿದ್ರೆ ಇದನ್ನಿಲ್ಲ ಅಂತ ಹ್ಯಾಕ್ ಕಳ್ತೀರಾ, ಹ್ಯಾಕ್ ಕ್ಯಾನ್ಸಲ್ ಮಾಡ್ತೀರಾ? ಪ್ರಶ್ನೆ ಇದು. ಈಗ ಇಲ್ಲೇನ್ ಮಾಡ್ತೀರಾ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾರಾದ್ರೂ ಈಗ ಹಾವು ಹಗ್ಗದಲ್ಲಿ ಹಾವು ಯಾವತ್ತೂ ಇಲ್ಲ, ಕ್ವಶನ್ನೇ ಬರೋಲ್ಲ. ಅದು ಬಿಡ್ರಿ. ಈಗ ಒಡವೆ ತೋರ್ತಾ ಇದೆಯಲ್ಲ, ಮಣ್ಣು ಮಡಿಕೆ ಕುರ್ಕೆ ಶ್ರಾವ ತಟ್ಟೆ ತೋರ್ತಾ ಇದೆಯಲ್ಲ, ಅದಕ್ಕೇನ್ ಮಾಡ್ತೀರಾ? ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ, ಯಾರಾದ್ರೂ ಉತ್ತರ ಕೊಡ್ಬೇಕಿಲ್ಲ. ಇದಕ್ಕೇನ್ ಮಾಡ್ತೀರಾ? ಹಗ್ಗದೆಲ್ಲ ಹಾವಿಲ್ಲ. ಈಗ ಚಿನ್ನದಿಂದ ಆಗಿರೋ ಒಡವೆಗಳಿದೆಯೋ ಇಲ್ವೋ? ಮಣ್ಣಿನಿಂದ ಆಗಿರೋ ಮಡಿಕೆ ಕುರ್ಕೆ ಇದೆಯೋ ಇಲ್ವೋ? ಅದು ಅನುಭವಕ್ಕೆ ಇದೆಯೋ ಇಲ್ವೋ?
ಮಡಕೆ ಕುಡಿಕೆ ನೀವು ಉಪಯೋಗಿಸ್ತಾ ಇದ್ದೀರಾ ಇಲ್ವೋ? ಹಾಗೆ ನಿಮ್ಮ ಎಚ್ಚರ ಕನಸುಗಳಲ್ಲಿರೋ ಎಚ್ಚರ ಕನಸು ಮತ್ತೆ ಇಲ್ಲೆಲ್ಲ ಇದೆಯೋ ಇಲ್ವೋ? ನಾವು ಕಾಣ್ತಾ ಇಲ್ವಾ ಈ ಶರೀರ? ಏನು ಹಾವು ಥರನ ಇದು? ಅಲ್ಲ, ಒಡವೆ ಥರ. ಮತ್ತೆ ಇದಕ್ಕೇನು ಉತ್ತರ ಕೊಡ್ತೀರಾ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾರಾದ್ರೂ? ಇದು ಬದಲಾವಣೆ ಆಗುತ್ತೆ, ಸದಾ ಇರುವಂತದ್ದಲ್ಲ, ಮತ್ತೆ ತೋರಿ ಹಾರುವಂತದ್ದಲ್ಲ ಇವೆಲ್ಲ. ಅದರಿಂದ ಇದು ಚಿನ್ನವೇ ಅಂತ ಅರ್ಥ ಆಗುತ್ತಲ್ಲ ಸರ್. ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ ಸರ್. ಸರಿ, ಆಮೇಲೆ ಏನು? ಹಾಗಂದ್ರೆ ಏನು? ಉಪಾಧಿಗಳನ್ನ ಬಿಟ್ರೆ ಏನು ಇರಲ್ಲ ಸರ್. ಕರೆಕ್ಟ್, ಹಂಗೆ ಹಿಡ್ಕೊ. ಹುಲಿ ಮೇಕೆ ಕಥೆಯಲ್ಲಿ ನಾನೇ ಅದಾಗಿದ್ದೀನಿ. ಅಲ್ಲಿ ನಿಮ್ಗೆ ಹುಲಿ ಮೇಕೆ ಕಥೆನಲ್ಲಿ ಹಾವು ಹಗ್ಗ ಚೆನ್ನಾಗಿ ಹೊಂದದ್. ಸ್ವಲ್ಪ ಅಲ್ಲಿ ಎರಡಿಲ್ಲ, ಅಲ್ಲೂನು ಇರದೆ ಒಂದು. ಇರೋದು ಹುಲಿ, ಯಾವಾಗ್ಲಾದ್ರೂ ಮೇಕೆ ಆಯ್ತೇನೋ? ಆಗೋದಿಲ್ಲ. ತಪ್ಪಾಗಿ ಮೇಕೆ ಅಂತ ಅಂದ್ಕೊಂಡಿತ್ತು, ಅಲ್ಲೂ ಎರಡಿಲ್ಲ. ಹಾವು ಹಗ್ಗ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ತರ ಬರುತ್ತೆ. ಹೇಳ್ಬೇಕು ಅಂದ್ರೆ ಈ ಹಗ್ಗ ಹಾವುಗಿಂತ ಹುಲಿ ಮೇಕೆ ಇನ್ನೂ ಸೂಕ್ಷ್ಮವಾಗಿದೆ. ಹೇಗಿದೆ ನೋಡಿ. ಆದ್ರಿಂದ ಅಲ್ಲಿ ಇರದೆ ಕರೆಕ್ಟ್ ಆಗದು. ಬಟ್ ಚೆನ್ನಾಗಿ ನಾವು ವಿಚಾರಗಳು ಮಾಡಬೇಕು. ಹೀಗೆ ದೃಷ್ಟಾಂತಗಳನ್ನ ಇಟ್ಕೊಂಡು ಮೆಲ್ಕು ಹಾಕ್ಬೇಕು. ಎರಡು ಎಲ್ಲಿದೆ ಅಲ್ಲಿ? ಹುಲಿ ಮೇಕೆ ಎರಡು ಇದೆಯಾ? ಅಟ್ಲೀಸ್ಟ್ ಇಲ್ಲಿ ಹಂಗಿದೆ. ಬಟ್ ಅಲ್ಲಿ ನಿಜವಾಗ್ಲೂ ಇರೋದು ಹುಲಿ, ತಪ್ಪಾಗಿ ಮೇಕೆ ಅಂತ ತಿಳ್ಕೊಂಡಿತ್ತು. ಹೇಗಿದೆ ನೋಡ್ರಿ. ಕಾಡಿಂದ ಬಂದಿದ್ದ ಹುಲಿ ಅದಕ್ಕೆ ಹೇಳ್ಕೊಡ್ತು, ತೋರಿಸ್ತು, ಕೈ ಬಾವಿನಲ್ಲಿ ತೋರಿಸ್ತು. ಹಾಗೆ ನಮ್ಗೆ ಗಾಢನಿದ್ರಲ್ಲಿ ತೋರಿಸಿದೆ ಶಾಸ್ತ್ರ. ಹೇಗಿದೆ? ಕಾಡಿಂದ ಬಂದ ಹುಲಿ ಏನದು? ಗುರು. ಬಾವಿ ಏನು? ಶಾಸ್ತ್ರ. ಹಾಗೆ ನಮಗೆ ತತ್ವಮಸಿ ಶ್ವೇತಕಿತ್ತು ಅಂತ ಹೇಳಿ ಗಾಢನಿದ್ರಲ್ಲಿ ತೋರಿಸ್ಬಿಡ್ತಾರೆ. ನೀನಿದು ಮೇಕೆ ಅಲ್ಲ ಕಣೋ, ನೀನ್ ನಿಜವಾದ ಸ್ವರೂಪ ಹುಲಿ ನೋಡು, ನಿನ್ಗೂ ಮೀಸೆ ಇದೆ, ಅದಕ್ಕೆ ನನಗೂ ಇದೆ ಅಂತ. ಇದಕ್ಕಿಂತ ಇನ್ನೇನ್ ಬೇಕು? ಸ್ಪಷ್ಟ. ಆದ್ದರಿಂದ ಪ್ರಶ್ನೆ ಏನು ಅಂದ್ರೆ, ಇಲ್ಲಿ ಹುಲಿ ಮೇಕೆ ಆಯ್ತಾ? ಎರಡಿದೆಯಾ? ಇಲ್ಲ. ಹೋಗ್ಲಿ, ಹುಲಿ ಮೇಕೆಯನ್ನ ಹುಟ್ಟಿಸ್ತು ಹೇಳ್ರಿ ನೋಡೋಣ. ಏನೋ ಒಂದಲ್ಲ. ಹೇಗಿದೆ? ಬಟ್ ಇಲ್ಲಿ ಏನಾಗಾದ್ರೆ ಏನ್ ಡಿಫ್ರೆನ್ಸು? ರಾಂಗ್ ನಾಲೆಡ್ಜ್, ಅವಿದ್ಯೆ. ಅದರಿಂದ ಹೋಗುತ್ತೆ, ವಿದ್ಯೆಯಿಂದ ಹೋಗುತ್ತೆ, ರೈಟ್ ನಾಲೆಡ್ಜ್ ಇಂದ ಹೋಗುತ್ತೆ, ಮುಗಿದೋಯ್ತು. ನನಗೆ ಅಲ್ಲಿ ಪ್ರಶ್ನೆ ಇಲ್ಲ, ನಾನು ಅದನ್ನು ಹೇಳ್ತಾ ಇಲ್ಲ. ಇಲ್ಲಿ ಈಗ ಅಲ್ಲಿ ಮೇಕೆ ಇಲ್ಲ, ಹುಡುಕಿದ್ರು ಸಿಗೋಲ್ಲ ಮೇಕೆ. ಇಲ್ಲಿ ಮಡಿಕೆ ಕುಡಿಕೆ ಶ್ರಾಮ ತಟ್ಟೆ ಸತ್ಯವಾಗಿದೆ, ವ್ಯವಹಾರ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಶರೀರ ಇದೆ, ಗುರು ಇದ್ದಾನೆ. ನನ್ನ ಶರೀರ, ನಾನು ಹುಟ್ಟಿದ್ದು, ನಮ್ಮ ತಂದೆ ತಾಯಿ, ಆದಿ ಭೌತಿಕವಾಗಿ ಹೆಂಡತಿ ಮಕ್ಕಳು ಮನೆ ಮಠ, ಆದಿ ದೈವಿಕವಾಗಿ ಎಲ್ಲ ಇದೆಯಲ್ಲ. ಇದನ್ನು ಹೇಗಿಲ್ಲ ಅಂತೀರಾ? ಕಲ್ಪನಾ ಏನೋ ಹೇಳ್ತಿರೋದಮ್ಮ ಹೇಳಿಮ್ಮ. ಇವಾಗ ಅದು ಬರುತ್ತಿಲ್ಲ. ಉಪಾಧಿಗಳನ್ನ ಬಿಡ್ಬೇಕು ಸರ್, ಅಷ್ಟೇ. ಈಗ ನೀವೇನ್ ಮಾಡ್ರಿ, ನೀವು ಉಪಾಧಿ ಇಟ್ಕೊಂಡು ಇದು ಸತ್ಯ ಅಂತ ಇದ್ದೀರಲ್ಲ. ಈಗ ಉಪಾಧಿ ಅಂದ್ರೇನು? ಎಕ್ಸ್ಟ್ರಾ ಫಿಟ್ಟಿಂಗ್ ಉಪಾಧಿ ಎರಡೂ ಒಂದೇ. ಆಭರಣಗಳು ಅಂತ ಹೇಳಿದಾಗ ಅಲ್ಲಿ ಚಿನ್ನ ಬಿಟ್ಟು ಬರೀ ಆಭರಣ ಇರೋಲ್ಲ, ಹಗ್ಗ ಬಿಟ್ಟು ಹಾವು ಇಲ್ಲದೆ ಇರೋ ಹಾಗೆ ಪರಮಾತ್ಮನ್ ಬಿಟ್ಟು ಈ ಪ್ರಪಂಚ ತೋರುತ್ತಿಲ್ಲ. ಹಾಗೆ ಚಿನ್ನ ಬಿಟ್ಟು ಒಡವೆಗಳಿರೋಲ್ಲ, ಮಣ್ಣು ಬಿಟ್ಟು ಮಡಿಕೆ ಕುಡಿಕೆ ಇರೋಲ್ಲ. ಹಾಗಾದ್ರೆ ಮತ್ತೆ ಏನು? ಚಿನ್ನವೇ ಉಪಾಧಿಗಳ ದೃಷ್ಟಿಯಿಂದ ಹುಟ್ಟಿದಂತೆ. ಅಲ್ಲಾದ್ರೂ ನಾನು ಚಿನ್ನ ಆಚಾರಿ ಕೊಡಬೇಕು. ಆಚಾರಿ ಸ್ವಲ್ಪ ಸಮಯ ತಗೊಂಡು, ಅವನು ಚಿನ್ನ ಅನ್ನೋದು ಉಪಾದಾನ ಕಾರಣ, ಆಚಾರಿ ಅನ್ನೋದು ನಿಮಿತ್ತ ಕಾರಣ, ಅವನು ಸಹಕಾರಿ ಕಾರಣಗಳಾದ ಹಿಂಗೆ ಒತ್ತುತ್ತಾನಲ್ಲ, ಕರಗ್ಸೋದು ಗೆರಗ್ಸೋದು ಬೆಂಕಿ ಗಿಂಕಿ ಎಲ್ಲ ಉಪಯೋಗಿಸ್ಕೊಂಡು ಮಾಡಿಕೊಡ್ತಾನೆ. ಅಲ್ಲಾದ್ರೂ ಇಷ್ಟಿದೆ ವ್ಯವಹಾರ. ಈಗ ಪರಮಾತ್ಮ ಸೃಷ್ಟಿ ಮಾಡ್ತಾನಲ್ಲ, ಅಂದ್ರೆ ಆತ್ಮನಿಂದ ಇದು ಸೃಷ್ಟಿ ಆದ ಅಂತೆ. ಅವನು ಹೆಂಗ್ ಮಾಡ್ತಾನೆ? ಪ್ರಶ್ನೆ ಕೇಳ್ತಾ ಇದ್ದ. ಅವನು ಹೆಂಗ್ ಮಾಡ್ತಾನೆ ಅಂತ ಪ್ರಶ್ನೆ ನಾನು ಕೇಳ್ತಾರೆ. ಯಾರಾದ್ರೂ
ಈಗ ಕುಂಬಾರ ಇವನು ಮಾಡಿದ್ದು, ಆಚಾರ್ಯ ಮಾಡಿದ್ದು, ಕುಂಬಾರ ಮಾಡಿದ್ದು ಹೇಳಿದೆ. ಈಗ ಪರಮಾತ್ಮ ಸೃಷ್ಟಿ ಹೇಗ್ ಮಾಡ್ತಾನೆ? ಸೃಷ್ಟಿ ನಿಜವಾಗ್ಲೂ ಆಗಿಲ್ಲ, ಕರೆಕ್ಟು, ಬಟ್ ಹೇಗ್ ಮಾಡ್ತಾನ ಅವನು ಅಂತ ಪ್ರಶ್ನೆ ಕೇಳ್ತಾ ಇದೆ. ಯಾರಾದ್ರೂ ಹೇಳಿ, ಯಾರಾದ್ರೂ ಟ್ರೈ ಮಾಡಿ. ತಾನೇ ಅದ್ರೊಳಗೆ ಪ್ರವೇಶ ಮಾಡ್ತಾನೆ. ಕರೆಕ್ಟು. ಹೇಗಾಗುತ್ತೆ ಅನ್ನೋದು ಬೇಕು ನನಗೆ. ಈಗ ಗಾಢ ನಿದ್ರೆಯಲ್ಲಿ ಬರೀ ಆತ್ಮ ತಾನೇ ಇರುತ್ತೆ. ಇನ್ಯಾರಾದ್ರೂ ಇದರ ಉಪಾಧಿಗಳಿದೆಯಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆಯಾ? ಅನಾತ್ಮ ಇದೆಯಾ? ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಇದೆಯಾ? ನಾನು ಇಷ್ಟೊತ್ತು ಮೊದಲೇ ಎತ್ಕೊಂತಾನೆ ಹೇಳ್ದ್ನಲ್ಲ, ಅದು ಯಾವುದಾದ್ರೂ ಇದೆಯಾ? ಮನಸ್ಸಿದೆಯಾ? ಏನಿಲ್ಲ. ಎದ್ದಿದ ತಕ್ಷಣ ಬದುಕಂತ ತೋರ್ಕೊಳ್ಳುತ್ತಲ್ಲ. ಎಷ್ಟು ಸಮಯ ಬೇಕು ಸ್ವಾಮಿ ಪ್ರಪಂಚ ಸೃಷ್ಟಿ ಮಾಡಕ್ಕೆ? ಆಚಾರಿಗೆ ಚಿನ್ನ ಕೊಟ್ಟ ಮೇಲೆ ಅವನೊಂದು 15 ದಿವಸ, 1 ತಿಂಗಳು ತಗೊಂಡು ಮಾಡ್ದ. ಅವನು ಉಪಾದಾನ ಕಾರಣ ಬೇಕಾಯಿತು, ಅವನೇ ನಿಮಿತ್ತ ಕಾರಣ, ಅದರ ಜೊತೆಗೆ ಸಹಕಾರಿ ಕಾರಣ. ಅವನು ಕಾಲ, ದೇಶ, ಕಾರ್ಯಕಾರಣ ಭಾವ ಎಲ್ಲ ಇರಬೇಕು. ಪರಮಾತ್ಮ ಹೇಗೆ ತಗೊಂಡು ಸೃಷ್ಟಿ ಮಾಡ್ದ ಇದನ್ನು? ನೀವು ನಿದ್ದೆಗೆ ಹೋದ್ರೆ ಚಿಟಕ್ಕಂತಿಂಗಿ ಚಿಟ್ಕೆ ಹೊಡಿಯೋ ಅಷ್ಟೊತ್ತಲ್ಲಿ, ಕಣ್ಣು ಮುಚ್ಚೋ ಅಷ್ಟೊತ್ತರಲ್ಲಿ ನಿದ್ದೆ, ಪ್ರಪಂಚ ಪ್ರಳಯ ಆಗೋಯ್ತು, ಅಥವಾ ಪ್ರಪಂಚ ಇಲ್ದಂಗಾಯ್ತು. ಇಷ್ಟೇ ಸ್ವಾಮಿ. ನಿದ್ದೆ ನೋಡ್ಕೊಳ್ರಿ, ಎಚ್ಚರ ನೋಡ್ಕೊಳ್ರಿ. ದೇವ್ರ ಕನಸು ಯಾಕೆ ಕೊಟ್ಟಿದ್ದಾನೆ ಅಂತಂದ್ರೆ, ನಿಮ್ ಎಚ್ಚರ ಕನಸಷ್ಟೇ ಸತ್ಯ ಅಂತ ಮೇಲ್ಕ್ ಹಾಕ್ರಿ. ನಾವ್ ಇದನ್ನ ನೋಡ್ಕೊಂಡ್ರೆ ನಮ್ಗೆ ಎಷ್ಟೊಂದು ಉಪಯೋಗ ಆಗುತ್ತೆ. ನಿದ್ದೆ ಕನಸು ಮೇಲ್ಕ್ ಹಾಕ್ರಿ. ಕನಸಿನಲ್ಲಿ ಇದ್ದಷ್ಟೊತ್ತು ಯಾವತ್ತು ಸತ್ಯವಾಗಿಲ್ಲ. ಎಷ್ಟು ಸತ್ಯವಾಗಿತ್ತು ನೋಡ್ರಿ. ಎಲ್ಲಿ ಎಚ್ಚರ ಬಂದಿದ್ದ ತಕ್ಷಣ ಅದನ್ನ ಇವಾಗೇನೋ ಸ್ವಲ್ಪ ಸತ್ಯ ಅಂತ ಅನ್ರಿ. ಈಗ ಹೇಳ್ರಿ, ಅಲ್ಲೆಲ್ಲ ಹುಟ್ಟಿತ್ತಪ್ಪ, ಅಲ್ಲಿ ಭಿಕ್ಷುಕ ಹುಟ್ಟಿದ್ದ, ಮತ್ತೆ ಅವನ ತಂದೆ ತಾಯಿಗಳು, ಕಾಲ ದೇಶ, 12 ವರ್ಷಗಳು ಬರಕಾಲ. ಹೇಳ್ರಿ ನೋಡ್ರಿ, ಹೇಳ್ತೀರಾ? ಎಛೆ ಸುಳ್ಳು ಸ್ವಾಮಿ, ಹುಟ್ಟಿದ್ದ ಅಂತೆ ಕಂತೆ. ಎಚ್ಚರ ಹಾಗೆ ಯಾಕೆ ನೋಡಕ್ ಬರಲ್ಲ? ಹಾಗೆ ನೋಡಿದ್ರೆ ಇನ್ನೆಲ್ಲಿದೆ ಪ್ರಪಂಚ? ಹಿಂಗ್ ನೋಡ್ಬೇಕು. ಈಗ ಎಚ್ಚರದಲ್ಲಿ ನನಗೆ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಇದನ್ನ ನಾನು ಸತ್ಯ ಅಂತ ಅನ್ಕೊಳ್ತೇನೆ. ಇವು ಚೆನ್ನಾಗಿ ಅರ್ಥ ಆಗ್ಬಿಟ್ರೆ ನಮ್ಗೆ ಈಗಲೇ ಇಲ್ಲಿ ಕಷ್ಟ ಇಲ್ಲ. ಎಷ್ಟು ಚೆನ್ನಾಗಿದೆ. ಇಷ್ಟೇ ನಾವು ಅರ್ಥ ಮಾಡ್ಕೋಬೇಕು. ದಿನ ಕನಸು, ನಿದ್ದೆ ನೋಡ್ರಿ. ಎದ್ದಿದ ತಕ್ಷಣ ನಿದ್ದೆ ನಾನು ಆತ್ಮನಾಗಿದೆ. ಕನಸಿಗೆ ಹೋಗಿದ ತಕ್ಷಣ ಅದು ಸತ್ಯವಾದವ್ರದ್ದು, ಎದ್ದಿದ ತಕ್ಷಣ ಅದು ಸುಳ್ಳಾಗಿದೆ. ಎಚ್ಚರವೂ ಅಷ್ಟೇ. ನಾನು ಕಣ್ ಬಿಟ್ಟಿದ ತಕ್ಷಣ ಇದು ಎಚ್ಚರ ತೋರ್ತಾ ಇದೆ, ಬಟ್ ಇದು ಸತ್ಯ ಅಲ್ಲ. ಮತ್ತೆ ಯಾಕೆ ಹೇಳಬೇಕು ನಾನು? ಎಚ್ಚರದಲ್ಲಿ ಏನಾದ್ರೆ ಮೋಹ, ತ್ಯಾಗಾತ್ಮ, ಅಟ್ಯಾಚ್ಮೆಂಟ್. ಹಾಗಾದ್ರೆ ನಿದ್ದೆಗೂ ಎಚ್ಚರಕ್ಕೆ ಏನ್ ವ್ಯತ್ಯಾಸ ಅಂತಂದ್ರೆ, ಉಪಾಧಿ. ಈ ದೇಹಕ್ಕೆ 19 ಮುಖಗಳು ನಿದ್ದೆಯಲ್ಲಿ ಇರಲ್ಲ, ಇಲ್ಲಿ ಬಂದಿದ ತಕ್ಷಣ. ಬಟ್ ಆಚಾರಿಗೆ ತಗೊಂಡಂಗೆ ಏನು ಟೈಮ್ ಗೀನ್ ತಗೊಳ್ಳಲ್ಲ. ಆರಾಮ ಬದುಕಂತ ನೀವು ಪಿಕ್ಚರ್ ಮೇಲೆ, ಸ್ಕ್ರೀನ್ ಮೇಲೆ ಪಿಕ್ಚರ್ ಬಿಟ್ಟಿದ ತಕ್ಷಣ ಅದು ಎಲ್ಲ ಬಂದ್ಬಿಡುತ್ತೆ. ಅಲ್ಲಿ ಹೀರೋ, ಹೀರೋಯಿನ್ನು, ಕಳ್ಳ, ಅವ್ರ ಅಪ್ಪ ಅಮ್ಮ, ಸೂರ್ಯ, ಚಂದ್ರ, ಆಕಾಶ ಎಲ್ಲ ಒಟ್ಟಿಗೆ ಹೆಂಗ್ ಬರುತ್ತೋ ಹಂಗೆ ಬರುತ್ತೆ ಅಷ್ಟೇ. ಪರಮಾತ್ಮ ಸೃಷ್ಟಿ ಮಾಡೋದು ಹೀಗೆ ಮಾಡಿಲ್ಲ ಅನ್ಕೊಂಡ್ಬಿಟ್ಟಿರ. ಆಮೇಲೆ ಅದನ್ನೇ ಇಷ್ಟೊತ್ತು ಹೇಳ್ತಾ ಇರೋದು ಮಂತ್ರದಲ್ಲಿ. ಅಜಾತಿವಾದದಲ್ಲಿ ಆತ್ಮನು ಹುಟ್ಟಿಲ್ಲ, ಆತ್ಮನಿಂದ ಹುಲ್ಲು ಕಡ್ಡಿ ಹುಟ್ಟಿಲ್ಲ. ಹೇಗಿದೆ? ಎಷ್ಟೋ ಜನ ಸ್ವಾಮಿ ಕನಸಿನಲ್ಲಿ ನಿಜವಾಗ್ಲೂ ಸತ್ಯವಾಗಿರುತ್ತಲ್ಲ, ಅಲ್ಲಿ ನಾವೇ ಸೃಷ್ಟಿ ಮಾಡ್ಕೊಂತೀವಲ್ಲ ಅಂತ. ಹೌದಾ? ಕನಸನ್ನ ನೀನ್ ಸೃಷ್ಟಿ ಮಾಡ್ಕೊಂತೀಯ? ಓಹೋ, ಇಲ್ಲಿ ಎಚ್ಚರದಲ್ಲಿ ಒಂದು ಹುಲ್ಕಡ್ಡಿ ಕೊಡ್ತೇನೆ, ಸೃಷ್ಟಿ ಮಾಡಿಬಿಟ್ಟು ಮಾಡು ನೋಡ. ನಿನಗೆ ಬೇಕಾದಷ್ಟು ವರ್ಷ ಕೊಡ್ತೇನೆ, ಉಪಾಧಿಗಳಿಗೆ ಏನು ಉಪಯೋಗಿಸ್ಕೊಂತೀಯ ಮಾಡು, ಸೃಷ್ಟಿ ಮಾಡಿ ನೋಡ. ಆಗತ್ತ? ಎಚ್ಚರದಲ್ಲೇ ಆಗಲ್ಲ ಅಂದಮೇಲೆ ಕನಸು ನೀನೇ ಹೇಳ್ತೀಯ ಅಥವಾ ಎಲ್ಲ ಹೊಡೆದಾಗ್ತೀಯ. ಆದ್ರಿಂದ ಎಲ್ಲೂ ಸೃಷ್ಟಿ ಆಗಿಲ್ಲ. ಇದನ್ನ ತಗೊಂಡ್ಬರ್ತಾರಪ್ಪ ಈ 20ನೇ ಮಂತ್ರದಲ್ಲಿ. ಅಜಾತವೂ ಅಮೃತವೂ ಆಗಿರುವ ಭಾವ ಮರ್ತ್ಯವನ್ನ ಹೇಗೆ ಹೊಂದೀತು?
ಆತ್ಮನೂ ಸಾಯುವುದಿಲ್ಲ, ಹುಟ್ಟೋದಿಲ್ಲ. ಆತ್ಮನಿಂದಲೂ ಇವು ಯಾವುದು ಹುಟ್ಟೋದಿಲ್ಲ. ಹುಟ್ಟಿದ್ರೆ ನಮ್ಮ ಸಾಯೋದಿಕ್ಕೆ, ಬದಲಾವಣೆ ಆಗೋದಿಕ್ಕೆ ಇಷ್ಟು ತಗೊಂಡೋಗ್ತಾರೆ ನೋಡ್ರಿ. ಈಗ ಭಾಷ್ಯದಲ್ಲಿ ಏನ್ ಬರೆದಿದ್ದಾರೆ, ಉಪನಿಷತ್ಗಳನ್ನ ವ್ಯಾಖ್ಯಾನ ಮಾಡೋರು ಈ ಬ್ರಹ್ಮವಾದಿಗಳು ಕೆಲವರು ಇರ್ತಾರೆ ನೋಡ್ರಿ. ಇವರು ವ್ಯಾಖ್ಯಾನ ಮಾಡಿರ್ತಾರಲ್ಲ ಅವರು ಇಲ್ಲಿ ವ್ಯಾಖ್ಯಾನಕಾರರು ಅಂತಂದ್ರೆ ಪಂಚಪಾದಿಕ ಭಾಮತಿಕಾರರಲ್ಲ. ಚೆನ್ನಾಗಿ ತಿಳ್ಕೊಳ್ರಿ. ಗೌಡಪಾದರಿಗೆ ಈ ಅಡ್ರೆಸ್ಸೇ ಗೊತ್ತಿಲ್ಲ. ಶಂಕರಾಚಾರ್ಯಗಿಂತ ಹಿಂದಿನವರಿದ್ರು. ಸುರೇಶ್ವರ ಆಚಾರ್ಯರು ಆದ್ಮೇಲೆ ಬ್ರಹ್ಮವಾದಿಗಳು ಅಂದ್ರೆ ಅಲ್ಲೂ ಅದ್ವೈತದವರೇ ಎಲ್ಲರೂ. ಅವರು 3 ಥರ ಇದ್ರು ಗೊತ್ತಲ್ವಾ? ಔಡುಲೋಮಿ ಮತ್ತೆ ಅಕೃಷ್ಣಕರು, ಇನ್ನೊಂದು ಯಾವುದೋ ಒಂದಿದೆ. ಒಟ್ಟು 3 ಜನ. ಇವರು ಕೂಡ ಸತ್ಮ ಸ್ವರ್ಗಕ್ಕೆ ಹೋಗೋದು, ಮತ್ತೆ ಭೇದ ಅಭೇದ ಹಿಂಗೆಲ್ಲ ಹೇಳ್ತಾರೆ. ಆ ಬ್ರಹ್ಮವಾದಿಗಳು ಅಂದ್ರೆ ಅವ್ರನ್ನ ತಗೋಬೇಕು. ಇಲ್ಲಿ ವ್ಯಾಖ್ಯಾನಕಾರರು ಅಂದ್ರೆ ಪಂಚಭಾದಿಕನ ತಗೊಂಡ್ಬಿಟ್ಟಿರ. ಇದು ಅದಲ್ಲ ಇಲ್ಲಿ. ಆದ್ರೆ ಕಾರಿಕೆನಲ್ಲಿ ಹೇಳುವಾಗ ಸ್ವಾಮಿಗಳು ಅವ್ರದ್ದು ಸೇರಿಸ್ಕೊಂತಾರೆ. ಬಟ್ ಇಲ್ಲಿ ಭಾಷ್ಯದಲ್ಲಿ ಅಡ್ರೆಸ್ ಇಲ್ಲ, ಸೊಲ್ಲಿಲ್ಲ. ನೀವು ಭಾಷ್ಯ ತಗೊಂಡಾಗ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ವಿದ್ಯಾರಣ್ಯರ ಅಡ್ರೆಸ್ಸೇ ಇಲ್ಲ ಇಲ್ಲಿ. ಅವರೆಲ್ಲ ಆಮೇಲೆ ಬಂದವರು, ಹೇಳಿದ್ನಲ್ಲ 15-16ನೇ ಶತಮಾನದಲ್ಲಿ ಬಂದವರು. ಆದ್ದರಿಂದ ಇಲ್ಲಿ ಅವ್ರು ಹೇಳೋದೇನು ಅಂದ್ರೆ, ಕೆಲವರು ವಾದಿಗಳು ಏನ್ ಹೇಳ್ತಾರೆ, ಅವರು ಅಜಾತವೇ ಆಗಿರುವ ಆತ್ಮತತ್ವಕ್ಕೆ ಸ್ವಭಾವದಿಂದ ಅಮೃತವಾಗಿರುವ ಆತ್ಮತತ್ವಕ್ಕೆ ಜಾತಿಯನ್ನೆಂದರೆ ನಿಜವಾಗಿ ಹುಟ್ಟನ್ನ ಒಪ್ಪಿರುವರಲ್ಲ. ಅವರ ಮತದಲ್ಲಿ ಹುಟ್ಟಿದ್ದಾದರೆ ಅದು ಅವಶ್ಯವಾಗಿ ಮರ್ತ್ಯವನ್ನ ಹೊಂದಿಯೇ ತೀರುವುದು. ಹಾಗೆ ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂದ್ರೆ, ಅಕಸ್ಮಾತ್ ಆತ್ಮನು ಸ್ವಭಾವದಿಂದ ಹುಟ್ಟಿದ್ರೆ, ಹಿಂದೆ ಸೃಷ್ಟಿ ವಿಚಾರ ಹೇಳುವಾಗ ಅಲ್ಲಿ ಒಂದು 6-7 ಥರ ಸೃಷ್ಟಿಗೆ ಕೆಲವು ಕಾರಣಗಳು ಕೊಟ್ಟರು. ಆತ್ಮನು ಯೋಚನೆ ಮಾಡಿ ಅವನು ಅನೇಕವಾಗಬೇಕು, ಅವನಿಗೆ ಭಯ ಆಯ್ತು ಅಂತೇನೋ ಹಿಂಗೆಲ್ಲ ಹೇಳ್ತಾರೆ. ಆತ್ಮನಿಗೆ ಭಯ ಆಯ್ತು, ಅವನು ಒಬ್ಬನೇ ಇದ್ದಾನೆ, ಹಿಂಗೆಲ್ಲ ಚಿಂತನೆ ಮಾಡಿ ಸ್ವಲ್ಪ ಜ್ಞಾಪಕ ಮಾಡಿಕೊಡ್ರೆ. ಆ ಥರದ್ದು ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಕಾಲವೇ ಸೃಷ್ಟಿ ಮಾಡ್ಬಿಡ್ತು ಅಂತ ಕಾಲದ ಮೇಲೆ ಹಾಕ್ತವ್ರು. ಇನ್ನು ಕೆಲವರು ವಿಭೂತಿ, ಪರಮಾತ್ಮನ ವಿಭೂತಿಯಪ್ಪ, ಅವ್ನಿಗೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹಿಂಗೆಲ್ಲ ಹೇಳ್ಕೊಂಬಂದ್ರು. ಹಾಗೆ ಅಂತ ಇಲ್ಲಿ ತಗೊಂಡು ಅಲ್ಲ ಅಂತ ಹೇಳ್ತಾರೆ. ಸ್ವಭಾವದಿಂದ. ಆತ್ಮನ ಸ್ವಭಾವ ಏನು? ಇರುವ ಅರಿವು ಆನಂದ. ಅವನು ಯಾವುದರಿಂದಲೂ ಹುಟ್ಟಲ್ಲ, ಅವನಿಂದ ಯಾವುದು ಹುಟ್ಟಲ್ಲ. ನೀವು ಸ್ವಭಾವ ಅಂತ ತಗೊಂಡ್ರು ಅದೇ ಹೊಂದೋದು. ಆದ್ದರಿಂದ ಆ ಆತ್ಮ ತಿನ್ನೊಂದೇನು ಸ್ವಭಾವ ಅಂದ್ರೆ ಅವನ ಅಮೃತ ಸ್ವರೂಪ, ಆನಂದ ಸ್ವರೂಪ. ಹಾಗೆ ಅದು ಹೊಂದೋದಿಲ್ಲ ಅಂತ ಹೇಳ್ತಾ ಇರ್ತೀವಿ. ಆ ಅಜಾತೀಯವಾಗಿ ಅಮೃತವಾಗಿರುವ ಸ್ವಭಾವದಿಂದ ಸದ್ರೂಪನಾಗಿರುವ ಆತ್ಮನ ಸ್ವಭಾವದಿಂದ ಅಜಾತನು ಅಮೃತನು ಆಗಿರುವವನಾದ್ದುಕೊಂಡೆ ಹೇಗೆ ಅಂತ ಅಂದ್ರೆ, ಅಜಾತವಾಗಿ ಅಮೃತವಾಗಿರುವ ಸದ್ರೂಪವಾದ ಪರಮಾತ್ಮನ ಅವನ ಸ್ವಭಾವವೇ ಹಾಗೆ. ಅವನು ಹೇಗೆ ಮರ್ತ್ಯವನ್ನು ಹೊಂದ್ತಾನೆ? ಸಾಧ್ಯವೇ ಇಲ್ಲ ಅಂತ. ಅವನು ವಿರುದ್ಧವಾಗಿರೋದು ಹೇಗೆ ಹೊಂದುತ್ತಾನೆ ಅಂದ್ರೆ, ದೃಷ್ಟಾಂತ ಕೊಟ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಬೆಂಕಿ ಯಾವಾಗ ತಣ್ಣಗಿರುತ್ತೆ ಹೇಳ್ರಿ? ಯಾವಾಗ? ಸ್ವಾಮಿ ಇವಾಗ ಕಲಿಯುಗ ಸ್ವಲ್ಪ ಬೆಚ್ಚಗಾಗಿದೆ, ಹಿಂದೆ ಸತ್ಯಯುಗದಲ್ಲಿ ತಣ್ಣಗಿತ್ತು ಹೇಳ್ರಿ ನೋಡೋಣ. ತ್ರೇತಾಯುಗದಲ್ಲಿ ತಣ್ಣಗಿತ್ತು ಹೇಳ್ರಿ ನೋಡೋಣ. ಐಸು ಬಿಸಿ ಆಯ್ತು ಹೇಳ್ರಿ. ಸೂರ್ಯನ ಜೊತೆ ಕತ್ಲೆ ಇತ್ತು ಹೇಳ್ರಿ. ಹೊಂದೋದಿಲ್ಲ, ಅದು ಸ್ವಭಾವ. ಆದ್ದರಿಂದ ಇದು ಹೊಂದೋದಿಲ್ಲ. ನೆಕ್ಸ್ಟ್ ಏನ್ ಮಾಡಿದ್ರು? 21ನೇ ಮಂತ್ರದಲ್ಲಿ ಅಮೃತವು ಮರ್ತ್ಯವಾಗುವುದಿಲ್ಲ, ಮರ್ತ್ಯವು ಅಮೃತ ಆಗುವುದಿಲ್ಲ. ಈ ಪ್ರಕೃತಿ
ಅದು ಬದಲಾವಣೆ ಆಗೋದಿಲ್ಲ. ಹಾಗಾಗಿ ಪ್ರಕೃತಿ ಅಂತ ತಗೊಂಡಿದ ತಕ್ಷಣ ಮತ್ತೆ ನೀವು ಇದು ತಗೊಂಡ್ಬಿಟ್ಟಿದ್ರೆ ಈ ಪ್ರಕೃತಿ ಅನ್ಯಥಾ ಭಾವವು ಹೇಗೂ ಆಗೋದಿಲ್ಲ. ಸುಮ್ಮನೆ ನಾವು ಹೇಳ್ತೀವಲ್ಲ, ನೇಚರ್ ಹಿಂಗೆ ಚೇಂಜ್ ಆಗೋದಿಲ್ಲ. ಅಂದರೆ ಬೆಂಕಿ ಸುಡೋದು ತನ್ನ ಸ್ವಭಾವವನ್ನು ಕಳ್ಕೊಳ್ಳಲ್ಲ, ಐಸು ಬಿಸಿ ಯಾವತ್ತೂ ಆಗೋದಿಲ್ಲ. ಹಾಗೆ ಆತ್ಮನು ಅಂದರೆ ಅದರ ಸ್ವಭಾವ ಎರವು, ಅರಿವು, ಆನಂದ ಮತ್ತು ಅಮೃತ. ಅದು ಯಾವಾಗ ಮೃತ್ಯು ಆಗುತ್ತೆ? ಹುಟ್ಟಿತು ಅಂತಂದ್ರೆ ಮತ್ತೆ ಅದು ಸಾಯಿತು ಅಂತ ಆಗ್ಬೇಕು. ಒಪ್ಕೊಂತೀರಾ? ಆಗೋದಿಲ್ಲ. ಹೋಗ್ಲಿ, ಮರ್ತ್ಯವು ಅಮೃತ ಆಗುತ್ತ? ಆಗುತ್ತಿಲ್ಲ. ಜೀವನು ಎಂದಾದ್ರೂ ಅಮೃತವಾಗ್ತಾನ? ಹಾವು ಎಂದಾದ್ರೂ ಹಗ್ಗ ಆಗುತ್ತ? ಅಕಸ್ಮಾತ್ ನಿಜವಾಗ್ಲೂ ಆಗ್ಬಿಟ್ಟಿದೆ ಅಂದ್ರೆ ಹಂಗಾಗ್ಬೇಕು. ಹಂಗಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಮತ್ತೇನು ತಪ್ಪಾಗಿ ತಿಳ್ಕೊಂಡಿದ್ದೀಯ ನೀನು ಅಷ್ಟೇ. ಇದೊಂದು ಬಿಟ್ಟರೆ ಇನ್ಯಾವುದೂ ಹೊಂದಲ್ಲ. ತುಂಬ ಇಂಪಾರ್ಟೆಂಟ್. ಯಾಕೆಂದ್ರೆ ಇರೋದು ಒಂದೇ, ಎರಡಾಗಕ್ಕೆ ಸಾಧ್ಯ ಇಲ್ಲ. ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ನೋಡ್ರಿ. ಏಕೆಂದರೆ ಲೋಕದಲ್ಲಿ ಅಮೃತವಾಗಿರೋದು ಮರ್ತ್ಯ ಆಗುತ್ತೇನೋ? ಆಗೋದಿಲ್ಲ. ಅಮೃತ ವಿಷ ಆಗುತ್ತೇನೋ? ವಿಷ ಆಗುತ್ತೆ. ವಿಷ ಅಮೃತವಾಗುತ್ತೇನೋ ಯಾವಾಗಲಾದ್ರೂ? ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅಂದ್ರೆ ತನ್ನ ಸ್ವಭಾವಕ್ಕೆ ಬೇರೆ ತರ ಆಗೋದು ಯಾವತ್ತೂ ಆಗೋದಿಲ್ಲ. ಬೆಂಕಿಗೆ ತಣ್ಣಗಾಗೋದು ಯಾವತ್ತಾದ್ರೂ ಆಗುತ್ತೇನೋ? ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ದೃಷ್ಟಾಂತ ಕೊಟ್ಟರು. ಆಗೋಯ್ತದು 21ನೇ ಮಂತ್ರದ್ದು. ಇನ್ನು 22ನೇ ಮಂತ್ರದಲ್ಲಿ ಯಾವನ ಮತದಲ್ಲಿ ಸ್ವಭಾವದಿಂದ ಅಮೃತವಾದ ಭಾವವು ಮರ್ತ್ಯವನ್ನ ಹೊಂದುವುದು. ಅಕಸ್ಮಾತ್ ಯಾರ ಮತದಲ್ಲಿ, ನೀವು ಯಾರ, ನಮ್ಮ ಅದ್ವೈತ ಮತದಲ್ಲಿ ಆಗೋದಿಲ್ಲ. ನಾವು ಅಜಾತವಾದಿಗಳು. ಆದ್ರಿಂದ ಯಾರ ಮತದಲ್ಲಿ ನೀವು ಹೇಳೋ ಪ್ರಕಾರ ಬೇರೆಯವ್ರ ತರ ಸ್ವಭಾವದಿಂದ ಅಮೃತ ಭಾವ ಮರ್ತ್ಯ ಹೊಂದುತ್ತೆ ಅಂತಂದ್ರೆ, ನಿಮ್ಮ ಇದರಲ್ಲಿ ಬೆಂಕಿ ತಣ್ಣಗಿದೆ ಅಂತ ನೀವು ಒಪ್ಕೋಬೇಕು. ಆಗ ಅವನ ಮತದಲ್ಲಿ ಕೃತಕವಾಗಿ ಅಮೃತವಾದ್ದು ನಿಶ್ಚಲವಾಗಿ ಹೇಗೆ ನಿಲ್ಲುವುದು? ಅಮೃತ ಆಗಿದ್ದು ಅಮೃತ ಅಂತ ಹೇಳಕ್ ಬರಲ್ಲ, ಅದು ವಿಷ ಆಗ್ಬಿಡುತ್ತೆ. ಆಮೇಲೆ ನಿಮ್ಮದ್ರಲ್ಲಿ ಕಿತ್ಕೊಂಡು ಹೋಗಿತ್ತು ಅಂತ ಹೇಳ್ತಾರೆ 22ನೇ ಮಂತ್ರ. ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಭಾಷ್ಯದಲ್ಲಿ. ಯಾವ ವಾದಿಯ ಮತದಲ್ಲಿ, ನಮ್ಮ ಮತ ಅಲ್ಲ, ಅಮೃತವಾಗಿರುವ ಭಾವವು ಮರ್ತ್ಯವನ್ನು ಹೊಂದುತ್ತದೆಯೋ, ಸುಡೋ ಬಿಸಿ ತಣ್ಣಗಾಗುತ್ತೆ ಅಂತ ಯಾರ ಮತದಲ್ಲಿ ಹೇಳ್ತಾರೋ ಅದು ನಿಜವಾಗಿ ಹುಟ್ಟುತ್ತದೆಯೋ? ಅದಾಗುತ್ತಾ? ಹಂಗೆ ಆಗಕ್ಕೆ ಸಾಧ್ಯ ಇದೆಯಾ? ಮತ್ತು ನಿಜವಾಗಿ ಹುಟ್ಟುತ್ತೇನೋ ಅವ್ರದ್ರಲ್ಲಿ? ನೀವು ಜೀವ ಹುಟ್ಟು ಪ್ರಪಂಚ ಹುಟ್ಟು ಅಂತೀರಲ್ಲ, ಆಗೋದಿಲ್ಲ. ಆದ್ದರಿಂದ ಇಲ್ಲಿ ನಿಜವಾಗಿ ಹುಟ್ಟಿದೆ ಅನ್ನೋದ ಖಂಡಿಸೋದಕ್ಕೋಸ್ಕರ ಬಂದಿದೆ. ಮತ್ತು ನೀವು ವೇದಾಂತಿಗಳು ನೀವೇನು ಹೇಳ್ತೀರ ಸ್ವಾಮಿ ಅಂದ್ರೆ ಗಡ್ಡ ಅಂತೆ ಕಂತೆ ಹೇಳ್ಬಿಡ್ತೀವಿ. ಮಾಯೆ ನೋಡು ನಮ್ದು ಹೆಂಗಿದೆ. ನಾವು ಹೇಳ್ತೀವಿ ಸೃಷ್ಟಿಯಿಂದ ಮಾಯೆ, ಅಲ್ಲಿ ಮಾಯೆ ಅಂತ ತಗೊಂಡ್ಬಂದ್ಬಿಡ್ತೀವಿ. ಇದೇನು ಥಿಯರಿನ ಅನುಭವದಲ್ಲಿ ತೋರಿಸ್ಲ? ಕನಸಿನಲ್ಲಿದ್ದಾಗ ಎಷ್ಟು ಸತ್ಯವಾಗಿತ್ತು. ಎದ್ದಿದ ತಕ್ಷಣ ನೀನೇ ಹೊಡೆದಾಗ್ತೀಯಲ್ವ? ಅದಕ್ಕೇನು ಶಾಸ್ತ್ರ ಬೇಕೇನೋ? ಗುರು ಬರ್ಬೇಕೇನೋ? ಏಪ್ಪ ಕನಸು ಕಂಡಿದ್ದೀಯಲ್ಲ ಅವೆಲ್ಲ ಸುಳ್ಳು ಕಣೋ ಅಂತ ಹೇಳಕ್ಕೆ ಶಾಸ್ತ್ರ ಬರ್ಬೇಕಾ? ಗುರು ಬರ್ಬೇಕಾ? ನಾವು ಎದ್ದಿದ ತಕ್ಷಣ ನಾನೇ ಛೀ ಏನ್ ನನಗೆ ಅಷ್ಟು ಅಲ್ಲಾಡಿಸ್ಬಿಡ್ತಲ್ಲ, 12 ವರ್ಷ ಭಿಕ್ಷೆ ಎತ್ತುತ್ತಾ ಇದ್ದ ಮಾಡ್ಬಿಡ್ತಲ್ಲ ಅಂತ ಅವನ ಸೈನಿಕರಿಗೆ ಹೇಳೋದು ನೋಡ್ರಿ. ಹೇ ಕಳಸೋಳೆ ಮಕ್ಕಳ, ನಾನು ಭಿಕ್ಷೆ ಎತ್ತಕ್ಕೆ ಯಾಕೋ ಬಿಟ್ರಿ ಅಂತ ಕೇಳ್ತಾರ. ಅವ್ರಿಗೆ ಏನು ಅರ್ಥ ಆಗ್ಬೇಕು? ಇದು ಹಾಸ್ಯವಾಗಿ ಇಟ್ಕೊಂಡ್ರೆ ಮರಿಯಲ್ಲ ಅಂತ ಅಷ್ಟೇ. ಇನ್ನೇನು ನೋಡ್ರಿ, ಸ್ವಭಾವ ಯಾವತ್ತು ಚೇಂಜ್ ಆಗಲ್ಲ. ಇಮ್ಮಿಡಿಯೇಟ್ ಆಗಿ ಶಾಸ್ತ್ರ ಹೇಳಿದ ನಮ್ಮ ಅನುಭವದಲ್ಲಿ ಟಕ್ ಅಂತ ಅಲ್ಲೇ ತೋರಿಸ್ಬಿಡ್ತಾರೆ. ನಂಬ್ಕೊಳ್ಳೋದಲ್ಲ. ಇದಕ್ಕಿಂತ ಇನ್ನೇನ್ ಬೇಕು? ನಿದ್ರೆ ನೋಡ್ಕೊಳ್ರಿ, ಮುಗಿದೋಯ್ತು. ನೀವು ಭಾಷ್ಯ ಓದ್ರಿ, ಶಂಕರಾಚಾರ್ಯರು ಕೂಡ ಅಲ್ಲಲ್ಲಿ ನಿದ್ದೆ ಕನಸು ತೋರಿಸ್ತಾರೆ. ಸ್ವಾಮಿಗಳು ಅಂತೂ ಅದು ಬೇಕಾದಷ್ಟು ಕಡೆ ತೋರಿಸ್ತಾರೆ. ನಿಮ್ಗೆ ಇದು ಅರ್ಥ ಆಯ್ತು ಅಂದ್ರೆ ನೀವು ಎಲ್ಲಾ ಕಡೆ ಅದನ್ನು ಸೇರಿಸ್ಕೊ. ಈಗ ನೋಡ್ರಿ, ಪ್ರತಿಭಾ ಅವರೆಲ್ಲ ಹೋಗಿದ್ರೆ ಅದು ಏನು ಹೇಳಿದ್ರು ಎಚ್ಚರ ಕನಸು ನಿದ್ದೆ 3ಕ್ಕೂ ಹೋಲ್ಸ್ಕೊಳ್ಳೋದು ಹಿಂಗ್ ಬಂದ್ಬಿಡುತ್ತೆ ನಮ್ಗೆ ಸಹಜವಾಗಿ. ಅದೇ ಮಾಡ್ಬೇಕಾಗಿರುತ್ತೆ.
ಹುಟ್ಟುವುದಕ್ಕೆ ಮೊದಲು ಆ ವಸ್ತು ಸ್ವಭಾವದಿಂದ ಅಮೃತವಾಗಿರುತ್ತದೆ ಎಂಬ ಪ್ರಜ್ಞೆ ಸುಳ್ಳು. ಸ್ವಾಮಿ, ಅದು ಹುಟ್ಟೋದಕ್ಕೆ ಮೊದಲು ಅಮೃತವಾಗಿತ್ತು, ಈಗ ಮರ್ತ್ಯವಾಗಿದೆ. ಹೇಳ್ರಿ ನೀವು. ಹುಲಿ ಮೇಕೆ ಆಗಿತ್ತು, ಹೇಳ್ರಿ ನೋಡಿ. ಆಗೋದಿಲ್ಲ. ಸ್ವಭಾವ ಎಲ್ಲಾದ್ರೂ ಬದಲಾವಣೆ ಆಗುತ್ತಾ? ಆ ಸ್ವಾಮಿ, ಬೆಂಕಿ ಇವಾಗ ಸುಡ್ತಾ ಇದೆಯಲ್ಲ, ಅದು ಹುಟ್ಟಕ್ ಮೊದಲು ತಣ್ಣಗಿತ್ತು, ಹೇಳಿ ನೋಡೋಣ. ನೀವು ಏನು ಹೇಳಕ್ ಬರಲ್ಲ. ಆದ್ದರಿಂದ ನೀವು ಬೇರೆ ಅರ್ಥ ಏನು ಮಾಡಕ್ ಬರಲ್ಲ. ಅಷ್ಟೇ. ಏನ್ ಮತ್ತೆ ಹುಟ್ಟಿಲ್ಲ ಅಷ್ಟೇ, ಅದೊಂದೇ. ಮತ್ತೆ ತೋರ್ತಾ ಇದೆಯಲ್ಲ ಎಚ್ಚರದ್ರಲ್ಲಿ, ಮತ್ತೆ ಇವೆಲ್ಲ ಅಂತಂದ್ರೆ, ಕನಸಿನಲ್ಲಿ ತೋರ್ತಾ ಇದೆಯಾ ಅಂತಂದ್ರೆ ಮತ್ತೆ ಏನಂತಾರೆ ಅದಕ್ಕೆ, ಮಾಯೆಯಿಂದ ಗಂಧರ್ವ ನಗರದ ತರ ಆಕಾಶದಲ್ಲಿ ಆ ಆನೇನ ಸೃಷ್ಟಿ ಮಾಡ್ದಂಗೆ, ಮೆಜಿಷಿಯನ್ ಸೃಷ್ಟಿ ಮಾಡ್ದಂಗೆ ಮುಗಿದೋಯ್ತು ಅಂತ ಹೇಳಿ ತೋರಿಸ್ತಾರೆ. ಮತ್ತೆ ನಿನ್ನ ಅನುಭವ ಬೇಕಾ, ಕನಸನ್ನು ಚೆಕ್ ಮಾಡಿ, ಮುಗಿದೋಯ್ತು. ಹಂಗೆ ಹೇಳ್ತಾರೆ, ಬೇರೆ ದಾರಿ ಇಲ್ಲ. ಅಮೃತವಾಗಿರುತ್ತದೆ ಎಂಬ ಪ್ರತಿಜ್ಞೆಯು ಸುಳ್ಳಾಗುತ್ತೆ. ಅಂದ್ರೆ ಈ ಜೀವಪ್ಪ ಹುಟ್ಟಕ್ ಮೊದಲು ಅಮೃತವಾಗಿರುತ್ತೆ ಅಂತ. ಅದ ಅಮೃತವೇ, ನೀನು ಹೇಳು ಬಿಡು. ಇದು ಹುಟ್ಟೇ ಇಲ್ಲ, ಇಲ್ಲಿ ಏನ ಪ್ರಶ್ನೆ ಎತ್ತತೀಯ? ಆದ್ದರಿಂದ ಅಮೃತವಾಗಿರ್ತದೆ. ಅದು ನಿಶ್ಚಲವಾಗಿ ಅಮೃತ ಸ್ವಭಾವದಿಂದ ಹೇಗೆ ನಿಂತ್ಕೊಂಡಿರುತ್ತೆ. ಅಮೃತದಿಂದ ಇದು ಅಮೃತ ಅಂತ ಹೇಳ್ತೀರಾ, ಮತ್ತೆ ಜೀವಪ್ಪ ಯಾಕೆ ಸಾಯ್ತಾನೆ? ಉಪಾಧಿ ಇಲ್ದಂಗಾಗತ್ತೆ. ಮತ್ತೆ ಪೂರ್ಣಮದಂ ಪೂರ್ಣಮಿದಂ, ಈ ಮಂತ್ರಕ್ಕಿನ್ ಹೇಗೂ ಅರ್ಥ ಮಾಡುತ್ತಾರಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಒಂದೊಂದು ಮಂತ್ರವನ್ನು ಈಗ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗಕ್ಕೆ ಶುರುವಾಗಿ. ಪೂರ್ಣಮದಂ, ಗಾಢ ನಿದ್ರೆಯಲ್ಲಿರೋದು ಪೂರ್ಣ. ಪೂರ್ಣಂ ಇದಂ, ಇದಂ ಅಂದ್ರೆ ಯಾವುದಿಲ್ಲ, ಎಚ್ಚರ, ಕನಸು ಮತ್ತು ಇವನ್ ನಿದ್ದೆಯಲ್ಲಿ ಇರೋದು ಪೂರ್ಣ. ನಿದ್ದೆಯಲ್ಲಿ ಇರೋದು ನಾವು ನೋಡ್ಕೊಂಡ್ಬಿಟ್ವಿ. ಎಚ್ಚರ ಕನಸುಗಳಲ್ಲಿ ಇರೋದೇನು, ಇದು ಪೂರ್ಣ. ಎಚ್ಚರ ಕನಸದಲ್ಲಿ ಇರೋದು ಪೂರ್ಣ ಅಂತ ಹೇಳ್ತೀನಿ. ಹೇಗೆ? ಯಾರಾದ್ರೂ ಉತ್ತರ ಕೊಡ್ಬೇಕು ಬೇಗ. ಎಚ್ಚರ ಕನಸದಲ್ಲಿರೋದು ಪೂರ್ಣ, ಅದು ಪೂರ್ಣ. ಪೂರ್ಣಮದಂ ಪೂರ್ಣಂ ಇದಂ. ಎಚ್ಚರ ಕನಸು ತಗೊಂಡ್ರೆ ಆಗೋಯ್ತು. ಇದು ಪೂರ್ಣ ಅಂತ ಹೇಳ್ತಾ ಇದ್ದಾರೆ, ಹೇಗೆ ಅಂತ ನನ್ನ ಪ್ರಶ್ನೆ. ಸಾಕ್ಷಿ ಆತ್ಮ ಅನ್ನ ತಗೋತೀರಿ. ಏನಮ್ಮ? ಸಾಕ್ಷಿ ಇರೋದು, ಸಾಕ್ಷಿನ ತಗೋತೀರಿ ನಾವು. ಈ ಶರೀರ ಆತ್ಮನಲ್ಲಿ ಇರ್ತೀರಲ್ಲ, 19 ಮುಖಗಳು ನನಗಿದೆ. ಆದಿ ಭೌತಿಕವಾಗಿ 84 ಲಕ್ಷ ಜೀವರಾಶಿಗಳಿಗೆ ಆಯಾ ಇದಿದೆ. ಆದಿ ದೈವಿಕವಾಗಿ 14 ಲೋಕಗಳಿದೆ. ಅದೇನ್ ತಗೊಂತೀರ? ಇಲ್ಲಿ ಇದು ಪೂರ್ಣಂ ಅಂದ್ರೆ ಏನ್ ಅರ್ಥ ತಗೋಬೇಕು ಅಂತ ಪ್ರಶ್ನೆ ನಂದು. ಆತ್ಮನ್ನ ಕರೆಕ್ಟು. ಈಗ ಇದೆಯಲ್ಲ, ಇಲ್ಲಿ 19 ಮುಖಗಳು ನನಗಿದೆಯಲ್ಲ. ಆದಿ ಭೌತಿಕವಾಗಿ 84 ಲಕ್ಷ ಜೀವರಾಶಿಗಳಿಗೆ ಆಯಾ ಫಿಟಿಂಗ್ಸ್ ಇದೆಯಲ್ವಾ. ಆದಿ ದೈವಿಕವಾಗಿ ದೇವತೆಗಳಿಗೆ ಇಲ್ವೇನೋ? ಮತ್ತೆ ಹೆಂಗ್ ತಗೊಂತಿರಲ್ಲ ಅದು ಇದು ಪೂರ್ಣ ಅಂತ? ವಿರಾಟ್ ಸ್ವರೂಪನ ತಗೋತೀರಿ. ಎಲ್ರು ಆತ್ಮನು ವಿರಾಟ್ ಪೂರ್ಣ. ಎಲ್ಲರ ಒಳಗೂ ಹೊರಗೂ ಇರುವುದು ಆತ್ಮ ಒಬ್ಬನೇ ಅಲ್ವಾ ಸರ್? ಅಸ್ಸರಮ್ಮ, ಇಲ್ಲಿ ನನ್ನ ಪ್ರಶ್ನೆ ಪೂರ್ಣಂ ಅದಂ, ಅಲ್ಲಿ ಮೇಲ್ಗಡೆ ಪರಮಾತ್ಮನು ಪೂರ್ಣವಾಗಿದ್ದಾನೆ. ಇದು ಪೂರ್ಣ ಅಂತಂದ್ರೆ ಇಲ್ಲಿ ಪೂರ್ಣ ಹೇಗ್ ತಗೊಂತೀರಾ ಅಂತ ನನ್ನ ಪ್ರಶ್ನೆ. ಕಷ್ಟ ಇದೆಯಾ? ಫುಟ್ಬಾಲ್ ಒಳಗಡೆ ಇರೋ ಗಾಳಿ, ಹೊರಗಡೆ ಇರೋ ಗಾಳಿ ಎಲ್ಲ ನಾನೇ ಅದನ್ನ ಹೇಳ್ಬೋದಾ ಸರ್? ಅಸ್ಸರಮ್ಮ, ಇಲ್ಲಿ ಸ್ವಲ್ಪ ಸರ್ ಅಷ್ಟೇ. ಅದನ್ನ ಹೇಳ್ಕೊಳ್ರಿ. ಯಾರು ಹೇಳಿದ್ದು ಉಪಾಧಿಗಳು ಬಿಟ್ರಿ ಅಂತ? ನಾನು ಸರ್ ದಿವ್ಯಾ. ನೋಡ್ರಿ, ಅಷ್ಟೇ. ನಾ ಕಲ್ಪನೆ ಮಾಡ್ತಾರೆ, ಇದನ್ನ ಹೇಳ್ತಾರೆ ಅನ್ಕೊಂಡಿದ್ದೆ. ಇಲ್ಲಿ ನೀವು ಉಪಾಧಿಗಳು ಬಿಟ್ಟು ನೋಡಿ. ಸಾಕ್ಷಿ ಅಂದ್ರೂ ಅದೇ ಆಗುತ್ತಲ್ವಾ ಸರ್? ಸಾಕ್ಷಿ ಆಗೋದಿಲ್ಲ. ನೀವು ಆಗಲ್ಲ. ನಾನು ಎಷ್ಟೊಂದು ಸಾರಿ ಹೇಳಿದ್ದೀನಿ ಚೆನ್ನಾಗಿ. ನಾನು ನೋಡಿ, ಬೇರೆ ತರ ತಿರುಗಿಸಿದ ತಕ್ಷಣ ನಿಮ್ಗೆ ಆನ್ಸರ್ ಗೊತ್ತಾಗ್ಲಿಲ್ಲ.
ಕಲ್ಪನಾ ಬೇರೆ ತರ ಕೇಳಿದ್ರು. ಈಗ ಇಲ್ಲಿ ನೀವು ಏನ್ ನೋಡಿದ್ರು ಆತ್ಮ ಮೈನಸ್ ಉಪಾಧಿ. ಇಲ್ಲಿ ಆತ್ಮ ಇಲ್ವ ಎಚ್ಚರದಲ್ಲೇ? ಈಗ ನಮ್ಗಂತೂ ಸ್ಪಷ್ಟ ಆಗ್ಬಿಟ್ಟಿದೆ. ಯಾರನ್ನ ಕೇಳಿದ್ರು ಉತ್ತರ ಕೊಡ್ತೀವಿ ನಾವು, ಅನುಭವದಿಂದ ನೋಡ್ಕೊಂಡೆ ಕೊಡೋದು. ಈಗ ಎಚ್ಚರದಲ್ಲಿ ಆತ್ಮ ಇಲ್ವಾ? ಇದ್ದಾನೆ. ಕನಸಿನಲ್ಲಿ ಇಲ್ವಾ? ಇದ್ದಾನೆ. ನಿದ್ದೆಯಲ್ಲಿ ಇಲ್ವಾ? ಇದ್ದಾನೆ. ನಾನು ಹೆಂಗೆ ಅಂತ ಕೇಳಿದ್ರು ಅದಕ್ಕೂ ಉತ್ತರ ಕೊಡ್ತೀರಾ. ಈಗ ಪೂರ್ಣಂ ಅದಂ ಅಂದ್ಮೇಲೆ ಇದು ಪೂರ್ಣಂ ಅಂತ ಮಂತ್ರದಲ್ಲಿ ಹೇಳಿದ್ರು. ಮತ್ ನಾನೇನ್ ತಗೋಬೇಕು? ಆತ್ಮ ಮೈನಸ್ ಉಪಾಧಿ. ಇದು 19 ತೆಗೆದ್ರೆ ಆತ್ಮನೇ. ಕನಸಿನಲ್ಲೂ ಆತ್ಮ ಮೈನಸ್ ಉಪಾಧಿ 19 ನನಗೆ. ಇನ್ ನೀವು ಯಾರದ್ ಬೇಕಾದ್ರೂ ತಗೊಳ್ರಿ, ಅವ್ರವ್ರದ್ದು ಮೈನಸ್ ಉಪಾಧಿ. ಆತ್ಮ ಎಲ್ಲರಲ್ಲೂ ಬೇರೆ ಬೇರೆ ಇದ್ದಾನೇನೋ? ಒಬ್ಬನೇ ಆತ್ಮನು ಅಲ್ವಾ? ಗೊತ್ತು ನಮ್ಗೆ. ಇದು ಹೇಗೆ ಅಂತ ಕೇಳಿದ ತಕ್ಷಣ ಮೇಲ್ಗಡೆ ಸೂರ್ಯ ಚಂದ್ರ ಇರ್ತಾರೆ, ಆಕಾಶ ಇದೆ. ಇಲ್ಲಿ 100 ಬಕೆಟ್ ನೀರು ಇಡ್ತೀರಾ, 100 ಬಕೆಟ್ 100 ಸೂರ್ಯರು ಆಕಾಶ ಕಾಣುತ್ತೇನೋ? ಇದು ಈ ದೃಷ್ಟಾಂತ ಚೆನ್ನಾಗಿ ನೆನಪಾಗ್ಬೇಕು. ಇದು ಒಂದು ತುಂಬಾ ಚೆನ್ನಾಗಿ ಎಲ್ಲಿ ನೋಡಿದ್ರು ಇವಾಗ ಸದ್ಯಕ್ಕೆ ಈ ದೃಷ್ಟಾಂತಗಳನ್ನ ಕೊಡ್ತಾರೆ ಕಾರ್ಯಕ್ರಮ ಅಲ್ವಾ? ಅವರವರ ಕರ್ಮ ಫಲಗಳು ಅವರವ್ರಿಗೆ ಅನ್ನೋದಕ್ಕೆ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಬಕೆಟ್ನಲ್ಲಿ ಇವಾಗ ನೀವು 100 ಬಕೆಟ್ ಇಡ್ರಿ, 100 ಬಕೆಟ್ನಲ್ಲೂ ಆಕಾಶ ಮತ್ತೆ ಸೂರ್ಯ ನೀರು ಹಾಕಿರ್ಬೇಕು. ಆ ಬಕೆಟ್ನಲ್ಲಿ ನಮಗೆ ಸೂರ್ಯ ಕಾಣಿಸ್ಬೇಕು ಅಂದ್ರೆ ನೀರು ಎಷ್ಟು ಚೆನ್ನಾಗಿ. 100 ಬಕೆಟ್ ಇಟ್ರೆ ಈಗ 100 ಸೂರ್ಯರಿದ್ದಾರೇನೋ? ಹುಟ್ಟಿದ್ರೇನೋ? ಅವ್ರು ಹುಟ್ಟಿದ್ರೇನೋ ಹೋಗ್ಲಿ, ನನ್ನ ಪ್ರಶ್ನೆಗೆ. ಈಗ 100 ಸೂರ್ಯರು 100 ಬಕೆಟ್ನಲ್ಲಿ ಹುಟ್ಟಿದ್ರೆ ನಮ್ಗಿವಾಗ ಗೊತ್ತಾಗ್ಬಿಡುತ್ತೆ. ಆ ಥರ ದೃಷ್ಟಾಂತ ತಗೊಂಡಾಗ ಏಚೆ ಹುಟ್ಟಿಲ್ಲ, ಒಬ್ಬನೇ ರಿಫ್ಲೆಕ್ಷನ್. ಎಲ್ಲರಲ್ಲೂ ಅವದೇ ಆತ್ಮ ಇರೋದು. ಎಷ್ಟು ಸಿಂಪಲ್ ಆಗ್ಬೇಕು. ಈಗ ನೀವು ಮಡಿಕೆ ಸೃಷ್ಟಿ ಮಾಡಿದ ತಕ್ಷಣ ಅದರಲ್ಲಿ ಆಕಾಶ ಮತ್ತೆ ಸೂರ್ಯ ಕಂಡಿದ ತಕ್ಷಣ ಆಕಾಶ ಸೂರ್ಯ ಹುಟ್ಟದ ಅಂತ ಹೇಳ್ತೇರೇನೋ? ಹುಟ್ಟಿದ್ ಯಾವುದು? ಉಪಾಧಿ, ನನ್ನ ಶರೀರ. ಈ ಶರೀರ ಹುಟ್ಟಿದ ತಕ್ಷಣ ಆತ್ಮ ಹುಟ್ಟೇನೋ? ಹಿಂಗೆ ಎಷ್ಟು ಚೆನ್ನಾಗಿ ನೋಡ್ರಿ. ಈಗ ನಾನು ಈ ಶರೀರ ಈ ಒಂದು ಮಡಿಕೆನಲ್ಲಿ ತಗೊಂಡೋದೆ, ಆಕಾಶ ಮತ್ತೆ ಸೂರ್ಯ ಅಲ್ಲಿಗೆ ಹೋಯ್ತೇನೋ? ಅಲ್ಲಿಂದ ಇಲ್ಲಿಗೆ ತಂದೆ ಇಲ್ಲಿಗೆ ಬಂತೇನೋ? ಆಕಾಶ ಸೂರ್ಯ. ಆಕಾಶ ಎಲ್ಲಿಲ್ಲ, ಬರ್ಬೇಕೇನೋ ಹೋಗ್ಬೇಕೇನೋ? ಈಗ ನಾನು ಮಡಿಕೆನ ಹೊಡೆದಾಕ್ಬಿಟ್ಟೆ, ಆಕಾಶ ಸೂರ್ಯ ಸತ್ತೋದ್ರು ಇಲ್ಲ ಅನ್ರಿ ನೋಡೋಣ ನೀವು. ಇಲ್ಲ ಅನ್ನಲ್ಲ ನಾವು, ಚೆನ್ನಾಗಿ ಗೊತ್ತಾಗ್ತೀವಿ. ಮೆಲ್ಕ್ ಹಾಕ್ರಿ. ಈಗ ಒಂದರಲ್ಲಿ ನಾನು ಗಂಧ ಹಚ್ಚಿದೆ ಅಷ್ಟೇ, ಒಳ್ಳೆ ಪುಣ್ಯ ಮಾಡಿದ್ರೆ ಅದು ಗಂಧದ ವಾಸನೆ ಬರುತ್ತಲ್ಲಿ, ಅದು ಅವನಿಗೆ ಮಾತ್ರ. ಈಗ ಇನ್ನೊಂದ್ರಲ್ಲಿ ಸಗಣಿ ಹಚ್ಚಿದೆ, ಆಕಾಶ ಸೂರ್ಯಕ್ಕೆ ಆ ಸಗಣಿದು ಏನಾದ್ರು ಮೆತ್ಕೊಳ್ಳುತ್ತಾ? ಗಂಧ ಹಚ್ಚಿದ ತಕ್ಷಣ ಗಂಧದ ಒಳ್ಳೆ ವಾಸನೆ ಅಲ್ಲಿಗೆ ಹತ್ಕೊಳ್ಳುತ್ತೇನೋ? ಸೂರ್ಯ ಎಲ್ಲವನ್ನು ಒಟ್ಟಿಗೆ ಬೆಳಗ್ತಾ ಇರ್ತಾನೆ. ಸ್ವಾಮಿ ಇದು ಅರಮನೆ ಅಂತ ಹೇಳಿ ಸೂರ್ಯ ಸಂತೋಷ ಪಡ್ತಾನೇನೋ? ಸ್ವಾಮಿ ಇದು ಸ್ಲಮ್ಮು, ನನಗೆ ಗೊಬ್ಬು ನಾತ ಬರುತ್ತೆ ಅಂತ ಸೂರ್ಯ ಹೇಳ್ತಾನೇನೋ? ಸೂರ್ಯನ್ಗೆ ಏನೇನೋ ಆಗಲ್ಲ. ಅವನು ಎಲ್ಲರನ್ನು ಒಂದೇ ತರ ಬೆಳಕು ಕೊಡ್ತಾ ಇರ್ತಾನೆ. ಅದ್ರ ಕೆಳಗಡೆ ಇವನು ಸ್ಲಮ್ಮು, ಇವನು ಅರಮನೆ ಅಂತ ನಾವು ಮಾಡ್ಕೊಂಡಿದ್ದೀವಿ. ನೀವು ಅರಮನೆ ಮತ್ತೆ ಸ್ಲಮ್ ಕಟ್ಟಕ್ ಮೊದಲು ಅಲ್ಲಿ ಏನಿತ್ತು? ಏನಿಲ್ಲ, ಎಲ್ಲ ಒಂದೇ ಇದ್ದಿದ್ದು. ಹೇಗಿದೆ ನೋಡ್ರಿ. ಹೀಗೆ ದೃಷ್ಟಾಂತಗಳನ್ನ ಮೆಲ್ಕು ಹಾಕಿದ್ರೆ ಅದಕ್ಕೆ ಪೂರ್ಣಂ ಅದಂ ಪೂರ್ಣಂ ಇದಂ ಇಲ್ಲಿ ಅಷ್ಟಾಯ್ತಾ? ಪೂರ್ಣ ಪೂರ್ಣಮುದಚ್ಯತೆ. ಆ ಪೂರ್ಣದಿಂದ ಇದು ಪೂರ್ಣ ಆದ್ರೂ ಅದರಲ್ಲಿ ಕಡಿಮೆ ಆಗೋಲ್ಲ, ಇದರಲ್ಲಿ ಜಾಸ್ತಿ ಆಗೋದಿಲ್ಲ. ಹೇಗಿದೆ? ಪೂರ್ಣಂ ಅದಂ ಪೂರ್ಣಮಿದಂ ಪೂರ್ಣ ಪೂರ್ಣಮುದಚ್ಯತೆ. ಪೂರ್ಣಮೇವಾವಶಿಷ್ಯತೆ. ಅಷ್ಟೇ ಉಳಿದಿರ್ತೀವಿ, ಅಲ್ಲಿ ಕಡಿಮೆನೂ ಆಗಲ್ಲ, ಇಲ್ಲಿ ಜಾಸ್ತಿನ ಆಗಲ್ಲ. ಇದು ಯಾಕೆ ಹಿಂಗೆ ಹೇಳ್ಬೇಕು ಅಂತಂದ್ರೆ, ಅಲ್ಲಿ ಇಲ್ಲಿ ಎಲ್ಲಿ ಹೇಳ್ತೀವಿ ಸ್ವಾಮಿ? ಅಲ್ಲಿ ಇಲ್ಲಿ ಎಲ್ಲಿ ಹೇಳ್ತೀವಿ? ಪ್ರಶ್ನೆ ಕೇಳ್ತಾ ಇದ್ದೆ. ಎಲ್ಲಿ ಹೇಳೋದಿಲ್ಲ, ಎಲ್ಲಿಗೆ ಹೊಂದುತ್ತೆ? ಅಲ್ಲಿ ಪೂರ್ಣಮದಂ, ಇಲ್ಲಿ ಪೂರ್ಣಮಿದಂ. ಎಲ್ಲಿ ಹೇಳೋದು? ವಿಶ್ವಕ್ಕೆನಾ ಸರ್? ಆ ವಿಶ್ವ ಹಾಗಲ್ಲ. ಅಲ್ಲಿದೆ ಪೂರ್ಣಮದಂ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅದಕ್ಕೆ. ಸರಿ, ನೀವು ಸುಮ್ಮನೆ ಕಂಪ್ಯಾರಿಸನ್ ಇನ್ನೊಂದು ನೀವು ದೃಷ್ಟಾಂತ ಕೊಡ್ತಾ ಇದ್ದೀರಾ.
ಈಗ ಬ್ರಹ್ಮ ತತ್ವದಲ್ಲಿ ನಿಂತವನಿಗೆ ಅಲ್ಲಿ ಇಲ್ಲಿ ಅವನು ಕನ್ಸಿಡರ್ ಮಾಡ್ತಾನೆ, ನಾನು ಕನ್ಸಿಡರ್ ಮಾಡ್ತೇನೆ. ಯಾಕೆ? ತತ್ವದಲ್ಲಿ ನಿಂತಿಲ್ಲ. ನನಗಿದೆ ಅಲ್ಲಿ ಇಲ್ಲಿ. ನಿಜವಾಗ್ಲೂ ಅದ್ವೈತ ತತ್ವದಿಂದ ನೋಡಿದ್ರೆ ಅಲ್ಲಿ ಇಲ್ಲಿ ಅಡ್ರೆಸ್ ಇಲ್ಲ. ಇದೆಯಾ? ಆಕಾಶ ಅಲ್ಲಿರೋದು ಇಲ್ಲಿರೋದು ಬೇರೆ ಬೇರೆ ಇದೆಯೇನೋ? ಇರೋದು ಒಂದೇ ಆಕಾಶ. ನಾವು ಅರ್ಥ ಮಾಡ್ಕೊಳ್ದೆ ನಮ್ಗೆ ಹೆಂಗಿರ್ ನೋಡ್ರಿ, ತತ್ವದಲ್ಲಿ ನಿಲ್ದೇ ಇದ್ರೆ ನಮ್ಗೆ ಈ ದೃಷ್ಟಾಂತಗಳಿಗೆ ಆನ್ಸರ್ ಕೊಡುತ್ತೆ. ಅಲ್ಲಿ ಇಲ್ಲಿ, ಹೊರಗೆ ಒಳಗೆ, ಮುಂದೆ ಹಿಂದೆ, ಮೇಲೆ ಕೆಳಗೆ, ಎಡ ಬಲ, ಕಾರ್ಯ ಕಾರಣ, ಸ್ಥೂಲ ಸೂಕ್ಷ್ಮ, ಮತ್ತೆ ದೃಗ್ ದೃಶ್ಯ. ಎಲ್ಲಿರುತ್ತೆ ಸ್ವಾಮಿ ಇದು? ಎಲ್ಲಿರುತ್ತೆ? ಅವಸ್ಥೆ ಒಳಗೆ. ವ್ಯವಹಾರ ಅಷ್ಟೇ. ವ್ಯವಹಾರ ಅವಸ್ಥೆ ಒಳಗಡೆನೆ ವ್ಯವಹಾರ. ನಾವು ತತ್ವದಲ್ಲಿ ನಿಲ್ದೇ ಇರೋದ್ರಿಂದ ಈ ಶ್ಲೋಕ ಅಲ್ಲಿ ಇಲ್ಲಿ. ನೀವು ತತ್ವದಲ್ಲಿ ನಿಂತ ಮೇಲೆ ಅಲ್ಲಿ ಇಲ್ಲಿ ಇದೆಯಾ ನಿಮ್ಗೆ? ಮತ್ತು ಅದೇ ಥರ ಮಂತ್ರಗಳು ಕೂಡ ಅಮಂತ್ರವಾಗ್ಬಿಡುತ್ತೆ. ನಾವು ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಮಾಡಿರ್ತಾ ಇರೋದು. ಸರಿಯಾಗಿ ವಿಚಾರ ಮಾಡಿದ್ರೆ ಈಗಲೇ ಅದರಲ್ಲಿ ತಪ್ಪುಗಳು ಗೊತ್ತಾಗ್ಬಿಡುತ್ತೆ. ತತ್ವದಲ್ಲಿ ನಿಂತ್ರೆ ಯಾಕೆ? ಸುಮ್ಮನೆ ನೀವು ಇವುಗಳನ್ನ ಕಂಪೇರ್ ಮಾಡ್ತಾ ಇದ್ರೇನೆ ಅಲ್ಲಿ ಇಲ್ಲಿ ಸುಳ್ಳು. ಅದು ವ್ಯವಹಾರ ದೃಷ್ಟಿಯಿಂದ ಹೇಳಿರೋದು, ಕಿತ್ತೋಯ್ತು. ನೀವು ತತ್ವದಲ್ಲಿ ನಿಂತ ಮೇಲೆ ಪೂರ್ಣಮದಂ ಪೂರ್ಣಮಿದಂ ಹೇಳ್ರಿ ನೋಡೋಣ. ಗುರು ಗೊತ್ತಿರುತ್ತೆ, ಶಿಷ್ಯನ ಗೊತ್ತಿರಲ್ಲ. ತಿಳಿಸೋದಕ್ಕೋಸ್ಕರ ಗುರು ಅಧ್ಯಾರೋಪ ದೃಷ್ಟಿಯಿಂದ ಅಥವಾ ಶಿಷ್ಯನ ತಿಳಿಸೋದಕ್ಕೋಸ್ಕರ ಉಪಾಯವಾಗಿ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮೇವಾಯ ಎಲ್ಲ ಹೇಳಬೇಕು. ಎಲ್ಲ ಅಷ್ಟೇ ಸ್ವಾಮಿ, ಅಧ್ಯಾರೋಪ. ಇನ್ನು ಒಂದು ಯಾವುದು? ಅಸತೋಮ ಸದ್ಗಮಯ, ತಮಸೋಮ ಇದೇ ಥರನೇ. ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ. ಹೇಳಿ ಎಲ್ಲಿದೆ ಇದು? ತಮಸ್ಸಿನಿಂದ ತಮಸೋಮ ಜ್ಯೋತಿರ್ಗಮಯ, ಕತ್ಲೆಯಿಂದ ಬೆಳಕಿಗೆ. ನೆಕ್ಸ್ಟ್ ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ, ಮೃತ್ಯುವಿನಿಂದ ಅಮೃತದ ಕಡೆಗೆ. ಆಮೇಲೆ ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ. ಆಮೇಲೆ ಇನ್ನೊಂದು ಯಾವ್ದು? ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯು ಆಯ್ತಲ್ಲ. ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಸತೋಮ ಸದ್ಗಮಯ ಬರುತ್ತೆ ಸರ್. ಫಸ್ಟ್ ಅಸತೋಮ ಸದ್ಗಮಯ. ಅಸತೋಮ ಸದ್ಗಮಯ, ಅಸತ್ತಿನಿಂದ ಸತ್ಯದ ಕಡೆಗೆ. ಎರಡು ಇದೆಯಾ ಅಂತ. ಎಲ್ಲಿರೋದು ಎರಡು? ಅಸತ್ತು ಸತ್ಯ, ಮೃತ್ಯು ಅಮೃತ, ಕತ್ಲೆ ಬೆಳಕು. ಎಲ್ಲಿ? ಸೂರ್ಯನಲ್ಲಿ ಬೆಳಕು ಕತ್ಲೆ. ಸ್ವಲ್ಪ ತೋರಿಸ್ರಿ ನೋಡ. ಎಲ್ಲವೂ ಕೂಡ ಅಧ್ಯಾರೋಪ. ನೀವು ತಿಳ್ಕೊಂಡ್ರೆ ಬ್ರಹ್ಮಜ್ಞಾನಿಗೆ ಈ ಶ್ಲೋಕಕ್ಕೆ ಅರ್ಥನೇ ಇಲ್ಲ. ಅವನದು ಮುಟ್ಬಿಟ್ರೆ ಬಟ್ ಗುರು ಕೂಡ ಅದನ್ನು ಉಪಯೋಗಿಸ್ತಾನೆ. ಅವನಿಗೆ ಗೊತ್ತಿರುತ್ತದೋ. ಈ ಮಂತ್ರ ನಮ್ಗಲ್ಲ, ಶಿಷ್ಯನ್ಗೆ. ನನಗೇನ್ ಬೇಕಾಗಿಲ್ಲ. ಯಾಕೆ? ಅವನ ತತ್ವದಲ್ಲಿ ನಿಂತಿರ್ತಾನ. ಅವನು ಹೇಳ್ರಿ ನಿಮ್ಗೆ ಸುಖ ದುಃಖ ಶೋಕ ಮೋಹ ರಾಗ ದ್ವೇಷ ಲಾಭ ನಷ್ಟ ಅಪ್ ಅಂಡ್ ಡೌನ್. ಅದೇ ತರ ಮೃತ್ಯು ಅಮೃತ, ಕತ್ಲೆ ಬೆಳಕು, ಸಾವು ಮತ್ತೆ ಇವು ಮೃತ್ಯು ಅಮೃತ. ಈಗೆಲ್ಲ ಎಲ್ಲಿ ಬರುತ್ತೆ ಇವು? ಮತ್ತೆ ದೃಶ್ಯ ವ್ಯವಹಾರದಲ್ಲಿ. ಆದ್ರೆ ಆ ಶ್ಲೋಕಗಳ ಹಂಗಿರುತ್ತೆ. ನಿಮ್ಗೆ ಸುಮ್ಮನೆ ಇದು ಒಂದು ವಿಚಾರ ಬಂದಿದ್ದಕ್ಕೆ ನಿಮ್ಗೆ ತಿಳಿಸ್ಕೊಟ್ಟೆ. ಸೊ ನಾವು ಏನೇ ನೋಡಿದ್ರು ಉಪಾದಿನ ಬಿಟ್ಟು ನೋಡೋದು ಬರಬೇಕು ನನಗೆ. ಬಟ್ ನಮ್ಗೆ ಅದು ಅಷ್ಟು ಬೇಗ ಬರೋದಿಲ್ಲ. ಅದು ಕಷ್ಟ ಇದೆ. ಅದು ಯಾಕೆಂದ್ರೆ ನಾವು ತತ್ವದಲ್ಲಿ ನಿಂತಿರಲ್ಲ. ಇದು ಕಷ್ಟ. ಆತ್ಮನಿಗೆ ಹುಟ್ಟು ಉಂಟೆಂದು ವಾದಿಸುವ ಮತದಲ್ಲಿ ಹೇಗೆ ಅಜವೆಂಬುದು ಇಲ್ಲವೇ ಇಲ್ಲ, ಇದೆಲ್ಲವೂ ಮರ್ತೇವೆ. ಆದ್ದರಿಂದ ಈ ಮತದಲ್ಲಿ ಮೋಕ್ಷವೇ ಇಲ್ಲ ಅಂತ ಆಗ್ಬಿಡುತ್ತೆ ಅವನ ಆಕ್ಷೇಪ. ಆತ್ಮ ಏನಾದರೂ ಹುಟ್ಟುತ್ತಾನೆ ಅಂತ ಏನಾದರೂ ಆಗ್ಬಿಟ್ರೆ ಅವ್ರಿಗೆ ಇದರಲ್ಲಿ ಮೋಕ್ಷನೇ ಇಲ್ಲ. ಆತ್ಮ ಹುಟ್ಟುತ್ತಾನೆ ಅಂತ ಇಟ್ಕೋ, ಮತ್ತೆ ಅವನು ಸಾಯ್ತಾನೆ ಅಂತ ಆಯ್ತಾನೆ.
ಅದೇ ಬಿಸಿ ಇರೋದು ತಣ್ಣಗಾಯಿತು ಅಂತ ಹೇಳ್ದಂಗೆ ಆಗ್ಬಿಡ್ತಾನೆ. ಆಮೇಲೆ ಅವರು ಮೋಕ್ಷ ಹೇಳಕ್ ಬರೋಲ್ಲ. ಹಾಗೆ ಅದಕ್ಕೆ ಇವರಿಗೆಲ್ಲ ಸರಿಯಾಗಿ ಅರ್ಥ ಆಗ್ತಾ ಇದ್ದಕ್ಕೆ ಸತ್ ಮೇಲೆ ವೈಕುಂಠಕ್ಕೆ ಹೋಗಿ ಅವನು ಇರ್ತಾನೆ ಇವನು ಇರ್ತಾನೆ ಏನೇನೋ ಹೇಳೋದಕ್ಕೆ ಶುರುವಾಗಿದ್ದಕ್ಕೆ ಕಾರಣ ಇವೆ. ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಇವ್ರುಗಳು ಸರಿಯಾಗಿ ಅರ್ಥ ಮಾಡ್ಕೊಂಡೆ. ಆದ್ದರಿಂದ ಈ ರೀತಿ ಆಯ್ತಾ. ನೆಕ್ಸ್ಟ್ ಹೋಗೋಣ. ಇನ್ನು ಭಾಷ್ಯ ಸ್ವಾಮಿಗಳು ಬರೀತಾ ಇದ್ದಾರೆ. ಅಜಾತಿವಾದದಲ್ಲಿ ಯಾವ ಮಂತ್ರಕ್ಕೆ? 22ನೇ ಮಂತ್ರಕ್ಕೆ ಅಜಾತಿವಾದದಲ್ಲಿ ಸೃಷ್ಟಿ ಶ್ರುತಿಯ ತಾತ್ಪರ್ಯ ನಮ್ಮದ್ರಲ್ಲಿ. ಅಂದ್ರೆ ಆತ್ಮನ ಹುಟ್ಟಿಲ್ಲ, ಆತ್ಮನಿಂದ ಯಾವುದೂ ಹುಟ್ಟಿಲ್ಲ. ಅದರಲ್ಲೂ ಸೃಷ್ಟಿ ಶ್ರುತಿ ಹೇಳುತ್ತಲ್ವ, ಎಲ್ಲಿ ಹೇಳಿದೆ? ಮೊನ್ನೆ ಕೂಡ ಎಲ್ಲ ನೋಡಿದ್ವಲ್ಲ, ತೈತಿರಿ ಉಪನಿಷತ್ನಲ್ಲಿ ಆತ್ಮನು ಒಬ್ಬನೇ ಇದ್ದ, ಯೋಚನೆ ಮಾಡ್ದ, ಕೊನೆಗೆ ಆಕಾಶವನ್ನು ಸೃಷ್ಟಿ ಮಾಡ್ದ. ಆಕಾಶ ಯೋಚನೆ ಮಾಡಿ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಮತ್ತೆ ಇದು ಚಾಂದಿಕೆ ಉಪನಿಷತ್ನಲ್ಲಿ ತ್ರಿವಿ ಇದು ಅಂತ ಹೇಳಿ ಅಗ್ನಿ, ಜಲ, ಪೃಥ್ವಿ ಹೇಳಿದ್ಯಲ್ಲ, ಹೀಗೆಲ್ಲ ಹೇಳಿದ್ಯಲ್ಲ. ಮತ್ತೆ ಅಲ್ಲಿ ಏನು ಅಂತಂದ್ರೆ ದಡ್ಡ ಉಪಾಯವಾಗಿ ನೀನೇನಾದ್ರೂ ಮಾಡಿ ಆತ್ಮತತ್ವದಲ್ಲಿ ನಿಲ್ಸೋದಿಕ್ಕೆ ಅಂತ ಎಷ್ಟು ಚೆನ್ನಾಗಿ. ಹೇಗೆ ಉಪಾಯ ಯಾವತ್ತೂ ಸತ್ಯವಲ್ಲ. ಉಪಾಯ ಉಪೇಯವನ್ನ ತಿಳಿಸೋದಿಕ್ಕೆ ಸಹಾಯ ಮಾಡುತ್ತೆ ಅಷ್ಟೇ. ಅಲ್ಲಿಗೆ ಉಪಾಯ ಸತ್ಯವಾಗಿರ್ಬೇಕು ಅನ್ನೋದೇನಿಲ್ಲ. ಇರ್ಲಿ, ಅದನ್ನ ನೆಕ್ಸ್ಟ್ ಹಿಂಗೆ ಕಂಟಿನ್ಯೂ ಹೋದಾಗ ಸ್ವಾಮಿಗಳೇ ಅದನ್ನ ಒಂದು ಕ್ವಶನ್ನೇ ತಗೊಂಡು ಅದನ್ನು ತೋರಿಸ್ತಾರೆ. ಅದೇ ಒಂದು ಟಾಪಿಕ್ ಇದೆ, ನೋಡೋಣ. ಆದ್ದರಿಂದ ಉಪಾಯ ಉಪೇಯವನ್ನ ತಿಳಿಸೋದಕ್ಕೆ. ಮತ್ತೆ ಉಪಾಯಗಳು ಒಂದಿರ್ಬೇಕಾಗಿಲ್ಲ, 110 ಇರ್ಬೋದು, ಎಷ್ಟು ಬೇಕಾದ್ರೂ ಇರ್ಬೋದು. ಅದು ಅದಕ್ಕೋಸ್ಕರ ನಿಮ್ಮ ಇದ್ರಲ್ಲಿ ಏನು ಅಂತ ಅವರ ಪ್ರಶ್ನೆ ಕೇಳ್ತಾ ಇದ್ದಾರೆ. ನೀವು ಹೇಳ್ತೀಯಲ್ಲ ಸೃಷ್ಟಿ ವಿಚಾರ ಯಾಕೆ ಹೇಳಿದ್ರಿ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನು. ಸರಿ ಸ್ವಾಮಿ, ನಿಮ್ದು ಅಜಾತಿವಾದ, ಆತ್ಮನು ಹುಟ್ಟಲ್ಲ, ಆತ್ಮನಿಂದ ಯಾವುದು ಹುಟ್ಟೋದಿಲ್ಲ. ಇನ್ನೂ ಒಂದು ಸ್ವಾಮಿ, ಆತ್ಮನು ಹುಟ್ಟೋದಿಲ್ಲ, ಆತ್ಮನಿಂದ ಯಾವುದು ಹುಟ್ಟಲ್ಲ ಅಂದ್ರೆ ಮತ್ತೆ ಪ್ರಪಂಚ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ದಡ್ಡನಾದ ಶಿಷ್ಯನಿಗೆ ಹೇಳೋದಿಕ್ಕೆ. ಆತ್ಮನು ಹುಟ್ಟೋದಿಲ್ಲ, ಆತ್ಮನಿಂದ ಯಾವುದು ಹುಟ್ಟಲ್ಲ ಅಂದ್ರೆ ಮತ್ತೆ ಯಾವುದು? ಅವಸ್ಥೆ ಒಳಗಡೆ ಅರ್ಧ ಡಜನು ಅಥವಾ ಅನಾತ್ಮ ಇವನು ಇಟ್ಕೊಂಡಿದ್ದ. ಆದ್ದರಿಂದ ಅಲ್ಲೂ ನೋಡ್ರಿ, ಅಲ್ಲೂ ಅದ್ವೈತ ದ್ವೈತ ಎರಡನ್ನು ತಗೊಂಬಂದೇ ತೋರಿಸ್ಬೇಕು. ನೆಕ್ಸ್ಟ್ ಅವನ ಆಕ್ಷೇಪ, ಅಲ್ರಿ ಹುಟ್ಟೋದಿಲ್ಲ ಅಂತ ಇಷ್ಟೆಲ್ಲ ಇವಾಗೆಲ್ಲ ಹೇಳ್ಬಿಟ್ಟು ನಿಮ್ಮ ಮತದಲ್ಲಿ ಸೃಷ್ಟಿಯನ್ನ ಬೇಕಾದಷ್ಟು ಹೇಳಿದೆಯಲ್ಲ, ನಿಮ್ಮ ಶ್ರುತಿಲಿ ಹೇಳಿದೆಯಲ್ಲ, ಮತ್ತೆ ಅದಕ್ಕೆ ಪ್ರಮಾಣ ಏನ್ ಮಾಡ್ತೀರಾ ಶ್ರುತಿದು ಅಂತ. ನಿಜ ಕಣಪ್ಪ, ಸೃಷ್ಟಿಯನ್ನ ಹೇಳುವ ಶ್ರುತಿಯು ಇದೆ, ಆದರೆ ಅದಕ್ಕೆ ತಾತ್ಪರ್ಯ ಬೇರೆ ಅಲ್ವಾ? ಯಾತಕ್ಕೆ ಹೇಳಿದ್ದಾನೆ ಅದನ್ನ ತಿಳ್ಕೋಬೇಕು ಬೇಡವಾ ನೀನು? ಅದು ತತ್ವವನ್ನ ಮೆತ್ತಿಗೆ ನಿಮ್ಮನ್ನು ಏನಾದರೂ ಮಾಡಿ ತಿಳಿಸೋದಕ್ಕೆ ಉಪಾಯ. ನೀನು ಉಪಾಯವನ್ನು ಹಿಡ್ಕೊಂಡು ಕೇಳಕ್ ಹೋದ್ರೆ ಉಪಾಯ ಸತ್ಯವೇನು ಅಲ್ಲ. ಈಗ ನೀನು ದೋಣಿಯಿಂದ ದಡ ಮುಟ್ತೀಯ, ಇದು ಉಪಾಯ. ದೋಣಿ ಮನೆವರೆಗೆ ಎತ್ಕೊಂಡು ಹೋಗ್ಬಿಡ್ತೀನಿ, ತಗೊಂಡೋಗ್ರಿ ಸ್ವಲ್ಪ ನೋಡೋಣ. ಯಾವ ತಗೊಂಡೋಗ್ತಾನೆ? ಉಪಾಯ ಅಷ್ಟೇ, ಯೂಸ್ ಮಾಡ್ಕೊ. ಆಮೇಲೆ ಆಯ್ತು, ಅದರ ಕತೆ ಬಿಟ್ಬಿಡು. ಕಾರ್ನಲ್ಲಿ ಮನೆವರೆಗೂ ಬಂದೆ, ಹಂಗೆ ಮನೆ ಒಳಗಡೆನೆ ಎತ್ಕೊಂಡ್ಬರ್ತೀಯ ಅಡುಗೆ ಮನೆವರೆಗೂ ಇಲ್ಲವಲ್ಲ. ಹಾಗೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಪರಿಹಾರವನ್ನು ಹೇಳಿದ್ದರು. ಈಗ ಮತ್ತೆ ಆಕ್ಷೇಪ ಪರಿಹಾರಗಳನ್ನ ಇಲ್ಲಿ ಹೇಳಿರುವುದು ನೋಡ್ರಿ. ಹಿಂದೆ ಕೂಡ ಹೇಳಿದ್ದೆ, ಮತ್ತೆ ಕೇಳ್ತಾ ಇದ್ದಾನೆ ಅಂದ್ರೆ ಅವನ್ ಇನ್ನೇನೋ ಇದೆ, ಇನ್ ಸ್ವಲ್ಪ ಸೂಕ್ಷ್ಮವಾಗಿರೋದನ್ನ ತಿಳಿಸೋದಿಕ್ಕೆ ಹೀಗೆ ತಗೊಂತಾ ಇದ್ದಾರೆ. ಮತ್ತೆ ಅದಕ್ಕೆ ಸೃಷ್ಟಿ ಶ್ರುತಿಯ ಅಕ್ಷರಗಳು ಹೊಂದಿಗೆಯಾಗದೆ ವಿರುದ್ಧವಾಗಿರುವಲ್ಲ ಎಂಬ ಶಂಕೆಯನ್ನು ಮಾತ್ರ ಇಲ್ಲಿ ಪರಿಹಾರ ಮಾಡ್ಬೇಕಾದ್ರೆ, ಅದು ಹಿಂದೆ ಕೂಡ ತೀರಿಸಿದ್ದಾಗಿದೆ. ಅದಕ್ಕೋಸ್ಕರ ಅವನು ಮತ್ತೆ ಇನ್ನೊಂದು ಸರಿ ಎತ್ತಾ ಇದ್ದಾನೆ ಅದನ್ನ. ಈಗ 23ನೇ ಮಂತ್ರ, ಅದರಲ್ಲೇನು ಭೂತವಾಗಿ ಅಥವಾ ಅಭೂತವಾಗಿ ಸೃಷ್ಟಿಯಾಗಿದ್ದರೂ ಶ್ರುತಿಯು ಸಮವಾಗಿರುತ್ತದೆ. ಭೂತ ಅಭೂತ
ಆಮೇಲೆ ಯಾವುದು ನಿಶ್ಚಿತವಾಗಿಯೂ ಯುಕ್ತಿಯುಕ್ತವಾಗಿಯೇ ಇರುವುದೋ ಅದು ಆಗುವುದೇ ಹೊರತು ಉಳಿದಿದ್ದು ಆಗೋದಿಲ್ಲ. ಇಲ್ಲಿ ಭೂತವಾಗಿ ಅಂದ್ರೆ ಇಲ್ಲಿ ನಾವು ತಗೋಬೇಕಾಗಿರೋದು ಪಂಚಭೂತಗಳೆಲ್ಲ ನಿಜವಾಗಿ ವಸ್ತುವು ಸೃಷ್ಟಿಯಾಗಿಲ್ಲ ಅಂತ ನಾವು ತಗೋಬೇಕು. ಅಭೂತ ಅಂದ್ರೆ ಏನು? ಮಾಯೆಯಿಂದ ಆಗಿರುವಂತೆ. ನಾವು ಹೇಳೋದು ಮಾಯೆಯಿಂದ ಆಗಿದೆ, ಅವರು ನಿಜವಾಗ್ಲೂ ಸೃಷ್ಟಿ ಆಗಿದೆ ಅಂತಾರೆ ಬೇರೆ ಅಷ್ಟೇ. ಇಲ್ಲಿ ಭೂತ ಅಭೂತ ಅಂದ್ರೆ ಅರ್ಥ ತಗೋಬೇಕು. ಇಲ್ಲೇ ಹೇಳ್ಬಿಡ್ತಾರೆ. ಎಲ್ಲಿ ಶಂಕರಾಚಾರ್ಯ ಭಾಷ್ಯದಲ್ಲಿ ತಿಳಿಸೋವಾಗ ತಗೊಂಡ್ಬಿಡ್ತಾರ ಅರ್ಥ. ಭೂತ ಅಂತಂದ್ರೆ ನಿಜವಾಗಿ ವಸ್ತು ಸೃಷ್ಟಿ ಆಗಿಲ್ಲ ಅಂತ ನಾವು ಹೇಳಿದ ಹಾಗೆ ತಾನೆ. ನಿಜವಾಗ್ಲೂ ಸೃಷ್ಟಿ ಆಗಿಲ್ಲ ಭೂತ. ಅಭೂತ ಅಂತಂದ್ರೆ ಮತ್ತೆ ಆಗಿಲ್ಲ ಅಂದ್ರೆ ಮತ್ತೆ ಹೇಗ್ರಿ ಈ ತರ ಇಷ್ಟು ಎಚ್ಚರ ಕನಸು ಇವೆಲ್ಲ ಇಷ್ಟಿಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಅಂತಂದ್ರೆ ಮಾಯೆಯಿಂದ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಗಂಧರ್ವ ನಗರದ ತರ ಮೆಜಿಷಿಯನ್ ಆನೆ ಇವನ್ನೆಲ್ಲ ಸೃಷ್ಟಿ ಮಾಡದಂತೆ. ಅದು ಅಷ್ಟು ಮುಗಿದೋಯ್ತು. ಮಾಯೆಯಿಂದ ವಸ್ತು ಸೃಷ್ಟಿಯಾಗಿದೆ ಅಷ್ಟೇ. ಹಾಗೆ ಹೇಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬಿಡೋದಿಲ್ಲ ಅವನು. ಈಗ ಆಕ್ಷೇಪ ಮಾಡ್ತಾನೆ ಅವನು. ಏನಂತ ಮಾಡ್ತಾನೆ? ಇಲ್ಲಿ ಗೌಣ ಮತ್ತೆ ಮುಖ್ಯ ಎರಡು ಅರ್ಥಗಳು. ಯಾವ್ದನ್ನು ತಗೋಬೇಕು? ಇಲ್ಲಿ ಗೌಣ ಮುಖ್ಯ ಹೇಳಿದ ತಕ್ಷಣ ಮುಖ್ಯವಾದ ಅರ್ಥವಂತಾನೆ ತಗೋಬೇಕು ಅಂತ ಅವನು, ಅಂದ್ರೆ ಸೃಷ್ಟಿಯನ್ನೇ ತಗೋಬೇಕಲ್ಲ ಅಂತ ಅವನು ಹೇಳೋದು. ಸೃಷ್ಟಿನ ಯಾರು ತಗೋತಾರೆ? ಹಾಗೆ ಅದಕ್ಕೆ ಸ್ವಾಮಿಗಳು ಅಂದ್ರೆ ಶಂಕರಾಚಾರ್ಯ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಹಾಗಲ್ಲ. ಯಾಕೆ? ಬೇರೆ ಬಗೆಯ ಸೃಷ್ಟಿಯೇ ಇಲ್ಲ. ಈಗ ಇದರಲ್ಲಿ ಎಷ್ಟೊಂದು ತರ ಹೇಳ್ತಾರೆ ಉಪನಿಷತ್ತುಗಳಲ್ಲೇ ಸೃಷ್ಟಿ ವಿಚಾರನ. ಸೃಷ್ಟಿ ಆಗಿದೆ ಅಂತ ಹೇಳಕ್ಕಲ್ಲ, ಉಪಾಯವಾಗಿ ನಿನ್ನೇನಾದ್ರೂ ಮಾಡಿ ಆ ತತ್ವದಲ್ಲಿ ನಿಲ್ಸೋಣ ಇಷ್ಟೇ. ನಿಜವಾಗ್ಲೂ ಸೃಷ್ಟಿ ಆಗೇ ಇಲ್ಲ. ಆಗಿದೆ ಅಂತಂದ್ರೆ ಮಾಯೆಯಿಂದ. ನಾವು ಗೌಣವಾಗಿ ತಗೋಬೇಕು. ಆ ಸೃಷ್ಟಿ ವಿಚಾರ ಗೌಣವಾಗಿ ತಗೋಬೇಕು, ಮುಖ್ಯ ಅರ್ಥ ತಗೋಬಾರ್ದು ಅಂತ ಹೇಳ್ತಾ ಇದ್ದಾರೆ. ಈ ಸೃಷ್ಟಿ ಸ್ಥಿತಿಗೆ ಆ ಪಕ್ಷದಲ್ಲಿ ಯಾವ ಪ್ರಯೋಜನವೂ ಇಲ್ಲ ಅಂತ 15ನೇ ಮಂತ್ರದಲ್ಲೇ ಬೇಕಾದಷ್ಟು ಸರ ಹೇಳಿದೆ ಅಲ್ವಾ? ಅಲ್ಲೇ ಹೇಳಿದೆ. ಇಲ್ಲಿ ಗೌಣ ಸೃಷ್ಟಿ ಮುಖ್ಯ ಸೃಷ್ಟಿ ಎಲ್ಲವೂ ಅವಿದ್ಯಾ ವಿಷಯವಾದದ್ದೇ ಹೊರತು ನಿಜವಾದದ್ದಲ್ಲ. ಹಾಗೆ ಹೊರಗೂ ಒಳಗೂ ಜನ್ಮವಿಲ್ಲದವನು ಅಂತ ಮುಂಡಕೋಪನಿಷತ್ನಲ್ಲಿ ಹೇಳಿದ. ಹೊರಗೂ ಒಳಗೂ. ಒಳಗೂ ಅಂದ್ರೆ ಏನು? ಆತ್ಮನೂ ಅವನು ಹುಟ್ಟಿಲ್ಲ, ಹೊರಗಡೆ ಅವನಿಂದಲೂ ಯಾವುದು ಹುಟ್ಟಿಲ್ಲ. ಅದೇ ಕರೆಕ್ಟ್ ಆಗಿರೋದಲ್ವಾ? ಅವೆಲ್ಲ ಗೊತ್ತಿದ್ದು ನಮಗೆ ಎಂಬ ಶ್ರುತಿಯ ಪ್ರಮಾಣದಿಂದ ಹೀಗೆಂದು ಸಿದ್ಧ ಆಗಿರೋದು ನಮ್ಗೆಲ್ಲ ಗೊತ್ತಿದೆ. ನೀನು ಯಾವುದೋ ಒಂದು ಶ್ರುತಿ ತೈತರಿ ಉಪನಿಷತ್ನಲ್ಲಿ ಹಿಂಗೆ ಹೇಳಿದೆ, ಚಾಂದಿಗ್ಯದಲ್ಲಿ ಹಿಂಗೆ ಹೇಳಿದೆ ಅಂತ ತಗೊಂಡ್ಬಿಟ್ರೆ ಗೌಣ ಅರ್ಥ. ಉಪಾಯ ಮಾತ್ರ. ಬೇರೆ ಸೃಷ್ಟಿ ಬೇರೆ ಹೇಳಿಲ್ವೇನೋ? ಅಲ್ಲೆಲ್ಲೂ ಸೃಷ್ಟಿನೇ ಆಗಿಲ್ಲ ಅಂತ ಹೇಳಿಲ್ವಾ? ಹೊರಗು ಒಳಗು ಜನ್ಮ ಇಲ್ಲದೆ ಇರೋನು ಆತ್ಮ ಅಂತ ಹೇಳಿದ್ದಾನೆ ಇಲ್ವೋ ಅಂತ. ಅದನ್ನ ಯಾಕೆ ನೀನು ಬಿಡ್ತೀಯ ಅಂತ ಹೇಳಿದಾಗ ಅವನೇನ್ ಮಾಡ್ತಾನೆ ಗೊತ್ತಾ? ಅದು ಐವಾಶ್ ಅಂತ ಎಲ್ಲ ತೆಗ್ದಾಕ್ಬಿಡ್ತಾನೆ. ಆ ಕಡೆ ಅವನೇ ಏನೋ ಬಿಸಾಕ್ಬಿಡ್ತಾನೆ. ಅವನು ಆ ಥರ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ ಶಾಸ್ತ್ರವನ್ನು, ಸರಿಯಾಗಿ ಗುರುವಿಂದ ಕೇಳಿರೋಲ್ಲ, ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಚಿಂತನೆ ಮಾಡಿರಲ್ಲ. ನಮ್ಗಿವಾಗ ಸ್ಪಷ್ಟವಾಗಿ ಅರ್ಥ ಆಗ್ಬಿಡುತ್ತೆ. ಆತ್ಮನ ಹುಟ್ಟಿಲ್ಲ, ಆತ್ಮನಿಂದ ಯಾವ್ದು ಹುಟ್ಟಿದ್ದಿಲ್ಲ ಅಂದ್ರೆ ನಮ್ಗೆ ಅನುಭವ ನೋಡ್ಕೊಂಡಿರೋದ್ರಿಂದ ನಮ್ಗೆ ನಾವು ಒಪ್ಕೊಂಡ್ಬಿಡ್ತೀವಿ. ಅವನು ಒಪ್ಪಲ್ಲ. ಯಾಕೆಂದ್ರೆ ಅವನು ಸಾರ್ವತ್ರಿಕ ಪೂರ್ಣ ಅನುಭವ ಗೊತ್ತಿಲ್ಲ. ಮತ್ತೇನು ಯೂಸ್ ಮಾಡ್ತಾನ ಅವನು? ಪ್ರಶ್ನೆ ಕೇಳ್ತಾ ಇದ್ದೆ. ಮತ್ತೇನು ಯೂಸ್ ಮಾಡ್ತಾನ ಅವನು? ಅವನು ಯಾವ್ದ್ರಿಂದ ಅವನು ಒಪ್ತಾ ಇಲ್ಲ? ಪ್ರಶ್ನೆ. ಎಚ್ಚರದ ದೃಷ್ಟಿಯಿಂದ ಸರ್ ಕರೆಕ್ಟ್. ಅವನು ಎಚ್ಚರಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾನೆ. ಎಚ್ಚರದ ದೃಷ್ಟಿಯಿಂದ ಕನಸು ನಿದ್ದೆ ಮೆಷರ್ ಮಾಡ್ತಾನೆ. ತಪ್ಪು. ಫಸ್ಟ್ ಆಫ್ ಆಲ್ ಅದು ತಪ್ಪು.
ಫಸ್ಟ್ ಆಫ್ ಆಲ್ ಅವನು ಸಾರ್ವತ್ರಿಕ ಪೂರ್ಣ ಅನುಭವ ಗೊತ್ತಿಲ್ಲ, ಮತ್ತೆ ಸಾಕ್ಷಿನ ಗುರುತಿಸಿಲ್ಲ. ಫಸ್ಟ್ ಬೇಸ್ಮೆಂಟೇ ತಪ್ಪು. ಜೊತೆಗೆ ಅವನು ಎಚ್ಚರದ ದೃಷ್ಟಿಯಿಂದ ಕನಸು ಸುಳ್ಳು ಅಂತಾನೆ, ನಿದ್ದೆನ ವೇಸ್ಟ್ ಅಂತಾನ. ನಮ್ಮ ದೃಷ್ಟಿಯಲ್ಲಿ ನಿದ್ದೆ ಅಮೃತ ಸ್ವರೂಪ, ಅದಕ್ಕಿರೋ ಇಂಪಾರ್ಟೆನ್ಸ್ ಇನ್ಯಾವುದಕ್ಕೂ ಇಲ್ಲ. ಎಷ್ಟು ವ್ಯತ್ಯಾಸ ಇದೆ. ಎಚ್ಚರದಿಂದ ನೋಡಿ, ನಾವು ಮೊದಲು ಹಾಗೆ ನೋಡೋದು, ಎಲ್ಲರೂ ಪ್ರತಿಯೊಬ್ಬರು ಹಾಗೆ ನೋಡೋದು. ಶಾಸ್ತ್ರ ಗೊತ್ತಿಲ್ಲದೆ ಇರೋದನ್ನೇ ತಾನೇ ತಿಳ್ಸಕ್ ಬರಬೇಕು. ಅವ್ರು ಹಿಡಿಯಲಿಲ್ಲ, ಅವ್ರಿಗಂತ ಗುರು ಸಿಗ್ಲಿಲ್ಲ. ಮತ್ತೇನ್ ಮಾಡ್ತಾರೆ ಗೊತ್ತಾ ಇವರು? ಅದೊಂದೇ ಅಲ್ಲ, ಬುದ್ಧಿ, ಇಂಟೆಲೆಕ್ಚುಯಲ್ ಜಗ್ಲರಿ, ಸರ್ಕಸ್ ಮಾಡ್ತಾರೆ. ಬುದ್ಧಿಯಿಂದ ಸಿಗುತ್ತೇನೆ ಇದು, ಅಥವಾ ಪ್ರತ್ಯಕ್ಷ? ನಿನ್ನೆ ಹೇಳಿದ್ನಲ್ಲ, ಮೊನ್ನೆನೇನು ನಿಮಗೆ ಮಾಡಿದ ಚೆನ್ನಾಗಿ ಜ್ಞಾಪಕ ಇದೆಯಲ್ಲ? ಎಷ್ಟು ಚೆನ್ನಾಗಿದೆ ಅದು. ಯಾವುದು? ಸರ್ವಸಮ್ಮತೋಪದೇಶಗಳಲ್ಲಿ ಎಷ್ಟು ನೀಟಾಗಿ ತಗೊಂಡ್ಬರ್ತಾರೆ. ಅಲ್ಲ, ಆತ್ಮನ್ ಬಿಡ್ರಿ, ಆತ್ಮ ಎಲ್ಲೋ ಮೇಲ್ಗಡೆ ಇದ್ದಾನೆ. ಇನ್ನು ಆತ್ಮನ್ಗಿಂತ ಕೆಳಗಡೆ ವ್ಯವಹಾರದಲ್ಲೇ ಇರುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಭಯ, ಆಶ್ಚರ್ಯ, ಸುಖ, ದುಃಖ ಯಾತ್ರಿಂದ ನೋಡ್ತೀರಾ? ಇಂದ್ರಿಯಗಳಿಂದ ನೋಡ್ತೀರೇನೋ? ಇಲ್ಲ, ಮನಸ್ಸಿನಿಂದ. ನೋಡ್ರಿ ಎಷ್ಟು ಸೂಕ್ಷ್ಮ ಆಗೋಯ್ತು ಅಲ್ಲಿಗೆ. ಅದು ಕಾಲದಲ್ಲಿಲ್ಲ, ದೇಶದಲ್ಲಿಲ್ಲ. ಅಫ್ಕೋರ್ಸ್ ಕಾಲದಲ್ಲಿದೆ, ದೇಶದಲ್ಲಿಲ್ಲ. ಯಾವುದೋ ಈ ಸುಖ ಅಲ್ಲ, ಇದು ಅಷ್ಟೇ. ಭಯ, ಆಶ್ಚರ್ಯ ಇವೆಲ್ಲ ಮನಸ್ಸಿನಿಂದಲೇ ನೋಡೋಕ್ಕಾಗೋದು. ಇಂದ್ರಿಯಗಳು ಬೇಕಾಗಿಲ್ಲ, ನಾವು ಉಪಯೋಗಿಸ್ಬೇಕಲ್ಲ. ಮತ್ತೆ ಅದಕ್ಕೆ ಸೂರ್ಯನ ಬೆಳಕು, ಆರ್ಟಿಫಿಷಿಯಲ್ ಬೆಳಕು, ಚಂದ್ರ ಬೆಳಕು ಬೇಕಾಗದೇ ಇಲ್ಲ. ನೋಡ್ರಿ ಹೆಂಗಿದೆ ಆ ಸೂಕ್ಷ್ಮ. ಅದೆಷ್ಟನ್ನ ನಾವು ಹೊರಗಡೆ ಇನ್ಸ್ಟ್ರೂಮೆಂಟ್ಸ್ನ ಬಿಡ್ತಾ ಬರ್ತದೆ. ಕರ್ಮೇಂದ್ರಿಯಗಳು ಬೇಕಾಗಿಲ್ಲ, ಈ ಇಂದ್ರಿಯಗಳು ಬೇಕಾಗಿಲ್ಲ, ಬರೀ ಮನಸ್ಸು. ಹಾಗಾದ್ರೆ ಈ ಸ್ವರ್ಗ, ನರ್ಕ, ಪಾಪ, ಪುಣ್ಯ, ಪುನರ್ಜನ್ಮ, ಸೃಷ್ಟಿ, ಕರ್ಮ ಥಿಯರಿ ನಿಮ್ಮ ಮನಸ್ಸಿನಿಂದ ತಿಳ್ಕೊಂತೀರಾ? ಆಗೋದಿಲ್ಲ. ಮತ್ತೇನಿಂದ ತಿಳ್ಕೊಂತೀರಾ? ಮತ್ತೇನಿಂದ ತಿಳ್ಕೊಂತೀರಾ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಹಲೋ, ಈ ಸ್ವರ್ಗ, ನರ್ಕ, ಪಾಪ, ಪುಣ್ಯ, ಪುನರ್ಜನ್ಮ, ಕರ್ಮ ಥಿಯರಿ ಮತ್ತೆ ಇವೆಲ್ಲ ಯಾತ್ರಿಂದ ತಿಳ್ಕೊಂತೀರ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನಮ್ಮ? ಸಾರ್ವತ್ರಿಕ ಪೂರ್ಣಾನುಭವದಿಂದ ತಿಳ್ಕೊಂತೀವಲ್ವ ಸರ್? ಇರ್ಲಿ, ಅದ ಆಮೇಲೆ. ಬಟ್ ಏನೋ ವಿಶಾಲಮ್ಮ ಏನೋ ಹೇಳಿದ್ರಲ್ಲ, ಏನಮ್ಮ? ಅದೇ ಸರ್, ಅವೆಲ್ಲ ಓದೋದು ತಿಳ್ಕೊಳೋದು ಆಗಲ್ವಾ ಸರ್? ಹಾಗಾಗಿ ಕರ್ಮೇಂದ್ರಿಯಗಳು ಅಂತ ಅನ್ಕೊಂತಾ ಇದ್ದೀನಿ ಸರ್ ನಾನು. ಕರ್ಮೇಂದ್ರಿಯಗಳಿಂದ ತಿಳಿತೀರಾ ನೀವು? ಅಂದ್ರೆ ಹಂಗಲ್ಲ ಸರ್, ಈಗ ಓದ್ತೀವಲ್ಲ ಸರ್, ಏನಾದ್ರು ಅದರಿಂದ ನಮಗ್ ಜ್ಞಾನ ಆಗುತ್ತೆ. ನನ್ನ ಪ್ರಶ್ನೆ, ಸ್ವರ್ಗ, ನರಕ, ಪಾಪ, ಪುಣ್ಯ ಇವೆಲ್ಲ ಯಾವುದರಿಂದ ತಿಳ್ಕೊಂತೀರಾ ಅಂತ ಪ್ರಶ್ನೆ ನಂದು. ಓಕೆ. ಏನೋ ದಿವ್ಯ ಹೇಳ್ತಾ ಇದ್ದೆ. ಶಾಸ್ತ್ರ ಹೇಳಿದ್ರೆ ಕೇಳ್ಬೇಕಷ್ಟೇ ಸರ್, ಇನ್ನೇನು ಇಲ್ಲ. ಶಾಸ್ತ್ರ ಪ್ರಮಾಣ, ಶಾಸ್ತ್ರದಿಂದಲೇ ತಿಳ್ಕೋಬೇಕು. ನೋ ಅದರ್ ವೇ. ಹೇಗಿದೆ ನೋಡ್ರಿ, ಅದನ್ನ ಕೇಳ್ತಾ ಇರೋದು ಅಲ್ವಾ? ಮತ್ತೆ ಇದೇ ಶಾಸ್ತ್ರ ಜ್ಞಾನಕಾಂಡದಲ್ಲಿರೋ ಆತ್ಮನ್ ತಿಳಿಸ್ಕೊಡುತ್ತೆ. ಈಗ ಶಾಸ್ತ್ರ ಏನ್ ಹೇಳ್ತೀರ, ನಂಬಿಡ್ತೀರಿ ನೀವು? ನಾ ಪ್ರಶ್ನೆ ಕೇಳ್ತೀನಿ. ಈಗ ಶಾಸ್ತ್ರ ಏನ್ ಹೇಳುತ್ತೋ ನಂಬಿಡ್ತೀರ? ಪ್ರಶ್ನೆ ಕೇಳ್ತೀನಿ. ನಂಬ್ತೀರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾರಾದ್ರೂ ಹೇಳಿ, ಶಾಸ್ತ್ರ ಏನ್ ಹೇಳ್ತಿರೋದು ನಂಬ್ತೀರಾ? ಶಾಸ್ತ್ರ ಹೇಳಿ. ಸತ್ಯ ತಿಳ್ಕೊಬೇಕಾದ್ರೆ ಓರೆಗಚ್ಚಿದ್ರೆ ಯಾವ್ದು ತಿಳ್ಕೊಬಾರ್ದು ಸರ್. ಏನಮ್ಮ ವಿಶಾಲ? ಸತ್ಯ ತಿಳ್ಕೊಬೇಕಾದ್ರೆ ಎಲ್ಲಾನು ಅನುಮಾನ ಮಾಡ್ಬೇಕಾಗುತ್ತೆ ಸರ್. ಏನಮ್ಮ? ನಮ್ಗೆ ಅರ್ಥ ಆಗ್ಲಿಲ್ಲ ನೀವು ಹೇಳಿ. ಈಗ ಶಾಸ್ತ್ರ ಹೇಳಿದ್ದೇನೆ ನಂಬ್ಕೋಬೇಕು ಅನ್ನೋದು ಯಾರಿಗಿಲ್ವೋ ಅವ್ರು ಓರೆ ಹಚ್ಚಿ ಪ್ರಮಾಣ ಮಾಡಿನೂ ನೋಡ್ಕೋಬೇಕಾಗತ್ತೆ ಸರ್. ನಮ್ಮ ಪ್ರಶ್ನೆ ಅದಲ್ಲ. ಈಗ ಏನಮ್ಮ ಮೀನಮ್ಮ ಏನು ಹೇಳ್ತಾ ಇದ್ದೀರಿ ನೀವು? ತರ್ಕ ಮಾಡಿ ನಮಗೂ ಅನುಭವಕ್ಕೆ ಬಂದ್ರೆ ಮಾತ್ರ ಅದನ್ನ ಒಪ್ಕೋತೀವಿ ಅಷ್ಟೇ. ಸರ್ವಸಮ್ಮತೋಪದೇಶಗಳಲ್ಲಿ ಏನ್ ಹೇಳಿದ್ವಿ ಸ್ವಲ್ಪ ಮೆಲ್ಕ್ ಹಾಕ್ರಿ. ಎಲ್ಲದಕ್ಕೂ ಕನೆಕ್ಷನ್ ಇದೆ. ಅದಕ್ಕೆ ಹೇಳಿದ್ದ ಬೇಸ್ಮೆಂಟ್ ನೀವು ತುಂಬಾ ಸಲ ಓದ್ಬೇಕು. ಸರ್ವಸಮ್ಮತೋಪದೇಶದಲ್ಲಿ ಈ ಶಾಸ್ತ್ರ ಪ್ರಮಾಣ, ಅದನ್ನ ಶಾಸ್ತ್ರ ಅಂತ ಕರೆದಿಲ್ಲ, ಅಲ್ಲಿ ಶಬ್ದ ಪ್ರಮಾಣ ಅಥವಾ ಹಿರಿಯರ ಪ್ರಮಾಣ, ದೊಡ್ಡವರ ಪ್ರಮಾಣ ಅಂತ ತಗೊಂಬಂದ್ರ. ಈಗ ಉದಾಹರಣೆಗೆ
ನಾವು ದೇವ್ರ ನಂಬರು ಅಂತಂದ್ರೆ ಎಷ್ಟು ರೋಪ್ ಹೊಡಿತೇವೆ, ದೇವ್ರ ನಂಬಿಡ್ತೇವೆ ಹಾಗೆ ಹೀಗೆ ಅಂತ. ನಾನು ಅವನ್ ಕೇಳೋದು, ನಿಮ್ಮ ತಂದೆ ತಾಯಿ ನಿಮ್ಮ ಅಪ್ಪ ಅಮ್ಮ ಅಂತ ಹೆಂಗಿರ್ತೀಯ ಹೇಳು, ಸ್ವಲ್ಪ ಹೇಳು. ಕಂಡಿದ್ಯಾ ನೀನು ಹುಟ್ಟವಾಗ ನಿನಗೆ ಇವರೇ ನಮ್ಮ ತಂದೆ ತಾಯಿ ಅಂತ ನಿನ್ನ ಅನುಭವ ಇದೆಯಾ? ಬಾಯಿ ಮುಚ್ಕೊಂಡು ಅವ್ರು ಹೇಳಿದ್ದನ್ನು ಕೇಳ್ತೀಯೋ ಇಲ್ವೋ? ದೃಷ್ಟಾಂತ ಕಾರಣ ಸಾಯೋವರೆಗೂ ಅವನಿಗೆ ನಮ್ಮ ಅಪ್ಪ ಅಮ್ಮ ಇಂಥವ್ರು ಅಂತ ಗೊತ್ತಿಲ್ವೇ? ಆ ಬೆಸ್ತರನ್ನ ಅನ್ಕೊಂಡಿದ್ನಲ್ಲ, ಬಾಹುಬಲಿ ಪಿಕ್ಚರ್. ಅಲ್ಲಿಗೆ ಶಾಸ್ತ್ರ ಪ್ರಮಾಣವೂ ಹೆಚ್ಚು ಕಡಿಮೆ ಹಂಗಾಗುತ್ತೆ ಅಂತ ಹೇಳಿ ಸ್ವಾಮಿಗಳು ಸರ್ವಸಮ್ಮತೋಪ ಓದದೇ ಇದ್ರೆ, ಇದು ಮನನ ಮಾಡದೇ ಇದ್ರೆ ನಿಂತ್ಕೊಳ್ಳಲ್ಲ ಸ್ವಾಮಿ. ಎಷ್ಟು ಸಲ ಕೇಳ್ರಿ, ನಿಂತ್ಕೊಳ್ಳಲ್ಲ. ಮೊನ್ನೆ ಎಲ್ಲ ಹೇಳಿದ್ದೇನೆ. ಈಗ ಇದು ಇನ್ನೇನು, ಈಗ ಸ್ವಾಮಿಗಳು ಒಂದು ದೃಷ್ಟಾಂತ ಕೊಟ್ಟಿದ್ರು. ಈ ಶಾಸ್ತ್ರ ಪ್ರಮಾಣ ಅಥವಾ ಇದು ಹಿರಿಯರ ಪ್ರಮಾಣ, ದೊಡ್ಡವರ ಪ್ರಮಾಣ. ಅದಕ್ಕೆ ಸ್ವಾಮಿಗಳು ಇದನ್ನ ಅಪೌರುಷಯ ಅಂತಂದಿದ ತಕ್ಷಣ ಅದನ್ನೂ ಕೂಡ ತೆಗೆದಾಕ್ಬಿಟ್ರು. ಅಪೌರುಷಯ ನೀವೇನು, ಅವರು ಹೇಳ್ತಾರೆ ಅಪೌರುಷಯ ಅಂತ, ಬೇರೆಯವರು ಏನ್ ಮಾಡ್ತೀರಾ ಅಂತಂದ್ರು. ಇದೆಲ್ಲ ಯಾವುದೂ ಅಲ್ಲ. ಇಲ್ಲಿ ನೋಡ್ರಿ, ಈಗ ಶಾಸ್ತ್ರ ಪ್ರಮಾಣ ಅದ್ ಬಿಡ್ರಿ, ನೆಕ್ಸ್ಟ್ ಏನು, ದೊಡ್ಡವರ ಪ್ರಮಾಣ, ಹಿರಿಯರ ಪ್ರಮಾಣ ಅಥವಾ ಗೊತ್ತಿರೋರ ನೋಡಿರೋರ ಪ್ರಮಾಣ ಅಂತ ತಗೊಂಡ್ಬರ್ತಾರೆ. ಈಗ ನಾನು ಅಮೇರಿಕಾದಲ್ಲಿ ಇದು ನೋಡಿರ್ತೀನಿ, ನಯಾಗರ ಫಾಲ್ಸ್ ಮತ್ತೆ ನ್ಯೂಯಾರ್ಕ್ ಸಿಟಿ ನೋಡಿರ್ತೀನಿ. ನೀವು ಯಾರು ನೋಡಿಲ್ಲ, ನಾನು ಇಲ್ಲಿ ಬಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ನನ್ನ ಕಣ್ಣಲ್ಲಿ ಪೊರೆ ಬಂದಿದ್ರೆ ತಪ್ಪಾಯ್ತು. ನಾನೇನು ಹೇಳ್ತೀನೋ ಅದು ನೀವು ನಂಬ್ಕೋಬೇಕು. ಅದು ಹೋಯ್ತಾ, ನೆಕ್ಸ್ಟ್ ಏನು, ಅಕಸ್ಮಾತ್ ನಾನು ನಿಮಗೆ ಮೋಸ ಮಾಡಬೇಕು ಅಂತ ಹೇಳಿ ಅಥವಾ ಎಕ್ಸಾಜರೇಟ್ ಮಾಡೋದಕ್ಕೆ ನಾನೇನಾದರೂ ಡಿಸ್ಕ್ರೈಬ್ ಮಾಡಿದ್ರೆ ಹೋಯ್ತು. ಹೇಗಿದೆ ತಗೊಳ್ರಿ. ಅಲ್ಲಿಗೆ ನಿಮ್ಮ ಶಾಸ್ತ್ರ ಪ್ರಮಾಣವೂ ಕೂಡ ಹಿಂಗಲ್ಲಾಡ್ತಾ ಇದೆ ಅಂತ. ಶಾಸ್ತ್ರ ಪ್ರಮಾಣ ಯಾವುದ್ರ ಮೇಲೆ ಡಿಪೆಂಡ್ ಆಯ್ತು? ಅವನು ಕಂಡಿರೋನ್ ಎಕ್ಸ್ಪ್ಲೈನ್ ಮಾಡಬೇಕು. ನಮ್ಮ ತಂದೆ ತಾಯಿ ಇವ್ರೆ ಅಂತಂದ್ರೆ ಅವ್ರು ಕಂಡಿದ್ದಾರೆ, ನಮ್ ಡೆಲಿವರಿ ಮಾಡಿದ್ದು, ಅವ್ರು ಹೇಳಿದ್ರ ಮೇಲೆ ನಂಬ್ಕೋಬೇಕು. ಶಾಸ್ತ್ರ ಪ್ರಮಾಣವೇ ಹಿಂಗಲ್ಲಾಡ್ತಾ ಇದೆ. ಇನ್ನ ಯಾವುದೋ ಪ್ರತ್ಯಕ್ಷ ಅನುಮಾನ ಪ್ರಮಾಣ, ಅದು ಏನು, ಗೋವಿಂದ ಇನ್ಫರೆನ್ಸ್. ಹೋಗಿ ಚೆಕ್ ಮಾಡಿದ ತಕ್ಷಣ ಅದು ನಾನು ಬೆಂಕಿ ಇನ್ಕೊಂಡಿದ್ದೆ, ಹೊಗೆ ಇರೋದು ಅಂತ ಅಲ್ಲೂ ಕ್ಯಾನ್ಸಲ್ ಮಾಡ್ತೀವಿ. ಬಟ್ ಆ ಪ್ರತ್ಯಕ್ಷ ಪ್ರಮಾಣವು ಹಿಂದೆ ನಾನು ಬೆಂಕಿ ನೋಡಿದಾಗ, ಬೆಂಕಿ ಇದ್ದಾಗ ಹೊಗೆ ಇರುತ್ತೆ ಅನ್ನೋದು ನನಗೆ ಅನುಭವ ಆಗಿರೋದ್ರಿಂದ ಗೆಸ್ ಮಾಡ್ತೀನಿ. ಗೆಸ್ ಕರೆಕ್ಟ್ ಆಗ್ಬೋದು, ತಪ್ಪಾಗ್ಬೋದು, ಹೋಯ್ತು. ಇನ್ನ ಪ್ರತ್ಯಕ್ಷ ಪ್ರಮಾಣ ಇದೆಯಲ್ಲ ಸ್ವಾಮಿ, ನಾನು ಕಣ್ಣಾರೆ ಕಂಡಿದ್ದೆಲ್ಲಿ ತಪ್ಪಾಗುತ್ತೆ ಅಂತ ನಿಗಿರ್ತಾ ಇದ್ನಲ್ವ ಇವನು. ಈ ಪ್ರತ್ಯಕ್ಷ ಪ್ರಮಾಣಕ್ಕೆ ಏನ್ ತೋರಿಸಿದ್ರು ಅದನ್ನ ಒಪ್ಕೊಂಡ್ಬಿಡ್ತೀರಾ? ಪ್ರತ್ಯಕ್ಷ ಪ್ರಮಾಣ ನೀವು ಕಣ್ಣಿಂದ ನೋಡೋದು ಒಪ್ಕೊಂಡ್ಬಿಡ್ತೀರಾ? ನೀವೇ ಸ್ವಂತ ನೋಡೋದನ್ನ ಒಪ್ಕೊಂತೀರಾ? ಪ್ರಶ್ನೆ ಕೇಳ್ತಾ ಇದ್ದೆ. ಡೆಫಿನೆಟಾ? ಇಲ್ಲ ಇಲ್ಲ. ಯಾಕೆ ಯಾಕೆ ಯಾಕೆ? ಇವಾಗ ನಾವು ಬೆಂಕಿ ನೋಡಿದಾಗ ಹೊಗೆ ಇರುತ್ತೆ ಅಂತ ಅನ್ಕೋತೀರಿ, ಆದ್ರೆ ಅಲ್ಲಿ ಫಾಗ್ ಇದ್ರೂ ಇರುತ್ತೆ. ಅದಲ್ಲಮ್ಮ, ಅದು ಬಿಟ್ಬಿಡ್ರಿ. ಈಗ ಬೆಂಕಿ ನೋಡಿದಾಗ ಹೊಗೆ ಇರುತ್ತೋ ಇಲ್ವೋ, ಅದು ಪ್ರತ್ಯಕ್ಷ ಪ್ರಮಾಣ. ಅದನ್ನ ತಪ್ಪನ್ರಿ ನೋಡೋಣ. ನಾನು ಅದನ್ನ ಕೇಳ್ತಾ ಇಲ್ಲ, ಬೆಟ್ಟದ ಮೇಲಿರೋ ಹೊಗೆ ಕೇಳ್ತಾ ಇಲ್ಲ. ಇವಾಗ ಬೆಂಕಿ ಇದ್ದಾಗ ಹೊಗೆ ಬರುತ್ತೆ, ಪ್ರತ್ಯಕ್ಷ ಪ್ರಮಾಣ. ಅದನ್ನ ತಪ್ಪಂತನ್ರಿ ನೋಡೋಣ ಅನ್ರಿ ಅಂತೀರಾ? ಅಂತೀರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರತಿಭಾ, ಯಾರಾದ್ರೂ ಹೇಳ್ಬೇಕು. ಏನಮ್ಮ ಇಲ್ಲ ಅಂತ ಹೇಳಿದ್ರಿ ಪ್ರತಿಭಾ. ಏನಮ್ಮ ದಿವ್ಯಾ? ಅದೇ ಇಲ್ಲ ಅನ್ಸುತ್ತೆ ಅಂತಾನೆ ನಾನ್ ಹೇಳಿದ್ದು ಸರ್, ಅವ್ರು ಹೇಳಲಿಲ್ಲ. ಹೌದಾ? ಆಗೋದಿಲ್ಲ. ಅದಕ್ಕೆ ಸರ್ವಸಮ್ಮತೋಪದೇಶಗಳು ಸ್ವಾಮಿಗಳು ಎಷ್ಟು ಚೆನ್ನಾಗಿ ತಗೊಂಡ್ಬಂದಿದ್ದಾರೆ. ಅದನ್ನ ಸ್ವಾಮಿಗಳು ಗುರುಗಳಾದವರು ಯಾರೋ ಸಾರಿ ಕರೆಕ್ಟ್ ಅಲ್ಲ, ಯಾರ ಅವ್ರ ಹೆಸರು? ಸ್ವಾಮಿಗಳ ಗುರುಗಳ ಹೆಸರು ಕೃಷ್ಣ ಸ್ವಾಮಿ ಆಯ್ಯಾರ. ಅವ್ರದ್ದು ಏನ್ ಕತೆ ಹೇಳಿದ್ದೆ ನೆನ್ಸ್ಕೊಳ್ರಿ, ಬಂತ ಜ್ಞಾಪಕ ಇವಾಗ? ಕೃಷ್ಣಸ್ವಾಮಿ ಅಯ್ಯರ್ ಹೇಳಿದ್ದೇನು, ಒಂದು ಕತೆ ನಡೆದದ್ದು ಮರ್ತೋಗ್ಬಿಟ್ರ? 2 ಸಲ ಹೇಳಿದ್ದೇನೆ. ಏನ್ ಹೇಳ್ರಿ?
ಪ್ರತ್ಯಕ್ಷ ಅದೇ, ಪ್ರಮಾಣವೂ ಕೂಡ ಕಳೆಗಳಿಗೆ ಏನಮ್ಮ ಬಸ್ ಅವರು ಬಸವ ಇಲ್ಲಿ ಬರುತ್ತೆ ಅಂತ ಹೇಳ್ತಾರಲ್ಲ ಸರ್, ದೇವಸ್ಥಾನದಲ್ಲಿ, ದೊಡ್ಡ ಗಣೇಶನ್ ದೇವಸ್ಥಾನದಲ್ಲ. ಕರೆಕ್ಟು. ಆ ಸಿಚುವೇಶನ್ ಅದೇ. ನಮ್ಗೆ ಇಲ್ಲಿ ಬೇಕಾದ್ರೆ ಅವರೊಂದು ದೃಷ್ಟಾಂತ ಕೊಡ್ತಾರೆ, ಅದನ್ನ ಇಲ್ಲಿ ತಗೊಂಡಾಗ ಈವನ್ ಪ್ರತ್ಯಕ್ಷ ಪ್ರಮಾಣವು ನೀವು ಕಣ್ಣಿಂದ ನೋಡಿದ್ದೆ ಅಲ್ಲಾಡ್ತಾ ಇದೆ ಅಂತ ಹೇಳಿ ಒಂದು ದೃಷ್ಟಾಂತ ಕೊಡ್ತಾರೆ. ಅಲ್ಲಿ ರಾಜ, ಮಂತ್ರಿ, ಸೇನಾಪತಿ ಮತ್ತೆ ಆ ಹಳ್ಳಿನೋ ಆ ಊರೋ ಇದ್ದಿದ್ದ ಆ ಊರಿನಲ್ಲಿ ಯಾವನೋ ಒಬ್ಬ ಲೀಡರ್ ಇರ್ತಾನಲ್ವಾ, MLA ಯಾವನೋ, ಅವನು ಹೋಗಿದ್ದೆ ಪ್ರಜೆಗಳನ್ನ ವಿಚಾರಿಸ್ತಾನೆ. ಈ ಸೇನಾಪತಿ ಕೂಡ ಅವನು ಹೋಗಿದ್ದೆ ಹೆಂಗಿದ್ದಾರೆ ನಿಮ್ ಪ್ರಜೆ ಅಂತ ಕೇಳ್ತಾರೆ ಹೊರತು ಸೇನಾಪತಿ ಡೈರೆಕ್ಟ್ ಆಗಿ ಹೋಗ ಪ್ರಜೆಗಳನ್ನ ನೋಡೋದಿಲ್ಲ. ಹೋಗ್ಲಿ, ಸೇನಾಪತಿ ಬಂದಿದ್ದೆ ಪಕ್ಕದಲ್ಲಿರೋ ಮಂತ್ರಿಗೆ ತೂತ್ನಲ್ಲಿ ಹೇಳ್ತಾನೆ. ಮಂತ್ರಿ ರಾಜನ್ ನೋಡಲ್ಲ, ರಾಜ ಮಂತ್ರಿ ನೋಡಲ್ಲ, ಮಂತ್ರಿ ಸೇನಾಪತಿ ನೋಡಲ್ಲ, ಸೇನಾಪತಿ ಮಾತ್ರ ಆ ಊರಿನ ಒಡೆಯ ಯಾವನೋ ಆ ಗೌಡ ಗಿೌಡ ನೋಡಿರ್ತಾನೆ. ಆ ಗೌಡ ಹೋಗಿ ಪ್ರಜೆಗಳನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿರ್ತಾನೆ ಅಂತ ಕಥೆ ಹೇಳಿದ್ನಲ್ಲಪ್ಪ. ಈಗ ಹೇಗಿದೆ ನಮ್ಮ ಇಂದ್ರಗಳಿಗೆ ಹಿಂಗಾಗ್ತಾ ಇದೆ. ನಾನಿವಾಗ ಒಂದು ಮಾವನಣ್ಣು ನೋಡಿದೆ. ಮಾವನಣ್ಣು ನೋಡಿದ ತಕ್ಷಣ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ರಾಜನಾದವನು ಪ್ರಜೆಗಳು ನೋಡಿಲ್ಲ ಅಂತ ಹೇಳಿ ರಾಮನ್ ಬಿಟ್ಬಿಡ್ರಿ ಅಂತ ಹೇಳಿದ್ದೆ ನಿಮ್ಗೆ. ರಾಮ ಪಾಪ ಅವನು ಹೋಗಿ ನೋಡ್ತಾ ಇದ್ದ, ಹಿಂದೆ ರಾಜರಂಗಿದ್ರು ಅಂತ ಹೇಳಿ ಇವನು ಕವಿ, ಮಹಾಕವಿ ಕಾಳಿದಾಸ, ಅವನ ಒಬ್ಬ ರಾಜ ಇದ್ದ, ಅವನ ಹೆಸರೇನೋ ಇತ್ತಲ್ವಾ, ಅವನು ಹೋಗ್ತಾ ಇದ್ದ. ಇವರಿಬ್ರು ಜೊತೆನಲ್ಲಿ ಬಟ್ಟೆ ಬದಲಾಯಿಸ್ಕೊಂಡು ರಾತ್ರಿ ಹೊತ್ತು ಹೋಗಿದ್ದೆ. ಜನಗಳಲ್ಲಿ ಆ ಪ್ರಜೆಗಳು ಹೆಂಗ್ ಮಾತಾಡ್ಕೊಂತಾರೆ, ಹೆಂಗಿದ್ದಾರೆ ಸ್ವಂತ ಪರೀಕ್ಷೆ ಮಾಡ್ತಾ ಇದ್ದೆ ಅಂತ. ಅವ್ರು ಎಷ್ಟು ಜನ ಸಿಗ್ತಾರೆ ನಿಮ್ಗೆ, ಬಿಟ್ಬಿಡ್ರಿ. ಅಲ್ಲಿಗೆ ರಾಜ ಹೊರಗಡೆ ಹೋಗಿಲ್ಲ, ಪ್ರಜೆಗಳು ಡೈರೆಕ್ಟ್ ಕಾಂಟ್ ಮಾಡಿಲ್ಲ, ಮಂತ್ರಿ ಹೋಗಿಲ್ಲ, ಸೇನಾಪತಿ ಹೋಗಿಲ್ಲ, ಅವನು ಮಾತ್ರ ಹೋಗಿದ್ದು. ಇದು ಅರ್ಥ ಆಯ್ತು ನಮ್ಗೆ. ಈಗ ನಮ್ಮಲ್ಲಿ ನಾನು ಮಾವನಣ್ಣು ನೋಡಿದೆ, ನೋಡಿದ ತಕ್ಷಣ ಕಣ್ಣು ಏನ್ ಹೇಳುತ್ತೆ, ಅದರ ಬಣ್ಣ, ರೂಪ ಮತ್ತೆ ಆಕಾರ, ಈ ಮೂರು ಬಿಟ್ರೆ ಇನ್ನೇನಾದ್ರೂ ಹೇಳುತ್ತಾ ಗೊತ್ತಿಲ್ಲ. ಅದಕ್ಕೆ ವಾಸನೆ ಬೇಕು ಅಂತಂದ್ರೆ ನಾನು ಮೂಗ್ನ ಉಪಯೋಗಿಸ್ಕೋಬೇಕು, ಮತ್ತೆ ಅದು ಮೆತ್ಗಿದೆಯಾ ಗಟ್ಟಿಯಾಗಿದೆಯಾ ಅಂತಂದ್ರೆ ಸ್ಪರ್ಶ ಉಪಯೋಗಿಸ್ಕೋಬೇಕು, ಅದರ ರುಚಿ ನೋಡ್ಬೇಕು ಅಂದ್ರೆ ನಾಲ್ಗೆ ಉಪಯೋಗಿಸ್ಬೇಕು, ಶಬ್ದ ಬೇಕು ಅಂದ್ರೆ ಕಿವಿ ಉಪಯೋಗಿಸ್ಬೇಕು. ಕರೆಕ್ಟ್ ತಾನೆ? ಈಗ ಯಾವ್ದಾದ್ರು ಒಂದು ವಿಚಾರನ ನೋಡಿದ್ರೆ ಇಂದ್ರಿಯಗಳು ಇಷ್ಟಿಷ್ಟೇ ಹೋಗ್ಲ. ಒಂದು ಕಣ್ಣು ಇದು ಮಾವನಣ್ಣು ಅಂತ ಹೇಳೋದಕ್ಕೆ ಯೋಗ್ಯತೆ ಇದೆಯಾ? ಅದಕ್ಕೆ ಇಲ್ಲ. ಅವು ಇಷ್ಟಿಷ್ಟೇ ತಂದು ಮನಸ್ಸಿಗೆ ಕೊಡುತ್ತೆ. ಮನಸ್ಸು ಏನ್ ಮಾಡುತ್ತೆ, ಮನಸ್ಸು ನೋಡಿಲ್ಲ, ಮನಸ್ಸು ಹೊರಗಡೆ ಹೋಗಕ್ಕಾಗಲ್ಲ, ಅದಕ್ಕೆ ಅಂತಃಕರಣ ಅಂತ ಹೆಸರು. ಇಂದ್ರಿಯಗಳು ನೋಡಿರೋದನ್ನ ಮನಸ್ಸು ಒಂದು ಫೈಲ್ ಮಾಡುತ್ತೆ, ಮನಸ್ಸು ಡಿಸೈಡ್ ಮಾಡಕ್ ಬರೋಲ್ಲ. ಆಮೇಲೆ ಏನ್ ಮಾಡುತ್ತೆ, ತಗೊಂಡ್ಬಂದು ಅದ್ರ ಹಿಂದೆಗಡೆ ಅದಕ್ಕಿಂತ ದೊಡ್ಡವನೊಬ್ಬ ಬುದ್ಧಿ ಇದ್ದಾನೆ, ಬುದ್ಧಿಗೆ ತಗೊಂಡೋಗಿದ್ದೆ ಆ ಫೈಲ್ ಕೊಡುತ್ತೆ. ಆ ಬುದ್ಧಿ ಇವನ್ನೆಲ್ಲ ನೋಡ್ಕೊಂಡು ಇದು ಮಾವನಣ್ಣು, ಇದು ರಸ್ಪುರಿ, ಇದು ಮಲಗೋಬಾ ಅಂತ ಡಿಸೈಡ್ ಮಾಡುತ್ತೆ. ಈಗ ಬುದ್ಧಿ ಎಲ್ಲಿಂದ ಬಂತು ಅಂದ್ರೆ ಅದರ ಹಿಂದೆಗಡೆ ಇರೋ ಚಿತ್ತದಿಂದ. ಚಿತ್ತಕ್ಕೆ ಹೆಂಗ್ ಬಂತು? ಅದು ಹಿಂದಿನ ಜನ್ಮ ಸಂಸ್ಕಾರನೂ ಇರುತ್ತೆ. ಈಗ ಮಗು ಹುಟ್ಟಿದ ತಕ್ಷಣ ತಾಯಿಯೇ ದೇವರು. ತಾಯಿ ಏನ್ ಮಾಡುತ್ತೆ, ಆ ಚಿತ್ರಗಳಲ್ಲಿ, ಅದಕ್ಕೆ ಇಂಗ್ಲಿಷ್ನಲ್ಲಿ ಚೆನ್ನಾಗಿರುತ್ತೆ, A ಫಾರ್ ಆಪಲ್, B ಫಾರ್ ಬ್ಯಾಟ್, C ಫಾರ್ ಕ್ಯಾಟ್, ಹಾಗೆಲ್ಲ ತೋರಿಸ್ತಾರೆ. ಮತ್ತೆ ಅದೆಲ್ಲ ಸಿಕ್ಕಿದ್ರೆ ನೋಡಿ ಇದು ಕ್ಯಾಟು, ಇದು ಬ್ಯಾಟು, ಹಿಂಗೆಲ್ಲ ತೋರಿಸ್ತಾರೆ. ಅವ್ರ ಆಟ ಸಾಮಾನುಗಳು ಕೊಡ್ತಾರೆ. ಆಗ ಚಿತ್ತಕ್ಕೆ ಅವು ಸ್ಟೋರ್ ಆಗಿರುತ್ತೆ. ಆ ಚಿತ್ತ ಈ ಬುದ್ಧಿಗೆ ಕೊಟ್ಟಾಗ ಬುದ್ಧಿ ಅದಕ್ಕೆ ಏನ್ ಗೊತ್ತಿರುತ್ತೋ ಅದ್ರ ಮೇಲೆ ಇದು ಮಾವನಣ್ಣು ಇವು ಜನರಲ್ ಆಗಿರೋದು ಆಗ್ಬಿಡುತ್ತೆ ಬಿಡ್ರಿ. ಇವಿಷ್ಟು ಕೂಡ ರಾಜನ್ಗೆ ಕಪ್ಪ ಕಾಣಿಕೆ ಕೊಡೋ ಹಾಗೆ ನಮ್ ಒಳಗಡೆ ಇರೋ ಈ ಪ್ರಮಾತೃ ಅಥವಾ ಇವನು ಜ್ಞಾತೃತ್ವ, ಭೋಕ್ತೃತ್ವ, ಕರ್ತೃತ್ವ ಅಂತವೆಲ್ಲ ತಗೊಂಡ್ಬಂದು ಒಪ್ಸುತ್ತೆ. ಅವನು ಮಾವನಣ್ಣು ಕಂಡೆ ಜ್ಞಾನ, ಕ್ರಿಯೆ ಅವನಿಂದ ಕರ್ತೃತ್ವ, ಆ ಮಾವನಣ್ಣು ತಿಂದು ಭೋಕ್ತೃತ್ವ ಅಂತ ಹಿಂಗಾಗ್ತಾ ಇದೆ. ಅಲ್ಲಿಗೆ ಹಿಂದೆಗಡೆ ಇರೋ ಆ
ಇವನು ಫಸ್ಟ್ ಆಫ್ ಆಲ್ ಇವನು ಡೂಪ್ಲಿಕೇಟ್ ಆಗಿ ಹೆಂಗಿದೆ, ಇವನೇ ಹಿಂಗೆ ಅಲ್ಲಾಡ್ತಾ ಇದ್ದಾನೆ. ಅವನು ಹೊರಗಡೆ ಹೋಗಿ ನೋಡಿಲ್ಲ, ಅದಕ್ಕಿಂತ ಚಿತ್ತ ಹೋಗಿಲ್ಲ, ಬುದ್ಧಿ ಹೋಗಿಲ್ಲ, ಮನಸ್ಸು ಹೋಗಿಲ್ಲ, ಇಂದ್ರಿಗಳು ಹೋಗಿಲ್ಲ. ನಂಬ್ತೀರಾ ಸ್ವಾಮಿ? ನಂಬ್ತೀರಾ? ನಿಮ್ ಪ್ರತ್ಯಕ್ಷ ಪ್ರಮಾಣವೇ ಹಿಂಗೆ ಅಲ್ಲಾಡ್ತಾ ಇದೆ. ಅದಕ್ಕಿಂತ ಕೆಳಗಡೆ ಇರೋ ಈ ಬೆಟ್ಟದ ಮೇಲೆ ಹೋಗೇ ಇದೆ ಪ್ರತ್ಯಕ್ಷ ಅನುಮಾನ ಪ್ರಮಾಣ, ಇನ್ನೆಷ್ಟು ಅಲ್ಲಾಡಬೇಕು? ಅದಕ್ಕಿಂತ ಕೆಳಗಡೆ ಇರುವಂಥದ್ದು ಈ ಶಾಸ್ತ್ರ ಪ್ರಮಾಣ, ಅದು ಅಲ್ಲಾಡ್ತಾ ಇದೆ ಅಂತ ಹೇಳ್ತಾರೆ. ಈಗ ನೆಕ್ಸ್ಟ್ ಇಲ್ಲಿ ನಿಮ್ಮ ವ್ಯವಹಾರಕ್ಕೆ ಸರಿ ಹೆಂಗೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಸ್ವಲ್ಪ ಲೌಕಿಕಕ್ಕೆ ಸರಿ, ವೈದಿಕಕ್ಕೆ ಬಂದಿದ ತಕ್ಷಣ ಇದು ಶಾಸ್ತ್ರವೇ ಹೇಳ್ಕೊಡ್ಬೇಕು, ನೋ ಅದರ್ ವೇ. ಇಲ್ಲಿ ಶ್ರದ್ಧೆ, ನಂಬಿಕೆ, ಭಕ್ತಿಯಿಂದ ಹೇಗೆ ನಮ್ಮ ತಂದೆ ತಾಯಿಗಳು ಇವರು ಅಂದ್ರೆ ನಂಬ್ಕೊಂತೀನೋ ಹಾಗೆ ಇಲ್ಲಿ ನಂಬ್ಕೋಬೇಕು. ಹಾಗಾದ್ರೆ ನಿಮ್ದು ಶಾಸ್ತ್ರ ಎಲ್ಲ ಕಾಕಮ್ಮನ ಕತೆ ಗೋಮನ್ ಕತೆ ತಗೊಂಡೋಗಿ ಬಿಸಾಕ್ರಿ ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲಿ ಜ್ಞಾನಕಾಂಡ ಇದೆ. ಜ್ಞಾನಕಾಂಡವನ್ನು ಕೂಡ ದಿವ್ಯ ಅವರು ಹೇಳ್ದಂಗೆ ಶಾಸ್ತ್ರವೇ ತಿಳಿಸ್ಕೊಡ್ಬೇಕು, ನೋ ಅದರ್ ವೇ. ಬಟ್ ಈ ಕರ್ಮಕಾಂಡ ಜ್ಞಾನಕಾಂಡ ಸುಮ್ಮನೆ ನಂಬಿಕೊಳ್ಳೋದ್ರ ಜೊತೆಗೆ ನೆಕ್ಸ್ಟ್ ಏನು ಯಾರು ಹೇಳ್ತೀರಾ? ಇದರಲ್ಲಿ ಇನ್ನೊಂದು ಬೆನಿಫಿಟ್ ಇದೆ ಜ್ಞಾನಕಾಂಡಕ್ಕೆ. ಯಾರು ಹೇಳ್ತೀರಾ? ಹಲೋ ಅನುಭವದಿಂದ ಸರ್. ಕರೆಕ್ಟ್. ಸಾರ್ವತ್ರಿಕ ಪೂರ್ಣ ಅನುಭವ. ಯಾರೊಪ್ಪಂದು ಹೇಗಿದೆ ನೋಡ್ರಿ. ಶಾಸ್ತ್ರ ಹೇಳುತ್ತೆ, ಹೇಳಿದ ತಕ್ಷಣ ನಂಬ್ಕೋಬೇಕಾಗಿಲ್ಲ, ನಿಮ್ಮ ಅನುಭವದಲ್ಲಿ ತೋರಿಸ್ಬಿಡುತ್ತೆ. ನೋಡ್ರಿ, ಆತ್ಮ ನಿಮ್ಮ ನಿಜವಾದ ಸ್ವರೂಪ ಗಾಢ ನಿದ್ರೆಯಲ್ಲಿ ಎಲ್ಲವನ್ನು ಸ್ವಿಚ್ ಆಫ್ ಆಗಿ ಎಲ್ಲ ಉಪಾಧಿಗಳು ಕರಗಿಸಿ ಅನಾತ್ಮ ಇಲ್ದಂಗೆ ಇದ್ದದ್ದನ್ನ ನಿಮ್ಮ ಅನುಭವದಲ್ಲಿ ತೋರಿಸ್ಬಿಟ್ಟಿದೆ. ಶಾಸ್ತ್ರ ಹೇಳಿದ್ದು ಕರೆಕ್ಟ್, ನನ್ನ ಅನುಭವದಲ್ಲಿ ಕಂಡಿದ್ದು ಕರೆಕ್ಟ್. ಈ ಟಿಕ್ ಮಾರ್ಕ್ ಹಾಕ್ರಿ. ಆ ದೃಷ್ಟಿಯಿಂದ ನೀವು ಅಲ್ಲಿಗೆ ಆ ಒಂದು ಇದು ಕೂಡ ವೇದಗಳೇ ಹೇಳ್ತಾ ಇರೋದ್ರಿಂದ, ವೇದಾಂತ ಹೇಳ್ತಾ ಇರೋದ್ರಿಂದ ಇದನ್ನು ಸುಳ್ಳು ಹೇಳಲ್ಲ ಅಂತ ಹೇಳಿ ಯಾವುದೋ ಉಪಾಸನ ಕಾಂಡ ಜ್ಞಾನಕಾಂಡ ನಾವು ಟಿಕ್ ಮಾರ್ಕ್ ಹಾಕ್ಬಿಡ್ತೀವಿ. ಸ್ಟಿಲ್ ಮೀನಮ್ಮ ಹೇಳ್ದಂಗೆ ನಿಮ್ಮ ಪುನರ್ಜನ್ಮನ ನೀವು ಏನು ಕೊಟ್ಟರು ಎಚ್ಚರ ಕನಸು ನಿದ್ದೆಯಿಂದ ಯು ಕ್ಯಾನ್ ಚೆಕ್ ಇಟ್. ಹೀಗೆ ನನಗೆ ಪುನರ್ಜನ್ಮ ಇದೆ ಅಂತ ಶಾಸ್ತ್ರ ಹೇಳುತ್ತೆ. ಅಲ್ಲಿವರೆಗೂ ಯಾಕೆ ಹೋಗ್ತೀರಾ? ಕನಸು ಬಿತ್ತು, ಬೇರೆ ಶರೀರ ತಾನೇ ಇರುತ್ತದೆ. ಅದು ಪುನರ್ಜನ್ಮ ಆಗ್ಲಿಲ್ವೇನೋ? ಅವನು ಭಿಕ್ಷುಕನಾಗಿದ್ದ, ಮತ್ತಿನ್ನೇನಾಗ್ಬೇಕು? ರಾಜ ಅಲ್ಲ, ಅಲ್ಲಿ ಭಿಕ್ಷುಕ. ಯಾರು ಏನ್ ಬೇಕಾದ್ರು ಅವನು ಜಾನ್ಸನ್ ಅನ್ನೋ ಅವನು ಚಿಟ್ಟಿ ಆಗಿದ್ನಂತೆ, ಏನ್ ಬೇಕಾದ್ರೂ ಆಗ್ಬೋದು. ಹೇಗೆ ಜಡ ಭರತ ಜಿಂಕೆ ಆಗಿದ್ದ. ಇವೆಲ್ಲ ತಿಳ್ಕೊಂಡಾಗ ಏನಾಗುತ್ತೆ? ನಮ್ಗೆ ನಮ್ಮ ಅನುಭವದಿಂದ ನೋಡ್ಕೋಬಹುದು. ಮತ್ತೆ ಆಯಾ ಕರ್ಮಗಳು ಫಲ ನಾನೇ ಅನುಭವಿಸ್ಬೇಕು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಇಲ್ಲಿ ನಾನು ಒಳ್ಳೇದು ಮಾಡಿದ್ರೆ ಕನಸಿನಲ್ಲಿ ನನಗೆ ಒಳ್ಳೆ ಕನಸುಗಳು ಬೀಳೋ ಚಾನ್ಸಸ್ ಇರುತ್ತೆ. ಅಲ್ಲಿ ನಾನು ಕೊಲೆ ಮಾಡಿದ್ದರೆ ನನಗೆ ಇಲ್ಲಿ ಭಯ ಆಗಿ ನನ್ನ ಕೊಲ್ಲೋ ಥರ ಏನು ಬೇಕಾದ್ರೂ ನೀವು ನೋಡ್ಕೊಂತ ಬನ್ನಿ. ಅಲ್ಲಿಗೆ ಈ 3 ಸಾರ್ವತ್ರಿಕ ಪೂರ್ಣ ಅನುಭವ ಅದನ್ನು ಸರಿಯಾಗಿ ಇಟ್ಕೊಂಡು ತೋರಿಸಿದವರು ಸ್ವಾಮಿಗಳು ಬಿಟ್ಟರೆ ಇನ್ಯಾರು ತೋರಿಸಿಲ್ಲ. ಇದು ಗ್ರೇಟ್ನೆಸ್. ಸೊ ಅಲ್ಲಿಗೆ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಕೂಡ ಈ ಪ್ರಮಾಣಗಳಿಗೆ ಹಿಡ್ಕೊಳ್ಳೋದಕ್ಕಿಂತ ಹಿಂಗೆ ತಗೊಂಡು ಹೋಗ್ತಾರೆ. ಸೊ ಸರ್ವಸಮ್ಮತೋಪದೇಶಗಳಲ್ಲಿ 5 ಚಾಪ್ಟರ್ಗಳಲ್ಲಿ ಇವುಗಳನ್ನ ತಿಳಿಸಿದ್ದಾರೆ. ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಓದಬೇಕು. ಅಲ್ಲಿಗೆ ಏನಾಯಿತು? ಹೊರಗು ಒಳಗು ಜನ್ಮವಿಲ್ಲದವನು ಇವೆಲ್ಲ ಹೇಳ್ಬಿಟ್ರಲ್ಲ, ಜನ್ಮರಹಿತವಾದದ್ದು ಅಮೃತವು ಅಂತ ಹಿಂಗೆಲ್ಲ ಹೇಳ್ಬಿಟ್ರು. ಅಲ್ಲಿಗೆ ಶ್ರುತಿಯಿಂದ ನಿಶ್ಚಯವಾಗಿ ಯಾವುದು ಯುಕ್ತಿ ಇಲ್ಲವೋ ಆಗಿರುವುದೋ, ಯುಕ್ತಿಯಿಂದ ಕೂಡಿರುವುದು ಅದೇ ಎಂದು ಹಿಂದಿನ ಶ್ಲೋಕಗಳಲ್ಲಿ ಹೇಳಿರುತ್ತಷ್ಟೇ. ಯಾವುದು ಯುಕ್ತಿಯಿಂದ ಕೂಡಿರೋದು? ಜನ್ಮರಹಿತವಾದ ಅದ್ವೈತವೇ ಸರಿ. ಅದೇ ಶುದ್ಧಾರ್ಥವಾಗುತ್ತೆ ಹೊರತು ಮತ್ತೊಂದು ಎಂದಿಗೂ ಆಗುವುದಿಲ್ಲ. ಆತ್ಮನು ಹುಟ್ಟಿಲ್ಲ, ಆತ್ಮನಿಂದ ಯಾವುದು ಹುಟ್ಟೋದಿಲ್ಲ.
ಅಂತ ಹೇಳಿದ್ದು ಅದೇ ಒಂದು ವೃತ್ತಿ. ಸೊ ಅಲ್ಲಿಗೆ ತಿರ್ಗಾ ನಾವು ಎಲ್ಲಿಗೆ ಬಂದ್ವಿ, ಇನ್ನೂ ಅದು ಮುಗ್ದಿಲ್ಲ, ಹಿಂದೆ ಈಗ 24ನೇ ಮಂತ್ರ ನೋಡ್ಬೇಕಾಗಿದೆ. 24ನೇ ಮಂತ್ರದಲ್ಲಿ ಏನದು, ಶ್ರುತಿಯ ನಿಶ್ಚಯವು ಹೇಗೆ ಅಂತ ಕಾರಿಕೆಕಾರರು ಹೇಳ್ತಾರೆ. ಶ್ರುತಿದು ನಿಶ್ಚಯ ಹೇಗೆ ಅನ್ನೋದಕ್ಕೆ 24ನೇ ಮಂತ್ರದಲ್ಲಿ ಇಲ್ಲಿ ನಾನ ಇಲ್ಲ, ನಾನ ಅಂದ್ರೆ ಅನೇಕ, ಇಲ್ಲ ಎಂಬ ಆಮ್ನಾಯದಿಂದಲೂ ಹೇಳ್ತಾ ಇದೆ ಅಂತ. ನಾನ ಅಂತಂದ್ರೆ ಅನೇಕ. ಇಲ್ಲಿ ನಾನು ಆಧ್ಯಾತ್ಮ ಅಂದ್ರೆ ಇದರಲ್ಲಿ 19 ಮುಖಗಳು, ಒಂದ್ರ ಒಳಗಡೆ ಇನ್ನೂ ನೋಡಿದ್ರೆ ಬೇಕಾದಷ್ಟು. ಆದಿ ಭೌತಿಕವಾಗಿ 84 ಲಕ್ಷ ಜೀವ, ಅದೆಲ್ಲ ಎಷ್ಟೊಂದು ಹೇಳಿದ್ವಲ್ಲ, ಕಾಲ ದೇಶ, ಯಾವುದು ನಾನಾ ಅನ್ನೋದಿಲ್ಲ, ಅನೇಕ ಅನ್ನೋದಿಲ್ಲ, ಅನಾತ್ಮ ಅನ್ನೋದಿಲ್ಲ. ಅಲ್ಲಿ ಎಷ್ಟೊಂದು ಹೇಳಿದ್ನಲ್ಲ, ದೃಶ್ಯ ಪ್ರಪಂಚ ಅದೃಶ್ಯ ಪ್ರಪಂಚ ಯಾವುದೂ ಇಲ್ಲ, ಅನಾತ್ಮವೇ ಇಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗ್ ಇಲ್ಲ, ಉಪಾಧಿಗಳಿಲ್ಲ ಅನ್ನೋದೇ. ಸ್ವಾಮಿ ಇಷ್ಟೊಂದು ತೋರ್ತಾ ಇದೆಯಲ್ಲ, ಮತ್ತೆ ಹೆಂಗೆ ಹೇಳ್ತೀರಾ ಅಂತಂದ್ರೆ ಟಕ್ ಅಂತ ಒಂದು ದೃಷ್ಟಾಂತ ಕೊಡ್ತಾರೆ. ಇಂದ್ರಿಯ ಒಬ್ಬನೇ ಅನೇಕವಾಗಿ ತೋರ್ತಾ ಇರ್ತಾನೆ ಅಂತ ಹೇಳಿ ನಮಗೆ ಮಹಾಭಾರತದಲ್ಲಿ ಅಥವಾ ಭಾಗವತದಲ್ಲಿ ನಮಗೆ ಕೃಷ್ಣ ಭಗವಂತ ಇವನು ಯಾರು ಬ್ರಹ್ಮದೇವ ಅವನ್ನೆಲ್ಲ ನಿಮ್ಗೆ ಹೇಳಿದ ಸ್ವಲ್ಪ ನೆನೆಸ್ಕೊಡ್ರಿ. ಅವನು ಬಹುಪ್ರಕಾರವಾಗಿ ಮಾಯೆಯಿಂದ ತೋರ್ತಾನೆ ಅಷ್ಟೇ. ಮಾಯೆಯಿಂದ ಇಂದ್ರ ಒಬ್ಬನೇ ಬೇಕಾದಷ್ಟು ಥರ ತೋರ್ತಾನ, ಅವನು ಎಲ್ಲ ಕಡೆನೂ ತೋರ್ಬೋದು ಅವನು. ಹಾಗೆ ನಿಜವಾಗಿಯೂ ಸೃಷ್ಟಿ ಆಗಿರುವುದಾದರೆ ಆಗ ಬೇರೆ ಬೇರೆ ರೂಪದ ವಸ್ತು ಸತ್ಯವೇ ಆಗಿರುವುದರಿಂದ ಅದು ಇಲ್ಲ ಎಂದು ತಿಳಿಯುವುದಕ್ಕೆ ಶಾಸ್ತ್ರವೇ ಇರ್ತಿರ್ಲಿಲ್ಲ ಅಲ್ವಾ ಅಂತ. ಆದರೆ ಇಲ್ಲಿ ಒಂದಿಷ್ಟು ನಾನತ್ವವಿರುವುದಿಲ್ಲ. ಕಠೋಪನಿಷತ್ ನಾನತ್ವ ಎಲ್ಲಿದೆ? ಇಲ್ಲಿ ಇಲ್ಲ. ಗಾಢನಿದ್ರೆಯಲ್ಲಿ ತೋರಿಸಿ ಉಪಾಧಿಗಳೆಲ್ಲ ಕರಗಿಸಿ ನಾವು ಮಾತ್ರ ಇರೋದು ಬರೀ ಆತ್ಮ. ಆತ್ಮವೇ ಆತ್ಮ, ಆತ್ಮಮೇವ ಅಲ್ವಾ, ಅದೊಂದೇ ಇದೆ ಅಂತ ಹೇಳ್ತಾರೆ. ದ್ವೈತ ವಸ್ತುವನ್ನ ಅಲ್ಲಗಳೆಯುವುದಕ್ಕಾಗಿ ಹೊರಟಿರುವ ಶಾಸ್ತ್ರವೂ ಇದೆ. ದ್ವೈತ, ಅನಾತ್ಮ, ದೃಶ್ಯ ಪ್ರಪಂಚ, ಅದೃಶ್ಯ ಪ್ರಪಂಚ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಇವೆಲ್ಲ ಎಲ್ಲವನ್ನು ಅಲ್ಲಗಳೆಯೋದಕ್ಕೋಸ್ಕರನೇ ಶಾಸ್ತ್ರ ಬಂದಿದೆ. ಅದು ಅಲ್ಲಗಳ್ದಿದ ತಕ್ಷಣ ನಾನೇನು ನಂಬ್ಕೋಬೇಕಾಗಿಲ್ಲ, ನಿಮ್ಮ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನೋಡ್ಕೊಂಡು ಅದು ಗೊತ್ತಾಗುತ್ತೆ. ಆದ್ದರಿಂದ ಇಲ್ಲಿ ಪ್ರಾಣ ಸಂವಾದದಂತೆ ಮತ್ತೆ ಸೃಷ್ಟಿಯು ಆತ್ಮೈಕತ್ವವನ್ನು ತಿಳಿಸುವುದಕ್ಕೆ ಉಪಾಯವಾಗಿ ಬಂದಿದೆ. ಸೃಷ್ಟಿ ವಿಚಾರ ನಾನು ಹೇಳ್ಬಿಟ್ಟೆ ನಿಮಗೆ. ಈಗ ಇಲ್ಲಿ ಪ್ರಾಣ ಸಂವಾದ ಅಂತ ಹೇಳ್ತಾರೆ. ಇದು ಯಾವುದು? ಸ್ವಲ್ಪ ಯಾರಾದರೂ ತುಂಬಾ ಹೇಳಿದ್ವಿ ನಾನು, ಪ್ರಾಣ ಸಂವಾದ ಅಂತ. ಇವೆಲ್ಲ ಹಿಂದೆ ಆಗಿರುತ್ತೆ. ಪ್ರಾಣ ಸಂವಾದ ಅಂತ ಹೇಳಿದ್ವಿ. ಬೃಹದಾರಣ್ಯಕ ಚಾಂದೋಗ್ಯದಲ್ಲೆಲ್ಲ ಬರುತ್ತೆ. ಅಂದ್ರೆ ಇಂದ್ರಿಯಗಳಲ್ಲಿ ಯಾರು ಶ್ರೇಷ್ಠ ಅಂತ ಜಗಳ ಆಡ್ತಾರೆ, ಅವಾಗ ಪ್ರಾಣನೇ ಶ್ರೇಷ್ಠ ಅಂತ ಅವರು ಅವರ ಒಂದು ಸಂವಾದನ ಪ್ರಾಣ ಸಂವಾದ ಅಂತ ಹೇಳ್ತಾರೆ. ಕರೆಕ್ಟ್. ಇಲ್ಲಿ ಎರಡನ್ನೂ ತಗೋಬೇಕು. ಒಂದು ಪ್ರಾಣದ ಸಂವಾದ, ಇನ್ನೊಂದು ಸೃಷ್ಟಿಯ ಪ್ರಕ್ರಿಯೆ. ಇವಾಗ ನಾವು ಸೃಷ್ಟಿಯ ಪ್ರಕ್ರಿಯೆ ನಿಮ್ಗೆಲ್ಲ ಹೇಳಿದ್ದಾಗೋಯ್ತು. ಇಲ್ಲಿ ಪ್ರಾಣ ಸಂವಾದವು ಹಾಗೆ. ಅಲ್ಲಿ ಆ ಸಂವಾದ ಆದಾಗ ಒಂದು ಉಪನಿಷತ್ನಲ್ಲಿ ಹೇಳ್ತಾರೆ, ಅವನು ಚತುರ್ ಬ್ರಹ್ಮನ ಹತ್ರ ಹೋಗಿದ್ದ, ಅಥವಾ ಇವನು ಇನ್ಯಾರು ಇನ್ನೊಬ್ಬನ ಹತ್ರ ಹೋಗಿದ್ದ. ಇವರೆಲ್ಲ ಕಿತ್ತಾಡ್ಕೊಂಡು ಹೋದ್ರು, ನಮ್ಮಲ್ಲಿ ಯಾರು ಶ್ರೇಷ್ಠ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು, ಒಂದು ಕೆಲಸ ಮಾಡ್ರಿ, ನೀವು ಒಬ್ಬೊಬ್ಬರೇ ಬಿಟ್ಟು ಹೋಗಿ. ನೀವು ಒಬ್ಬೊಬ್ಬರೇ ಬಿಟ್ಟು ಹೋದ್ರು ಏನು ಆಗದೆ ಇದ್ರೆ ಅಲ್ಲಿಗೆ, ಮತ್ತೆ ಯಾರು ಬಿಟ್ಟು ಹೋದ್ರೆ ಈ ದೇಹ ಗಡಗಡ ಗಡಗಡ ಗಡ ಇಲ್ದಂಗೆ ಆಗ್ಬಿಡುತ್ತೋ ಅವನೇ ಶ್ರೇಷ್ಠ ಅಂತ ನೀವು ಡಿಸೈಡ್ ಮಾಡ್ಕೋಬಹುದಲ್ಲ ಅಂತ ಹೇಳ್ತಾನೆ. ಪ್ರಜಾಪತಿ ಹತ್ರ, ಬ್ರಹ್ಮನ ಹತ್ರ, ಹಿಂಗೆ ಒಂದೊಂದು ಸೃಷ್ಟಿಲಿ ಒಂದೊಂದು ಥರ. ಅವಾಗ ಇವ್ರೇನ್ ಮಾಡ್ತಾರೆ, ಕರ್ಮೇಂದ್ರಿಯಗಳು ಒಂದೊಂದೇ ಬಿಡ್ತಾ ಹೋಗುತ್ತೆ. ಏನ್ ಕರ್ಮೇಂದ್ರಿಯಗಳು ಬಿಟ್ಟರು ಏನೂ ಆಗಲ್ಲ. 4 ಕೈ ಇಲ್ಲದೆ ಇದ್ರು ಮನುಷ್ಯ ಇರ್ತಾನೆ. ಹಾಗೆ ಇಂದ್ರಿಯಗಳು ಒಂದೊಂದೇ ಬಿಡಕ್ಕೆ ಹೋಯ್ತು. ಕಣ್ ಬಿಡ್ತು, ಏನೂ ಆಗ್ಲಿಲ್ಲ. ಕುರುಡ ಇಲ್ವೇನು,
ಕುಂಟ ಇಲ್ವೇನೋ, ಮೂಗ ಇಲ್ವೇನೋ, ಕಿವುಡ ಇಲ್ವೇನೋ? ಅವ್ರು ಹುಟ್ಟಾಗ್ಲಿಂದ ಇಲ್ಲ, ಬಟ್ ಏನು ಸತ್ಕಿತ್ತೋಗ್ಬಿಟ್ಟಿದ್ದಾರೇನೋ? ಎಲ್ಲ ಇರ್ತಾರೆ. ಯಾವ ಇಂದ್ರಿಯಗಳಿದ್ದಿದ್ರು ಯೋಚನೆ ಇಲ್ಲ. ಪ್ರಾಣ ಸ್ವಲ್ಪ ಬಿಡಕ್ ಶುರುವಾಗುತ್ತಪ್ಪ, ಆಗ ಗಡಗಡ 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 ಅಂತ ಎಲ್ರು ನಡ್ಕೊ, ಅಯ್ಯೋ ಒಬ್ಬಡ ನೀನೇ ನಮ್ಮಲ್ಲಿ ಮುಖ್ಯ ಅಂತ ಡಿಸೈಡ್ ಮಾಡ್ಬಿಡ್ತಾರೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು. ಇಲ್ಲಿ ಇನ್ನೊಂದು ಉಪನಿಷತ್ನಲ್ಲಿ ಇದನ್ನು ಹೇಳಿದ್ರು, ಚೆನ್ನಾಗಿ ಜ್ಞಾಪಕ ಇರಬೇಕು. ಇಲ್ಲಿ ಯಾವತ್ತೂ ದೈವಾಸುರರಿಗೆ ಜಗಳ ಆಗ್ತಾ ಇರುತ್ತೆ. ಈ ಇನ್ನೊಂದು ಈ ಉಪನಿಷತ್ನಲ್ಲಿ ಇದು ಹೇಳಿದ್ದೆ, ಸುಮ್ಮನೆ ಜ್ಞಾಪಕ ಮಾಡೋದಕ್ಕೆ ಹೇಳ್ತಾ ಇದ್ದೇನೆ. ಈ ದೈವಿ ಈ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅವನ್ನ ಹೊಗಳುವಾಗ ಅವ್ರೇನ್ ಮಾಡ್ತಾ ಇದ್ರು? ಹೊಗಳ್ತಾ ಇದ್ರು. ಇಲ್ಲಿ ನಾನು ಮಾಡಿರೋ ಕೆಲಸ ಏನಾದ್ರು ಬಂದ್ರೆ, ಕಣ್ಣು ನಾನು ನೋಡಿರೋದು ಅಂತಂದ್ರೆ, ಅವಾಗ ರಾಕ್ಷಸರು ಬಂದು ಸೇರ್ಕೊಂಡ್ಬಿಟ್ಟಾಗ ನಾನೂ ಅಹಂಕಾರದಿಂದ ಹೊಗಳಕ್ ಹೋದ್ರಂತೆ. ಹಾಗೇನ್ ಮಾಡದ, ಆ ರಾಕ್ಷಸ ಸೇರ್ಕೊಂಡ್ಬಿಟ್ಟಿದ್ನಲ್ಲ, ಆದ್ರಿಂದ ಅವರು ಜಂಬದಿಂದ ನಾನೇ ಶ್ರೇಷ್ಠ ಅಂತ ಹೋದ್ರು ಅಂತ ಹೇಳ್ತಾರೆ. ಪ್ರಾಣಕ್ಕೂ ಹಂಗೆ ಈ ರಾಕ್ಷಸರು ಅವನ ಜೊತೆನಲ್ಲಿ ಸೇರ್ಕೊಳಕ್ ಶುರು ಮಾಡಿದ್ರು, ಬಟ್ ಪ್ರಾಣ ಈಲ್ಡಾಗ್ಲಿಲ್ಲ. ಸ್ವಾಮಿ ಕಥೆ ಇದು. ಅದ್ ಸರಿ, ನನ್ನಲ್ಲೂ ಕೂಡ ಒಳ್ಳೇದು ಕೆಟ್ಟದ್ದು ಎರಡು ಹಿಂಗೆ ಆಗ್ತಾ ಇರುತ್ತೆ. ಅದಕ್ಕೊಂದು ದೃಷ್ಟಾಂತ ಹೇಳಿದ್ದೆ. ಯಾರೋ ಒಬ್ಬ ಬರ್ತಾನೆ, ನೆಂಟ್ರು. ಅವನ್ ನೋಡಿದ ತಕ್ಷಣ ಬಾಳೆಹಣ್ಣು ಗೊಣೆ, ನನ್ನ ವ್ಯಾಪಾರ ಮಾಡೋವನು, ಪಾಪ ಅವನಿಗೆ ಕೊಟ್ಬೇಡ ಒಂದು ಗೊಣೆ ಅಂತ, ಗೊಣೆನೇ ಕೊಟ್ಬೇಡ ಬಾಳೆಹಣ್ಣು ಅಂತ ಮೇಲಕ್ಕೆ ಹತ್ಕೊಂಡು ಹೋಗ್ತಾನೆ. ಅರ್ಧ ಹತ್ಕೊಂಡು ಹೋಗ್ತಾ ಇದ್ದಾಗ ಒಂದೇ ಯಾಕೆ ಕೊಡ್ಬೇಕು, ಅರ್ಧ ಕೊಟ್ರೆ ಸಾಕು. ಮೇಲೆ ಕೀಳುವಾಗ ಅರ್ಧ ಯಾಕೆ ಕೊಡ್ಬೇಕು, ಒಂದು ಚಿಪ್ ಕೊಟ್ರೆ ಸಾಕು. ಕೆಳಗಡೆ ಬಂದಾಗ ಎರಡು ಹತ್ತಿಗೆ ಕೊಡ್ಬೇಕು, ಒಂದು ಕೊಟ್ರೆ ಸಾಕು ಅಂತ ಒಂದು ಮಾವಿನ ಹಣ್ಣು ಕೊಡ್ತಾನೆ ಅಂತ ಹೇಳಿ ಕರ್ಣನ ದೃಷ್ಟ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಹಾಗೆ ಇದು ಒಂದು ಸೃಷ್ಟಿ ಇದರಲ್ಲಿ ಶಾಸ್ತ್ರದಲ್ಲಿ. ಇನ್ನೊಂದು ಕಡೆ ಏನ್ ಮಾಡಿದ್ರು, ಅದೇ ಅವ್ರು ಹೋಗಿದ್ದೆವು ಬಿಟ್ಟು ಹೋಗ್ರಿ ಅಂತ ಅಂದ್ರು. ಹೀಗೆ ಈ ತರ ಹೆಚ್ಚು ಕಡಿಮೆ ಬಂದಿದೆ ಅಂತ ಪ್ರಶ್ನೆ ಮಾಡಿದ್ರು. ಅದೇ ತರ ಆವಾಗ ಅವನು ಪೂರ್ವ ಪಕ್ಷಿ ಬಿಡೋದಿಲ್ಲ. ಅಲ್ಲ ಸ್ವಾಮಿ, ಅದು ಬಿಟ್ಬಿಡ್ರಿ, ಅದನ್ನ ನಾವು ಧ್ಯಾನ ಮಾಡೋದ್ರಿಂದ ಅಂತ ಹೇಳ್ಕೋಬಹುದಲ್ಲ ಅಂತಾನೆ. ಅದಕ್ಕೆ ಶಾಸ್ತ್ರದವ್ರು ಹೇಳ್ತಾರೆ, ಏನ್ ಧ್ಯಾನ ಮಾಡ್ತೀಯಪ್ಪ, ಇವರು ಒಬ್ಬೊಬ್ರು ಕಿತ್ತಾಡಿದ್ರು, ಜಗಳ ಆಡಿದ್ರು ಅಂತ ನೀನ್ ಧ್ಯಾನ ಮಾಡು, ನಿನಗೆ ಕಲಹ ಬರುತ್ತೆ, ಆಮೇಲೆ ಕೆಟ್ಟ ಪರಿಣಾಮ ಆಗುತ್ತೆ ಅಂತ. ಅದು ಅಲ್ಲ ಅಂತಾರೆ. ಅದೇ ರೀತಿ ಸೃಷ್ಟಿ ವಿಚಾರ ಕೂಡ ತಗೊಂಡು ಹೇಳಿದ್ರು. ಸೃಷ್ಟಿನಲ್ಲಿ 4 ಕಡೆ 4 ತರ ಹೇಳ್ತಾರೆ. ಒಂದು ಪಂಚಭೂತಗಳನ್ನ ಸೃಷ್ಟಿಯಾಗಿದ್ದು, ಇನ್ನೊಂದು ಕಡೆ 3 ಇದರಿಂದ ಆಗಿದ್ದು ಚಾಂದೋಗ್ಯದಲ್ಲಿ, ಇನ್ನೊಂದು ಕಡೆ ಏನಿಂದನೂ ಪ್ರಾಣದಿಂದ ಸೃಷ್ಟಿ ಆಯಿತು ಅಂತ ಹೇಳಿದ್ರು. ಯಾವುದು ತಗೊಂಡಿಲ್ಲ, ಬರೀ ಪ್ರಾಣದಿಂದ ಸೃಷ್ಟಿ ಆಯಿತು ಅಂತ ಹೇಳಿ. ಇನ್ನೊಂದು ಕಡೆ ಯಾವುದು ತಗೊಳ್ದೇನೆ ಸೃಷ್ಟಿ ಆಯಿತು ಅಂತ ಹೇಳಿದ್ದಾರೆ. ಹೀಗೆ 4 ಕಡೆ ಇದ್ದಾಗ ಶಾಸ್ತ್ರ ಯಾಕೆ 4 ಕಡೆ 4 ತರ ಹೇಳುತ್ತೆ ಅಂತಂದ್ರೆ, ಇದು ಗೌಣ ಅರ್ಥ. ಮುಖ್ಯ ಅರ್ಥ ಏನು? ಉಪಾಯವಾಗಿ ನಿಮ್ಮನ್ನು ಏನಾದ್ರೂ ಮಾಡಿ ಆ ತತ್ವದಲ್ಲಿ ನಿಲ್ಲಿಸ್ಬೇಕು ಅಂತ ಮಾಡಿದ್ಯಪ್ಪ ಅಂತ ಹೇಳಿದ್ರು. ಒಟ್ಟಿನಲ್ಲಿ ಇಲ್ಲಿ ಯಾರು ಶ್ರೇಷ್ಠ ಅನ್ನೋದು ಆಗಲಿ ಅಥವಾ ಇಲ್ಲಿ ಸೃಷ್ಟಿ ವಿಚಾರದಲ್ಲಿ ಆಗಲಿ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಹೇಳಿದೆ. ಅದು ಮುಖ್ಯ ಅಲ್ಲ, ಗೌಣ ಅರ್ಥ. ಮುಖ್ಯವಾಗಿ ಏನು, ಇವುಗಳನ್ನ ತಿಳಿಸೋದ್ರಿಂದ ನಿನಗೆ ಏನಾದರೂ ಮಾಡಿ ಆತ್ಮತತ್ವದಲ್ಲಿ ನಿಲ್ಲಿಸ್ಬೇಕು ಅಂತ ಅನ್ನೋದಕ್ಕೆ ಇಲ್ಲಿ ಹೇಳ್ತಾರೆ. ಆತ್ಮೈಕ್ಯವನ್ನ ತಿಳಿಸುವುದಕ್ಕೆ ಉಪಾಯವಾಗಿ ಕಲ್ಪಿತವಾಗಿರುತ್ತೆ ಅಷ್ಟೇ. ನಿಜವಲ್ಲವೇ ಅಲ್ಲ, ಇದು ಯಾವುದೂ ನಿಜ ಅಲ್ಲ ಅಂತ. ಅದಕ್ಕೋಸ್ಕರ ಇಂದ್ರನು ಮಾಯೆಯಿಂದ ಬಹುರೂಪವಾಗಿ ತೋರ್ದಂತೆ ಅಂತ ನಿಜವಾಗಿ ಇಲ್ಲದ ವಸ್ತುವನ್ನು ತಿಳಿಸುವ ಮಾಯೆ ಕನಸು. ನಿಜವಾಗ ವಸ್ತುಗಳು ಇಲ್ಲ, ಮಾಯೆ ಇದ್ದೇ ತೋರ್ತಾ ಇದೆ. ಕನಸು, ಗಂಧರ್ವ ನಗರ, ಮಾಯ ಅಂತ ಹೇಳ್ತಾರೆ. ಇನ್ನೇನಾಗೋಯ್ತು, ತಿರ್ಗಾ ಅವನು ಬಿಡೋದಿಲ್ಲ, ಆಕ್ಷೇಪ ಮಾಡ್ದ. ಅಲ್ಲ ಸ್ವಾಮಿ, ಅದು ಅವನು ವೇದಗಳನ್ನ ಓದ್ಕೊಂಡಿರ್ತಾನ. ಅವನು ಎಲ್ಲೆಲ್ಲ ನಮ್ಗೆ ಗೊತ್ತಿರೋದಿಲ್ಲ, ನಾವೆಲ್ಲ ಓದಿದ್ದೀವಿ ವೇದ. ಈ ಓದ್ದಾಗ ಸ್ವಲ್ಪ ಓಹೋ ವೇದ ಅಂದ್ರೆ ಹಿಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಅವನು ಮತ್ತೆ ಪ್ರಶ್ನೆ ಕೇಳ್ತಾನೆ, ಏನ್ರಿ ನಮ್ಗೇನು ಗೊತ್ತಿಲ್ಲ ಅಂತ ಹೇಳ್ತು ಅಭಯ ಹಾಕ್ತೀರಿ ಅಂತಾನೆ. ಅಲ್ಲಿ ಮಾಯೆ ಅಂತ ಅಂದ್ಬಿಟ್ರಲ್ಲ ನೀವು,
ಮಾಯೆ ಅಂತಂದ್ರೆ ಅರ್ಥ ಏನು ಅಂತ ಅವನು ಪ್ರಶ್ನೆ ಮುಂದೆ ಕೇಳ್ತಾನೆ ಆ ಶಾಸ್ತ್ರದವ್ರನ್ನ. ಆವಾಗ ಅವನು ಮಾಯೆ ಅನ್ನೋ ಶಬ್ದವನ್ನ ಜ್ಞಾನ ಅಂತ ಹೆಸರಿಂದ ಹೇಳಿದಿರಿ, ಏನ್ ನಮಗ್ ಮೋಸ ಮಾಡ್ತೀರ ಅಂತಾನು ಅವನು. ಕರೆಕ್ಟ್, ನೀನ್ ಹೇಳಿದ್ ಕರೆಕ್ಟ್ ಕಣೋ. ಯಾಸ್ಕರ ನಿಘಂಟಿನಲ್ಲಿ ಮಾಯೆ ಅಂತಂದ್ರೆ ಶಬ್ದ ಅಂತ ಅರ್ಥ, ಕರೆಕ್ಟ್. ಆದರೆ ತಿರ್ಗಾ ಇವ್ರಿಗೆ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ಇಂದ್ರಿಯದ ಅರಿವು ನೋಡ್ರಿ, ಈಗ ನಾನು ಅಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದು ನಿಮ್ಗೆ ಇಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ. ಇಂದ್ರಿಯದ ಅರಿವು ಅವಿದ್ಯಾ ಮಾಯೆಯಾಗಿರುವುದರಿಂದ ಏನದು ತಪ್ಪು ತಿಳುವಳಿಕೆ. ಈ ಪ್ರತ್ಯಕ್ಷ ಪ್ರಮಾಣವೇ ತಪ್ಪು ತಿಳುವಳಿಕೆ. ರಾಜ ಮಂತ್ರಿ ಜ್ಞಾಪಕ ಮಾಡ್ಕೊಳ್ರಿ, ಇದು ಹೊರ್ಟೋಯ್ತು. ನೀನ್ ಪ್ರತ್ಯಕ್ಷ ಪ್ರಮಾಣ ಎಷ್ಟು ಗ್ರೇಟ್, ಫಸ್ಟ್ ದಟ್ ಇಸ್ ಫಸ್ಟ್ ನಾಲೆಡ್ಜ್, ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಅನ್ಕೊಂಡಿದ್ದಲ್ಲ, ಅದೇ ಕಿತ್ಕೊಂಡೋಯ್ತು. ಇನ್ನು ಅದಕ್ಕಿಂತ ಕೆಳಗಡೆ ಇರೋ ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ ಕೇಳೋವ್ರೆ, ಅದಕ್ಕಿಂತ ಕೆಳಗಡೆ ಇನ್ನು ಮೂರಿದೆ, ಅದು ಅಷ್ಟೇ. ಎಲ್ಲ ಪ್ರತ್ಯಕ್ಷ ಪ್ರಮಾಣದ ಮೇಲೆ ಡಿಪೆಂಡ್ ಆಗಿದೆ. ಪ್ರತ್ಯಕ್ಷ ಪ್ರಮಾಣವೇ ಹಿಂಗೆ ಅಲ್ಲಾಡ್ತಾ ಇದೆ. ಅದಕ್ಕೆ ಸಾರ್ವತ್ರಿಕ ಪೂರ್ಣಾನುಭವ. ಯಾರಪ್ಪಂದು ನೀವೇನು ಉಪಯೋಗಿಸ್ತೀರಾ ಇಲ್ಲಿ? ಎನಿ ಇನ್ಸ್ಟ್ರೂಮೆಂಟ್ಸ್, ಎನಿ ಉಪಾಧಿ 19 ಉಪಯೋಗಿಸ್ಬೇಕಾ? ಘಡನಿದ್ರಲ್ಲಿ ನಾನು ಇದ್ದೆ ಅಂತ ಹೇಳೋದಿಕ್ಕೆ ನೆವರ್. ಡೈರೆಕ್ಟ್ ಇಂಟ್ಯೂಷನ್. ಅದು 1000 ಜನ ಕೇಳಿದ್ರೆ ತಪ್ಪಾಗಲ್ಲ. ಮತ್ತೆ ಆನ್ಸರ್ ಇಮ್ಮಿಡಿಯೇಟ್ ಕೊಡ್ತಾನ ಅವನು. ಘಡನಿದ್ರಲ್ಲಿ ನಾವು ಮಲ್ಕೊಂಡ್ರೆ ಇರಲ್ವಾ? ಯಾವ್ದಾದ್ರು ಹೇಳಿ ನೋಡೋಣ. ಪಾಪ ಮೊದಲನೇ ಸಾರಿ ಮೊನ್ನೆ ನಮ್ಮ ನೆಂಟ್ರ ಮನೆಗೆ ಹೋದಾಗ ಹೇಳ್ತಾ ಇದ್ದೆ, ನಿದ್ದಲ್ಲಿ ನೀವಿರಲ್ವಾ? ಯಾಕಿರಲ್ಲ ಸರ್, ಫಸ್ಟ್ ಕ್ಲಾಸ್ ಇದೆ. ಅವನಿಗೆ ಯಾವ್ದು ಇರ್ತೀವಿ ಗೊತ್ತಿಲ್ಲ, ಒಟ್ಟಿನಲ್ಲಿ ಇರ್ತೀವಿ. ಎಷ್ಟು ಚೆನ್ನಾಗಿ ಹಿಂಗೆ ತಗೊಂಡ್ಬರ್ತೀವಲ್ಲ ಹಾಗೆ. ಅದರಿಂದ ಇಲ್ಲಿ ನಾವು ಇಂದ್ರಿಯದ ಅರಿವು ಅವಿದ್ದ. ಅದಕ್ಕೋಸ್ಕರನೇ ನಮ್ಮಲ್ಲಿ ಈ ಇಂದ್ರಿಯಗಳದ್ದು ಇಟ್ಕೊಳ್ಳಲ್ಲ, ಏನು ಇಟ್ಕೊಳ್ಳಲ್ಲ. ಅವಸ್ಥಾತ್ರೆ ನೋಡಿದಾಗ ಅವಸ್ಥಾತ್ರೆ ವಿಚಾರವನ್ನ ಹೇಗೆ ನೋಡಿದ್ರಿ ಅಂದ್ರೆ, ಇವು ಯಾವುದೂ ಉಪಯೋಗಿಸ್ಲಿಲ್ಲ. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ, ಮತ್ತು ಅದರ ಜೊತೆಗೆ ಉಪಪತ್ತಿ, ಅರ್ಥಾಪತ್ತಿ, ಅನುಪಲಬ್ಧಿ ಪ್ರಮಾಣ ಯಾವುದೂ ಉಪಯೋಗಿಸ್ಲಿಲ್ಲ. ಮತ್ತೇನು ಉಪಯೋಗಿಸಿದ್ವಿ? ನೇರಾದ ಅನುಭವ. ಯಾರ ಕೊಡ್ಬೇಕಾಯ್ತಾ? ಶಾಸ್ತ್ರ ಮೊದಲೇ ಎಲ್ಲರಲ್ಲೂ ಇದೆ. ಶಾಸ್ತ್ರ ಇದ್ದದ್ದನ್ನು ತೋರಿಸುತ್ತೆ. ಜ್ಞಾಪಕ ಮಾತ್ರ ನಾಕಾರಕ ಒಂದಿಷ್ಟು ಅದೇ ಏನೇನೋ ಮಾಡೋದಿಲ್ಲ. ಇದ್ದದ್ದನ್ನು ಇದ್ದಾಗ ತಿಳಿಸುತ್ತೆ. ಹಾವನ್ ಕೊಲ್ಲೋದಿಲ್ಲ, ಹಗ್ಗನ್ ತಂದು ಇಡಬೇಕಾಗಿಲ್ಲ. ಎಷ್ಟು ಚೆನ್ನಾಗಿ ಹಿಂಗೆ ಅರ್ಥ ಮಾಡ್ತಾರೆ. ಕೊನೆಗೆ ಆ ಇಂದ್ರಿಯಗಳಿಂದ ಆಗೋದು ಕೂಡ ಇಲ್ಲ. ಇದು ಮಾಯೆ ಎಂದು ನಾವು ಒಪ್ಪಿರುವುದರಿಂದ ಇದರಲ್ಲಿ ಏನು ತಪ್ಪಿಲ್ಲ. ಮಾಯೆಯಿಂದ ಆಗುತ್ತೆ, ನೀವೇನು ಇಂದ್ರಿಯಗಳನ್ನೇನು ಉಪಯೋಗಿಸ್ಬೇಕಾಗಿಲ್ಲ. ಮಾಯೆ ಕಣ್ಣು ಕಟ್ಟು ವಿದ್ಯೆ. ಈಗ ಕನಸು ನೋಡ್ಕೊಳ್ಳಿ, ಮಾಯೆ ಸತ್ಯವಾಗಿ ಇದ್ದಂತೆ ತೋರುತ್ತೆ, ಆಮೇಲೆ ನೀವೇ ಹೊಡೆದಾಗ್ತೀರ. ಹಂಗೆ ಬ್ರಹ್ಮಜ್ಞಾನ ಆದರೆ ಅವನೇ ಎಚ್ಚರವನ್ನು ಹೊಡೆದಾಗ್ತಾನೆ ಅಂತ ತಗೊಂಡ್ಬರ್ತಾನೆ. ಮಾಯೆ ಎಂದರೆ ಅವಿದ್ಯಾರೂಪವಾದ ಇಂದ್ರಿಯದ ಅರಿವಿಗಳಿಂದ ಅಂತ ಅರ್ಥ ಅಲ್ವಾ? ಹಾಗೆ ಮಾಯೆ ಅಂದ್ರೆ ಏನು? ಅವಿದ್ಯ. ಹಾಗಂದ್ರೆ ಏನು? ಆತ್ಮನು ಇಂದ್ರಿಯ ಅರಿವಿಗಳಿಂದ ಬಹುಪ್ರಕಾರವಾಗಿ ಕಾಣ್ತಾನೆ. ಆತ್ಮನು ಇಂದ್ರಿಯಗಳ ಅರಿವಿನಿಂದ ಬಹುಪ್ರಕಾರವಾಗಿ ಕಾಣ್ತಾನೆ. ಇದನ್ನು ಯಾರಾದ್ರೂ ಎಕ್ಸ್ಪ್ಲೈನ್ ಮಾಡ್ತೀರಾ? ಪಾಪ ನಿಮ್ಗೆ ಈ ಪ್ರಶ್ನೆ ಕೇಳಂಗಿಲ್ಲ, ಹೇಳಿದ್ರೆ ದಿವ್ಯ ಹೇಳಬೇಕು. ಯಾರಾದರೂ ಪಾಪ ನಿಮಗ್ ಪಾಪ ಯಾರಿಗೆ ಗೊತ್ತಿದ್ರೆ ಹೇಳ್ರಿ, ನನಗೆ ಗೊತ್ತಿಲ್ಲ, ನಾನು ಹೇಳಿರ್ತೀನಿ ಇದನ್ನ. ನೀವ್ ಯಾರಾದ್ರೂ ಹೇಳಂಗಿದ್ರೆ ಹೇಳ್ರಿ. ದಿವ್ಯಾ, ನೀವಿದ್ರೆ ಹೇಳ್ತೀರಮ್ಮ ಇದು? ಓಕೆ. ಈಗ ಇಲ್ಲಿ ಒಂದೇ ಒಂದು ಪ್ರಶ್ನೆ. ಇಲ್ಲಿ ಇದ್ರಲ್ಲಿ ಬಂದಾಗ ಇಲ್ಲಿ ಮಾಯೆಗಳಿಂದ ಎಂದರೆ ಅವಿದ್ಯಾರೂಪವಾದ ಇಂದ್ರಿಯದ ಅರಿವಿಗಳಿನಿಂದ ಅಂತ ಅರ್ಥ. ಬಹುವಾಗಿ ತೋರೋದು. ಮಾಯೆಯಿಂದ ಅಂದ್ರೆ ಇಂದ್ರಿಯಗಳಿಂದ ಬಹುವಾಗಿ ತೋರಿದಂತೆ. ಅದರದ್ದೇನೋ ಎಕ್ಸ್ಪ್ಲೇನ್ ಮಾಡಕ್ ಬರುತ್ತಾ ನಿಮ್ಗೆ? ಮೂರನೇದು ಅಲ್ಲಿ ನಿಮ್ಗೆ ಪುಸ್ತಕ ಇದ್ರೆ ಗೊತ್ತಾಗುತ್ತೆ. ಅಲ್ಲಿ ಮೂರನೇದ್ರಲ್ಲಿ ಟಿಪ್ ನೋಟ್ ಬರ್ತಾರೆ. ಆತ್ಮನು ಇಂದ್ರಿಯದ ಅರಿವಿಗಳಿಂದ ಬಹುಪ್ರಕಾರವಾಗಿ ಕಾಣ್ತಾನೆ ಅಂತ ಶ್ರುತಿಯ ಅರ್ಥ. ಇಲ್ಲಿ ನಮ್ಗೆ ಇದನ್ನ ಎಕ್ಸ್ಪ್ಲೇನ್ ಮಾಡಿ ಯಾರಿಗಾದ್ರು ಗೊತ್ತಾ ದಿವ್ಯಾ? ಅಂದ್ರೆ ಒಂದೊಂದು ಇಂದ್ರಿಯದಿಂದನೂ ಆತ್ಮ ಬೇರೆ ಬೇರೆ ತರ
ಪ್ರಕಟಗೊಳ್ತಾನೆ ಅಂತ ಅನ್ಸುತ್ತೆ ಸರ್. ಹಾಗಲ್ಲ, ನಾವು ಯಾರನ್ನೇ ಕೇಳಲಿ, ಈಗ ನಮ್ಮ ಇದರಲ್ಲೇ ಎಷ್ಟೋ ಜನ ನಮ್ಗೆ ಹಗ್ಗ ಗೊತ್ತಿಲ್ದಿದ್ದಾಗ ಹಾವು, ನೆಲದ ಬೆರಕು, ನೀರಿನ ಕೋಡಿ, ಹೂವಿನ ಮಾಲೆ ಏನೇನೋ ಹೇಳ್ತಾರಲ್ಲ, ಹಾಗೆಯೇ ಈ ಆತ್ಮನ ಗೊತ್ತಿಲ್ಲದೆ ಇರೋದ್ರಿಂದ ಕರ್ಮೇಂದ್ರ ಗೌಣಾತ್ಮವನ್ನೇ ಆತ್ಮ ಅಂತ ಕರೀತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿಂದ ಬರೋಣ, ಯಾವುದೋ ಒಂದು ಪುಸ್ತಕದ ಸ್ವಾಮಿಗಳು ಅಲ್ಲಿಂದ ತಗೊಂಡ್ಬರ್ತಾರೆ. ಗೌಣಾತ್ಮ ಅಂದ್ರೆ ಏನು? ಮನೆಗೆ ಮಳೆ ಹೊಡಿತಾ ಇದ್ರೆ ನನ್ನ ಹೃದಯದ ಮೇಲೆ ಹೊಡೆದಂಗಾಯ್ತು ಸ್ವಾಮಿ. ಮನೆ ಬೇರೆ, ನಾನು ಬೇರೆ. ಈಗ ಆ ಮನೆ ಅನಾತ್ಮವಾಗಿರೋ ಅದನ್ನ ನಾನು ಅಂತ ಅನ್ಕೊಂಡಲ್ಲ, ಇದು ನಾವು ಇಂದ್ರಿಯಗಳಿಂದ ನೋಡ್ಕೊಂಡ್ರೆ ಹಿಂಗೆ, ಅದು ಅಲ್ಲ. ಹೋಗ್ಲಿ, ಇಲ್ಲಿಗೆ ಬರೋಣ. ಮಿಥ್ಯಾತ್ಮ. ಈ ಮಿಥ್ಯಾತ್ಮದಲ್ಲಿ ಏನಾಗುತ್ತೆ? ಕೆಲವರು ಕರ್ಮೇಂದ್ರಿಗಳನ್ನ ಆತ್ಮ ಅಂತ ಅನ್ನೋರು ಇಲ್ವಾ? ಇದ್ದಾರೆ. ಇನ್ನು ಕೆಲವರು ಜ್ಞಾನೇಂದ್ರಿಯಗಳನ್ನ ಆತ್ಮ ಅನ್ನೋರಿದ್ದಾರೆ. ಹೇಗಿದೆ ನೋಡಿ. ಅದಕ್ಕೆ ಅಯ್ಯೋ ನನ್ನ ಕಣ್ಣು ಹೊರಟೋಯ್ತಲ್ಲ, ಇನ್ನು ನಾನು ಸತ್ತಂಗೆ ಅಂತೆಲ್ಲ ಮಾತಾಡ್ತಾ ಇರ್ತೀವಿ. ಕಾಲು ಹೋಗ್ಬಿಟ್ರೆ ಸಾಕು. ಎಷ್ಟೆಷ್ಟು ಜನ ಕೈ ಕಾಲುಗಳೇ ಇಲ್ಲ, ಎಷ್ಟು ಸಾಧನೆ ಮಾಡಿದ್ದಾರೆ. ಇರ್ಲಿ, ನಾವು ಸುಮ್ಮನೆ ಹಂಗೆ ಹೇಳೋದು. ಇನ್ನು ಕೆಲವರು ಮನಸ್ಸನ್ನೇ ಆತ್ಮ ಅಂತ ಕರೆದವರು ಯಾರಿಲ್ಲ? ಇದೆ. ಹೀಗೆ ಇಂದ್ರಿಯಗಳನ್ನ ಆತ್ಮ ಅಂತ ಕರೆದವರು ಯಾರು? ಚಾರ್ವಾಕರು. ಅವ್ರಿಗೆ ಪ್ರತ್ಯಕ್ಷ ಪ್ರಮಾಣವೇ ಎಲ್ಲ ಬೇಕಾಗಿರೋದು. ಅವ್ರಿಗೆ ಇಂದ್ರಿಯಗಳಿಂದ ಏನ್ ಕಾಣುತ್ತೋ ಅದೇ ಸತ್ಯ. ನೀವು ಏನ್ ಹೇಳಿದ್ರು ನಂಬಲ್ಲ. ಸ್ವರ್ಗ ನರಕ ತೆಗೆದು ಬಿಸಾಕ್ರಿ ಅಂತ ಅವನ್ ಕೇಳಬೇಕು, ನಿಮ್ಮಪ್ಪ ಇವರೆಂತ ಯಾವ ಇಂದ್ರಿಯದಿಂದ ನೋಡಿದ್ಯೋ ನೀನು? ಪ್ರಶ್ನೆ ಕೇಳಬೇಕು ಅವ್ರು. ಇರ್ಲಿ, ಚಾರ್ವಾಕರ ಕತೆ ಅದು. ಇಂದ್ರಿಯಗಳು ಮಾತ್ರ ನಂಬ್ತಾರೆ ಅಂದ್ರೆ ಪ್ರತ್ಯಕ್ಷ ಪ್ರಮಾಣ ಬಿಡಿ. ನೆಕ್ಸ್ಟ್, ಇನ್ನು ಕೆಲವರು ಬುದ್ಧಿಯನ್ನ ಆತ್ಮ ಅನ್ನೋರು ಇದ್ದಾರೆ. ಯಾರು? ಕಪಿಲ ಸಾಂಖ್ಯರು ಬುದ್ಧಿನ ಆತ್ಮ ಅಂತ ಅನ್ನೋರು. ಮನಸ್ಸನ್ನ ಆತ್ಮ ಅನ್ನೋರು ಯಾರು? ಪಾತಂಜಲಕರು. ಚಿತ್ತವೃತ್ತಿ ನಿರೋಧ. ಹೆಂಗ್ ತಗೊಂಡ್ಬರ್ತಾರೆ ನೋಡಿ. ಸ್ವಾಮಿಗಳು ಬರ್ದಿರೋದಿದ್ರು, ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಒಂದ್ಸಾರಿ ಹೇಳಿದಾಗ ಠಕ್ ಕರೆಕ್ಟ್ ಅಲ್ಲ ಅನ್ಸುತ್ತೆ. ಬುದ್ಧಿಯನ್ನ ಆತ್ಮ ಅಂತಂದವರು ಕಪಿಲ ಸಾಂಖ್ಯರು. ಅದಕ್ಕೆ ಈಗಿನವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ಬುದ್ಧಿ ಅಂದಿದ ತಕ್ಷಣ ಕಪಿಲ ಸಾಂಖ್ಯನ ಕಾಪಿ ಮಾಡ್ಬಿಡ್ತಾರೆ. ಯಾಕೆಂದ್ರೆ ಅವರು ಬುದ್ಧಿ ಹಿಡ್ಕೊಂಡ, ಬುದ್ಧಿ ಇಂಪಾರ್ಟೆಂಟ್. ಅವ್ರಿಗೆ ವಿವೇಕ ಅದು ಬುದ್ಧಿ ಅಂತ ಇಟ್ಕೊಂಡು ಹೇಳ್ತಾರೆ. ಇನ್ನು ಸಾಧನೆ ವಿಚಾರ ಬಂದ್ರೆ ಪಾತಂಜಲಿಗಳನ್ನ ತಗೊಂಡ್ಬಿಡ್ತಾರೆ. ಯಾರೋ ಈ ಪಂಚಪಾದಿಕ ಭಾಮತಿಕಾರ ಪಾತಂಜಲಿಗಳನ್ನ ತಗೊಂಡ್ಬಿಟ್ಟು ಮನಸ್ಸು ಎಲ್ಲ ತಗೊಂಡು ಹಿಂಗೆ ಅಂತ ಹಿಂಗ್ ಸೇರ್ಸ್ಕೊಂತಾರೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಬುದ್ಧಿ ಆಯ್ತು, ಮನಸ್ಸಾಯ್ತು. ಕೆಲವರು ಚಿತ್ತವನ್ನ ಆತ್ಮ ಅಂತ ಅನ್ನೋರು, ಇನ್ ಕೆಲವ್ರೇನು ಪ್ರಾಣವನ್ನ ಆತ್ಮ ಅಂತ ಅನ್ನೋರು. ಎಷ್ಟು ಚೆನ್ನಾಗಿದೆ ನೋಡ್ರಿ. ನಮ್ಮಲ್ಲೂ ಕೂಡ ಇದು ಹೇಳ್ತೀವಿ, ಶರೀರವನ್ನ ಆತ್ಮ ಅಂತ ಅನ್ನೋರು ಇದ್ದಾರೆ. ಯಾಕೆ? ಅವನು ಆತ್ಮಹತ್ಯೆ ಮಾಡಿಕೊಂಡ ಅಂತಾರೆ. ಅಲ್ಲ, ಆತ್ಮ ಅಂದ್ರೆ ಅವನ ಪ್ರಕಾರ ಯಾವುದು? ಶರೀರವನ್ನ ಆತ್ಮ ಅನ್ಕೊಂತಾರೆ. ಎಷ್ಟು ಚೆನ್ನಾಗಿ. ಇನ್ನ ಪ್ರಾಣವನ್ನ ಆತ್ಮ ಅಂತ ಅನ್ಕೊಂತಾರೆ. ಆತ್ಮ ಅಂದ್ರೆ ನಾವು ಘಡನಲ್ಲಿದ್ದಿರೋ ಅನುಭವವನ್ನೇ ಪ್ರಾಣ ಅಂತ ಅನ್ಕೊಂತಾರೆ. ಅದಕ್ಕೆ ಹೆಂಗೆ? ಈ ದೇಹದಿಂದ ದೂರನಾದ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ. ಅಲ್ಲ, ಅದು ಬರಲ್ಲ. ಈ ದೇಹದಿಂದ ದೂರನಾದ ಏಕೆ ಆತ್ಮನೇ ಅಂತ. ಆಮೇಲೆ ನಾವು ಯಾರ ಸತ್ತಾಗ ಹೋಗ್ತೀವಿ, ಪ್ರಾಣ ಯಾವಾಗ ಹೋಯ್ತು ಅಂತ ಕೇಳ್ತಾ ಇರ್ತೀವಿ. ಗುಂಡು ಕಲ್ಲಿದ್ದಂಗಿದೆ, ಬಾಡಿ ಕಲ್ ಬಿದ್ದಂಗೆ ಬಿದ್ದಿದೆ ಅಲ್ರಿ. ಇದು ಯಾವುದು? ಪ್ರಾಣ ಹೋಯ್ತು ಅಂತ ಕೇಳ್ತಿರಲ್ಲ, ಅದು ಯಾವುದು ಅಂತ ಪ್ರಶ್ನೆ ಕೇಳೋದು ಬಿಡಿಸ್ಕೊಂಡಿರಲ್ಲ. ಒಟ್ಟಿನಲ್ಲಿ ನಾವು ವ್ಯವಹಾರದಿಂದ ಮಾತಾಡ್ತೇವೆ. ಪ್ರಾಣ ಹೋಯ್ತು, ನೆನ್ನೆನೆ ಹೋಯ್ತು ಪ್ರಾಣ. ಅಲ್ಲಿಗೆ ಪ್ರಾಣವನ್ನ ಆತ್ಮ ಅನ್ನೋರು ಇದ್ದಾರೆ. ಅಲ್ಲಿಗೆ ಪ್ರಾಣ ಆಯಿತು, ಬುದ್ಧಿ ಆಯಿತು, ಇನ್ನು ಚಿತ್ತ ಆಯಿತು. ನಾನೂನು ಅಹಂಕಾರವನ್ನ ಆತ್ಮ ಅನ್ನೋರು ಯಾರಿಲ್ಲ. ಎಲ್ಲರೂ ನಾನು ಅನ್ನೋದನ್ನೇ ಆತ್ಮ ಅಂತ ಇಟ್ಕೊಂಡಿದ್ದಾರೆ. ಡೂಪ್ಲಿಕೇಟ್ ಆಯ್ತು. ಇಲ್ಲಿಗೆ ನಿಲ್ಲಿಲ್ಲ, ಇನ್ನೂ ಮುಂದಕ್ಕೆ ಹೋದರು. ಇನ್ನೂ ಮುಂದಕ್ಕೆ ಹೋಗಿದ್ದೆ ಜೀವಪ್ಪನ್ನ ಆತ್ಮ ಅಂತ ಅನ್ನೋರು, ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇರೋವನ್ನ ಆತ್ಮ ಅಂತ ಕರೆಯೋರು. ಅದೇ ಇದು ಪ್ರಮಾತೃವನ್ನ ಆತ್ಮ ಅಂತ ಅನ್ನೋರು. ಅದು ಬಿಡ್ರಿ. ನೆಕ್ಸ್ಟ್, ಈ ಕೆಲವರು ಕರ್ತೃತ್ವವನ್ನ ಆತ್ಮ ಅನ್ನೋರು, ಭೋಕ್ತೃತ್ವವನ್ನ ಆತ್ಮ ಅಂತ ಅನ್ನೋರು ಇದ್ದಾರೆ ಅಂತ ಸ್ವಾಮಿಗಳು ಹೇಳ್ತಾರೆ. ಇನ್ನು ಕೆಲವರು
ಈ ಕರ್ಮಕ್ಕೆ ಈಶ್ವರನ ಫಲ ಕೊಡ್ತಾನಲ್ಲ ಅವನ ಆತ್ಮ ಅಂತ ಕರೆಯೋದು. ಪಾತಂಜಲಿಗಳು ಈಶ್ವರ ಅರ್ಪಣ ಬುದ್ಧಿ ಅಂತ ಅಂದ್ಬಿಡ್ತಾರೆ. ಅಲ್ಲಿಗೆ ಕರ್ಮಕ್ಕೆ ಮಾಡಿದ್ಮೇಲೆ ಅವನಿಗೊಂದು ಫಲ ಕೊಡ್ಬೇಕಲ್ಲ, ಆ ಈಶ್ವರನ ಆತ್ಮ ಅಂತ ಅನ್ನೋರು ಇದ್ದಾರೆ. ಈಗ ಎಷ್ಟೊಂದು ಥರ ಹೇಳ್ತಾ ಇರ್ತಾರೆ ಅಂತ ಹೇಳಿ ನಾವು ಅರ್ಥ ತಗೋಬೇಕಿದೆ. ಆದ್ದರಿಂದ ಇಂದ್ರಿಯಗಳಿಂದ ಬಹುವಾಗಿ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮಲ್ಲಿ ಎಷ್ಟೊಂದು ಥರ ಅನ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾರೆ. ಆಗೋಯ್ತಪ್ಪ, ಇದೇನೋ ಸ್ವಲ್ಪ ಇನ್ನೇನು ಮುಗ್ದೋಯ್ತು. ಆದ್ದರಿಂದ ಮಾಯೆಯಿಂದ ಅವನು ಹುಟ್ಟುತ್ತಾನೆ ಅಂತ ಹೇಳಿದ್ದು. ತು ಶಬ್ದವು ಮಾಯೆಯಿಂದಲೇ ಒತ್ತಿ ಹೇಳಿರುತ್ತದೆ ಎಂದರೆ ಹುಟ್ಟುವುದು ಪ್ರಕಾರವಾಗಿ ಹುಟ್ಟುವುದು. ಬೆಂಕಿಯಲ್ಲಿ ತಂಪು ಬಿಸಿ ಆ ಥರ ಇರುತ್ತೆ. ಬೆಂಕಿನಲ್ಲಿ ಸೂರ್ಯನಲ್ಲಿ ಕತ್ಲೆ ಬೆಳಕಿರುತ್ತೆ ಅಲ್ಲ, ಇರಲ್ಲ ಅಂತ ಹೇಳಿ ಏಕತ್ವವನ್ನು ಕಂಡುಕೊಂಡ ಆತನಿಗೆ ಅಂತ, ಎಲ್ಲಿ ಆತ್ಮನ ಏಕತ್ವ ಇರದೆ ಒಂದು ಅದ್ವೈತ ಅದೊಂದೇ ಇರೋದು. ಆದ್ದರಿಂದ ಅಲ್ಲಿ ಯಾವ ಮೋಹವೂ ಇಲ್ಲ, ಶೋಕವೂ ಇಲ್ಲ. ಭಗವದ್ಗೀತೆಯಲ್ಲಿ 1ನೇ ಅಧ್ಯಾಯದಲ್ಲಿ ಶೋಕ ಮೋಹ ಅದು ಹೋಗ್ಬೇಕು ಅಂತಂದ್ರೆ ಸರಿಯಾದ ಜ್ಞಾನ, ಆತ್ಮಜ್ಞಾನದಿಂದಲೇ ಶೋಕ ಮೋಹ ಹೋಗುತ್ತೆ. ಮೋಹದಿಂದ ಶೋಕ ಅಂತ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ, ಅದು ಈಶಾವಾಸ್ಯ ಉಪನಿಷತ್ ಅಂತ ಹೇಳ್ತಾರೆ. ಆದ್ದರಿಂದ ಈ ಜ್ಞಾನಕ್ಕೆ ಫಲತತ್ವವು ಸಿದ್ಧವಾಗಿರುತ್ತೆ. ಈ ಜ್ಞಾನದಿಂದ ನಮಗೆ ಮೋಕ್ಷ ಆಗುತ್ತಲ್ಲ, ಅದು ಫಲ. ಯಾವನು ಇಲ್ಲಿ ನಾನತ್ವವಿದ್ದಂತೆ ಕಾಣುವನೋ, ಅಂದ್ರೆ ನಾವೆಲ್ಲ ಇಷ್ಟೊತ್ತು ಮಾತಾಡಿದ್ವಲ್ಲ, ದೃಶ್ಯ ಪ್ರಪಂಚ ಇದೆಲ್ಲ ಅನಾತ್ಮ, ಇವೆಲ್ಲ ನಾನತ್ವ ಇದ್ದಂತೆ ಕಾಣೋವನು ಏನಾಗ್ತಾನವನು? ಸತ್ತು ಹುಟ್ಟಿ ಹುಟ್ಟು 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 ಸತ್ತು ಸತ್ತು ಬೇಸರವಾಗಿದೆ ರಾಘವೇಂದ್ರ ಅಂತ ಪುನರಪಿ ಜನನಂ ಪುನರಪಿ ಮರಣಂ ಜಠರೇಶ ಏನಂತೆ ಸೈಕಲಿಗೆ ಸಿಕ್ಕಾಕೊಂಡು ಸಾಯ್ತಾ ಇರ್ತಾನೆ ಅಂತ ಕೇನೋಪನಿಷತ್ನಲ್ಲಿ ಕೂಡ ಹೇಳಿದೆ. ಸೃಷ್ಟಿಯನ್ನುಂಟಾದ ಭೇದ ದೃಷ್ಟಿಯನ್ನ ನಿಂದಿಸಿರುವುದರಿಂದಲೂ ಈ ಭೇದ, ಈ ಸೃಷ್ಟಿ ಇವೆಲ್ಲ ಹೇಳಿದೆಯಲ್ಲ, ಇದೇ ಶ್ರುತಿಯ ನಿಶ್ಚಯವಾಗಿ ಏರ್ಪಡುತ್ತೆ. ಇಲ್ಲಿಗೆ 24 ಮಂತ್ರಗಳಲ್ಲಿ 3-4 ಇವಾಗ ಮಾಡಿದ್ದೆ. ಇನ್ನೂ ನಾನು ಇವತ್ತು ಬರಲಿಲ್ಲ, ಬರೀ ರಿವಿಷನ್ನೇ ಮಾಡ್ದಂಗಾಯಿತು. 25ನೇ ಮಂತ್ರ ಕಷ್ಟವಾಗಿದೆ, ಅದನ್ನು ನೋಡೋಣ. ನಾನು ಫಸ್ಟ್ 25ನೇ ಮಂತ್ರ ಭಾಷ್ಯದಲ್ಲಿ ಮಾಡೋಲ್ಲ, ಫಸ್ಟ್ ಮಂತ್ರ ನಾನು ಕಾರಿಕೆನಲ್ಲಿ ಮಾಡಿಬಿಡ್ತೀನಿ, ಹೃದಯದಲ್ಲಿ ಮಾಡಿಬಿಡ್ತೀನಿ. ಆವಾಗ ಸ್ವಲ್ಪ ನಿಮ್ಗೆ ಅರ್ಥ ಆದ್ಮೇಲೆ 25ನೇ ಮಂತ್ರ ಕಷ್ಟವಾಗಿದೆ. ಆಮೇಲೆ ನಾಳೆ ಇದನ್ನ ಇಟ್ಕೊಳ್ಳಲ್ಲ, ನಾಳೆ ಇದನ್ನೇ ಇಟ್ಕೊಂಡ್ಬಿಡ್ತೀನಪ್ಪ. ಇಷ್ಟು ಕನೆಕ್ಷನ್ ಸಿಕ್ಕಿದೆ ನಿಮಗೆ. ನಾಳೆ ಮತ್ತೆ ನಾನು 25ನೇ ಮಂತ್ರ ಇದರಲ್ಲಿ ಹೇಳಲ್ಲ, ಅಲ್ಲಿ ತಗೊಂಡ್ಬರ್ತೀನಿ, ಹೃದಯ. ಓಕೆ, ಜೈ ಶ್ರೀರಾಮ್. ಪಾಪ ನಿಮಗೆಲ್ಲ ಪೇಷನ್ಸಿಂದ ಇದ್ರಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಶ್ರೀರಾಮ್.